Sumarna, good afternoon, everybody, and welcome to this session. ಇದು ಯಾಕೆ ಯೋಚನೆ ಬಂತು ಅಂದ್ರೆ ಇದನ್ನ ಶುರು ಮಾಡೋದು ನಾವು ಸುಮ್ಮನೆ ಯೋಚನೆ ಮಾಡ್ತಿದ್ದೋ. ಇವತ್ತು ಕಾಲೇಜಿಂದ ತುಂಬಾ ಜನ ಬರ್ತಾ ಇದಾರೆ, ನಾನು ಹೇಳ್ತೀನಿ ಸ್ಟ್ಯಾಟಿಸ್ಟಿಕ್ಸ್, ಆದ್ರೆ ಪ್ರಾಕ್ಟೀಸ್ ಮಾಡೋರು ತುಂಬಾ ಜನ ಕಡಿಮೆ ಆಗ್ತಾ ಇದ್ದಾರೆ. ಆದ್ರೆ ನಮಗೆ ಪ್ರಾಕ್ಟೀಸ್ ಮಾಡೋರ್ಗೆ ಅದ್ರದ್ದು ಖುಷಿ, ಅದ್ರದ್ದು ಮಜಾ, ಮತ್ತೆ ಅದ್ರದ್ದು ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗ್ ಗೊತ್ತು. ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಸಕ್ಸಸ್ ಇರುತ್ತೆ, ಎಷ್ಟು ಖುಷಿ ಇರುತ್ತೆ ಅಂತ. ಅದನ್ನ ಯಾಕೆ ಎಲ್ಲರೂ ಮಾಡ್ತಿಲ್ಲ ಅಂದ್ರೆ ನಮ್ಗೆ ಸುಮಾರು ಸತಿ ಅನಿಸ್ತಿತ್ತು ಸುಮಾರು ಪ್ರಾಬ್ಲಮ್ಸ್ ಇದೆ ಅಂತ. ಅದನ್ನ ಅಡ್ರೆಸ್ ಮಾಡ್ಬೇಕು ಅಥವಾ ಅದ್ರ ಬಗ್ಗೆ ಒಂದು ಚರ್ಚೆ ಯಾರು ಮಾಡಿದ್ರೆ ಎಲ್ಲರಿಗೂ ಒಂದು ಅಂದಾಜ್ ಸಿಗುತ್ತೆ. ಯಾಕೆ ಆಗ್ತಿಲ್ಲ, ಅಥವಾ ಸಕ್ಸಸ್ ಆಗಿರೋರು ಯಾಕೆ ಸಕ್ಸಸ್ ಆಗಿದ್ದಾರೆ, ಅಥವಾ ಫೇಲ್ಯೂರ್ ಆಗ್ತಿರೋರು ಯಾಕೆ ಫೇಲ್ಯೂರ್ ಆಗಿದ್ದಾರೆ, ಅಥವಾ ಮುಂದಕ್ಕೆ ಮಾಡಬೇಕು ಅಂತಿರೋರು ಯಾವ ತರ ರೆಡಿ ಆಗ್ಬೇಕು ಅವ್ರ ಲೈಫಲ್ಲಿ, ಅವರು ಯಾವ ತರ ಓದ್ಬೇಕಾದ್ರೆ ರೆಡಿ ಆಗ್ಬೇಕು, ಅಥವಾ ಹೌಸ್ಮೆನ್ಶಿಪ್ ಅಲ್ಲೂ ಅಥವಾ ಎಂ ಡಿಲ್ ಇದ್ರೆ ಯಾವ ತರ ಅವ್ರು ಪ್ರಿಪೇರ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇದನ್ನ ಮಾಡ್ತಿರೋದು. ಥ್ಯಾಂಕ್ ಡಾಕ್ಟರ್ ಹರ್ಷ, ಅವರ ಒಂದು ಕೈ ಚಳಕದಿಂದಾನೇ ಈ ಸ್ಲೈಡ್ಸ್ ಗಳೆಲ್ಲ ಇಷ್ಟು ಚೆನ್ನಾಗಿರೋದು. ನಮ್ದು ಐಡಿಯಾಸ್ ಮಾತ್ರ ಅಷ್ಟೇ, ಸಿಕ್ಕಿದ್ದೆಲ್ಲ ಅವರೇ ಮಾಡಿರೋದು. ಕಾಣ್ತಾ ಇದೆ ನಿಮ್ಗೆ ಒಂದು ಕ್ಲಿನಿಕ್ ಅಂತೂ ಶುರು ಮಾಡ್ತೀವಿ, ಆದ್ರೆ ಪೇಷಂಟ್ಸ್ ಬರಕ್ಕೆ ಏನ್ ಮಾಡ್ಬೇಕು, ಅವ್ರು ದುಡ್ಡು ಕೊಡ್ತಾರಾ, ಎಷ್ಟು ಅರ್ನ್ ಮಾಡ್ಬೋದು, ಮತ್ತೆ ಹೆಂಗ್ ಶುರು ಮಾಡ್ಬೇಕು, ಎಲ್ಲಿರ್ಬೇಕು ಕ್ಲಿನಿಕ್, ಎಲ್ಲಿ ಶುರು ಮಾಡಿದ್ರೆ ಒಳ್ಳೇದು, ಹೇಗ್ ಮಾತಾಡ್ಬೇಕು, ಇದೆಲ್ಲ ನಿಮ್ ಚಿತ್ರದಲ್ಲಿ ಕಾಣ್ತಾ ಇದೆ. ಸೊ ಇದೆಲ್ಲ ಚಾಲೆಂಜಸ್ ಇದೆ, ಇದೆಲ್ಲ ಚಾಲೆಂಜಸ್. ಪೇಷಂಟ್ ಬರ್ತಾರಾ, ದುಡ್ಡು ಎಷ್ಟು ಕೊಡ್ತಾರೆ, ಲೊಕೇಶನ್ ಎಲ್ಲಿರ್ಬೇಕು, ಇದೆಲ್ಲ ಚಾಲೆಂಜಸ್ ಅಂತ ನೋಡೋಣ. ಈ ಅಟ್ ದಿ ಎಂಡ್ ಆಫ್ ದಿಸ್ ಮೀಟಿಂಗ್ ಕ್ಯಾನ್ ವಿ ಹ್ಯಾವ್ ಸಮ್ ಸೊಲ್ಯೂಷನ್ಸ್ ಅಂತ ವಿತ್ ಎಕ್ಸ್ಪೀರಿಯನ್ಸ್ಡ್ ಪ್ರಾಕ್ಟಿಷನರ್ಸ್ ಇದ್ದಾರೆ ಇವತ್ತು ನಮ್ಮ ಜೊತೆ. ಸುಮಾರು ಒಂದು 6 ಜನ ಇದ್ದಾರೆ, 6-7 ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರು ಬರೀ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ, ಅಂದ್ರೆ ಅವ್ರು ಇಷ್ಟೇ ಜನ ಸಕ್ಸಸ್ ಆಗಿರೋದು ಅಂತಲ್ಲ, ತುಂಬಾ ಜನ ಸಕ್ಸಸ್ ಆಗಿರೋರು ಇದ್ದಾರೆ. ಆದ್ರೆ ನಮಗ್ ಪರಿಚಯ ಇರೋರು, ಇವತ್ತು ಮೀಟಿಂಗ್ ಸಿಕ್ಕಿರೋರು ಅವರು. ಹಾಗಾಗಿ ಅವ್ರನ್ನ ಈ ಮೀಟಿಂಗ್ ಬರ್ತಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ, ಮತ್ತೆ ಮಾತಾಡಕ್ ರೆಡಿ ಇದ್ದೀರಾ. ಸೊ ಇವತ್ತು ನಮ್ ಜೊತೆ ಸುಧೀಂದ್ರ ಇದ್ದಾರೆ, ಸೀನಿಯರ್ ಪ್ರಾಕ್ಟಿಷನರ್, 24 ವರ್ಷದಿಂದ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ವಿಜಯ ಕೃಷ್ಣ ಅವ್ರಿಗೂ ಒಂದು 22 ವರ್ಷ ಆಯ್ತು. ದೇವರಾಜ್ ಅವ್ರದ್ದು 20 ವರ್ಷ ಆಯ್ತು, 22 ವರ್ಷ ಆಯ್ತು. ಅಭಿಜಿತ್ ಸುಮಾರು ಒಂದು 12 ವರ್ಷದಿಂದ ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅನಿತಾನು ಬಹುಶಃ ಆಲ್ಮೋಸ್ಟ್ ಒಂದು 10 ವರ್ಷ ಅನ್ಸುತ್ತೆ, 10 ವರ್ಷದಿಂದ ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ವಿನಾಯಕ್ ಹೆಗಡೆ ಸಿರ್ಸಿನಲ್ಲಿ ಅವ್ರದ್ದು ಒಂದು 22 ವರ್ಷ ಆಗಿದೆ ಶುರು ಮಾಡಿ. ಮತ್ತೆ ಕಿರಣ್ ಕುಮಾರ್ ಕೊಪ್ಪ, ಅವರು ಅಷ್ಟೇ ಸುಮಾರು ಒಂದು 12 ವರ್ಷ ಆಗಿದೆ ಕೊಪ್ಪದಲ್ಲಿ ಶುರು ಮಾಡಿ, ಬಹಳ ಸಕ್ಸಸ್ ಆಗಿದ್ದಾರೆ. ಮತ್ತೆ ಗುರು ಕಿರಣ್ ಚಾಮರಾಜನಗರದಂತ ಬ್ಯಾಕ್ವರ್ಡ್ ಜಿಲ್ಲೆನಲ್ಲೂ ಕೂಡ ಹೋಮಿಯೋಪತಿ ಸಕ್ಸಸ್ ಆಗೋದು ಮಾಡಿದ್ದಾರೆ ಅವರಿದ್ದಾರೆ. ಮತ್ತೆ ನಿಮ್ಮೆಲ್ಲರ ಹರ್ಷ ಅವರು ಇದ್ದಾರೆ ನಮ್ ಜೊತೆ, ಬಹಳ ಉತ್ಸಾಹ ಯುವಕ. ಎಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಈಗ ಶುರು ಮಾಡೋಣ. ಯಾಕೆ ಈ ಡಿಸ್ಕಷನ್, ಏನೇನ್ ಚಾಲೆಂಜಸ್ ಆಗುತ್ತೆ? ನನ್ಗನ್ಸಿದ್ದು ಮೊದಲು ಡೈರೆಕ್ಟ್ ಆಗಿ ಶುರು ಮಾಡಕ್ಕಿಂತ ಪಾರ್ಟಿಸಿಪೆಂಟ್ಸ್ ಮಾತಾಡಕ್ ಶುರು ಮಾಡಿದ್ರೆ ನಾನೊಂದು ಲಿಸ್ಟ್ ಮಾಡ್ಕೊಂತೀನಿ, ಅದ್ರ ಬಗ್ಗೆನೆ ಆಮೇಲೆ ನಮ್ಮ ಪ್ಯಾನೆಲ್ ಅಲ್ಲಿ ಡಿಸ್ಕಸ್ ಮಾಡ್ಬೋದು. ಏನೇನ್ ಚಾಲೆಂಜಸ್ ಅನ್ಸುತ್ತೆ, ಏನೇನ್ ಕಷ್ಟ ಅನ್ಸುತ್ತೆ, ಅಥವಾ ಏನು ನಿಮ್ಗೆ ಈ ಮೀಟಿಂಗ್ ಔಟ್ಕಮ್ ಏನಿರ್ಬೇಕು, ಏನ್ ಗೊತ್ತಾಗ್ಬೇಕು ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆನೆ ಚರ್ಚೆ ಶುರು ವಿತ್ ಎಚ್ ಎ ರಾಬರ್ಟ್ಸ್. ಅವರು ವಾಟ್ ದ ಹೋಮಿಯೋಪತಿ ಆಫರ್ಸ್ ಟು ದ ಯಂಗ್ ಮ್ಯಾನ್ ಅಂತ ಒಂದು ಚಾಪ್ಟರ್ ಇದೆ, ಎಲ್ಲರೂ ಓದಿ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅಷ್ಟೇ ನಾನು ಹೇಳ್ತೀನಿ. ಇಟ್ಸ್ ಎನ್ honorable place in the community to secure an honorable place and to secure a desired position in the society, and of course along with that comes financial returns. So ಇದೆಲ್ಲದಕ್ಕೂ ನಾವು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ನಾಲೆಡ್ಜ್ ಅಂಡ್ ಸ್ಕಿಲ್, ಫಸ್ಟ್ ಥಿಂಗ್, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಬೇಕಾಗಿದ್ದು ಫಸ್ಟ್ ನಾಲೆಡ್ಜ್ ಅಂಡ್ ದೆನ್ ಸ್ಕಿಲ್, ಜ್ಞಾನ ಮತ್ತೆ ಕೌಶಲ ಅಂತ. ಸ್ಟಾರ್ಟ್ ವಿತ್ ಸೀನಿಯರ್ ಸುಧೀಂದ್ರ ಸರ್. ಏನು ನಿಮ್ಗೆ ಅನ್ಸುತ್ತೆ, ಏನೇನ್ ಇರ್ಬೇಕು ನಾಲೆಡ್ಜ್, ಸ್ಕಿಲ್ ಸೆಟ್ ಮಿನಿಮಮ್? ಅಂದ್ರೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ವಿ ಆಲ್ ನೋ, ಬಟ್ ಸ್ಟಿಲ್ ಬೇಸಿಕ್ ಶುರು ಮಾಡಕ್ಕೆ ಏನ್ ಇರ್ಬೇಕು ಅಂತ ಅನ್ಸುತ್ತೆ? ಬೇಸಿಕ್ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಫಸ್ಟ್ ಹೌ ವಿ ಕಮ್ಯುನಿಕೇಟ್ ವಿತ್ ದ ಪೇಷಂಟ್ಸ್. ಪ್ಲಸ್ ಅದಕ್ಕಿಂತ ಇಂಪಾರ್ಟೆಂಟ್, ಗಟ್ಟಿಯಾಗಿ ಕ್ಲಿನಿಕ್ ಅಲ್ಲಿ ಮಿನಿಮಮ್ 10 to 15 hours ಕುತ್ಕೋಬೇಕು ಫಸ್ಟ್. ಸ್ಟಾರ್ಟ್ ಮಾಡಿದಾಗ ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ಇಮಿಡಿಯೇಟ್ಲಿ ಪೇಷಂಟ್ಸ್. ಈ ಒಂದು ಲೆವೆಲ್ ಬಂದ್ಮೇಲೆ ನಿನ್ ಟೈಮಿಗೆ ಪೇಷಂಟ್ಸ್ ಬರ್ತಾರೆ, ಬಟ್ ಇನಿಷಿಯಲಿ ವಿ ಹ್ಯಾವ್ ಟು ಅವೈಲೇಬಲ್ ಫಾರ್ ದೇರ್ ಟೈಮ್.
ಫಸ್ಟ್ ಥಿಂಗ್. ಅಂಡ್ ಫಸ್ಟ್ ವಿ ಶುಡ್ ಹಾವ್ ಕಾನ್ಫಿಡೆನ್ಸ್ ಆನ್ ಅವರ್ ಸೆಲ್ಫ್. ಕಾನ್ಫಿಡೆನ್ಸ್ ಬರಕ್ಕೆ ಏನೇನು ಮಾಡಿರ್ಬೇಕು ನಾವು ಅಂತ ಓದ್ಬೇಕಾದ್ರೆ ಅಥವಾ ಹೌಸ್ಫುಲ್ಶಿಪ್ ಅಲ್ಲಿ ಅಥವಾ MD ಮಾಡೋ ಏನೇನು ಮಾಡಿರ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸ್ಪೆಷಲಿ ಗವರ್ಮೆಂಟ್ ಕಾಲೇಜಲ್ಲಿ ನಮ್ಗೆಲ್ಲ ಗೊತ್ತು. ಅಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಆಪರ್ಚುನಿಟಿ ಇನ್ ಆಲ್ ಹಾಸ್ಪಿಟಲ್ಸ್ ಟು ಲರ್ನ್, ರೈಟ್ ಫ್ರಮ್ ಥರ್ಡ್ ಇಯರ್ ಪೋಸ್ಟಿಂಗ್ಸ್ ಇಂದ ಹಿಡಿದು ಇಂಟರ್ನ್ಶಿಪ್ ತನಕನ. ಅದ್ರಲ್ಲಿ ನಾವು ಎಷ್ಟು ಯುಟಿಲೈಸ್ ಮಾಡ್ಕೊಂಡಿದೀವಿ ಅನ್ನೋ ಪ್ರಶ್ನೆ. ಸುಮಾರು ಜನ ಅಲ್ಲಿ ಬಂಕ್ ಕೊಡೋದು ಹೋಗ್ತಾ ಇದ್ರು. ಅದು ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು. ಸೆಕೆಂಡ್ ಥಿಂಗ್, ಡ್ಯೂರಿಂಗ್ ಕಾಲೇಜ್ ಟೈಮ್ ಮತ್ತೆ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ಸೀನಿಯರ್ಸ್ ಹತ್ರ ವರ್ಕ್ ಮಾಡಬೇಕು. ಅಂದ್ರೆ ನಾವು ಅಲ್ಲಿ ಅದು ಏನ್ ಹೇಳ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ನಾವು ಆ ಕ್ಲಿನಿಕ್ ಅಲ್ಲಿ ಕುತ್ಕೊಂಡಾಗ ಒಬ್ಬ ಪೇಷಂಟ್ ಮತ್ತೆ ಡಾಕ್ಟರ್ ಬಂದಾಗ ಏನ್ ಪ್ರೋಸೆಸ್ ಆಗತ್ತೆ ಅಂತ ಗೊತ್ತಾಗತ್ತೆ, ನೋಡಿ ಕಲಿತೀವಿ. ನೆಕ್ಸ್ಟ್ ಬರ್ತೀನಿ ನಿಮ್ಮ ಹತ್ರ. ಡಾಕ್ಟರ್ ವಿಜಯಕೃಷ್ಣ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೇಮ್ ಕ್ವಶನ್. ಈಗ ನಾನು ಕೆಲವು ಸುಧೀಂದ್ರ ಹೇಳಿರೋದು ಬಿಟ್ಟು ಕೆಲವು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಕೆಲವರು ಈ ಗ್ರೂಪ್ ಅಲ್ಲಿ ಇರೋರ ಹೆಸರು ನಾನು ಹೇಳ್ತೀನಿ. ಈಗ ಬೇಸಿಕಲಿ ನಾವು ನಮ್ದೇ ಎಕ್ಸಾಂಪಲ್ ತಗೊಳೋಣ. ಈಗ ಮನೋಹರು, ದೇವರಾಜು, ನಾನು ಈ ಗ್ರೂಪ್ ಅಲ್ಲಿ ನಾವು 3 ಜನ ಕ್ಲಾಸ್ಮೇಟ್ಸ್. ಈಗ ನೀವು ನಮ್ಮನ್ನ ನೋಡಿದಾಗ ಅಥವಾ ಫಾರ್ ಎಕ್ಸಾಂಪಲ್ ಮನೋಹರ್ನ ನೋಡಿದಾಗ, ನಾನು ಮನೋಹರ್ ಎಕ್ಸಾಂಪಲ್ ಕೊಡ್ತೇನೆ. ಅವ್ರ ಮಾಡ್ರೇಟರ್ ಅಂತ ನಾನು ಈ ಎಕ್ಸಾಂಪಲ್ ಕೊಡ್ತಾ ಇಲ್ಲ, ಅಥವಾ ಫ್ರೆಂಡ್ ಅಂತಾನು ನಾನು ಕೊಡ್ತಾ ಇರಲ್ಲ. ಬೇಸಿಕಲಿ ಏನಂದ್ರೆ, ಈಗ ನಾವು 4.5 years ಓದಿದ್ವಿ, 1 ವರ್ಷ ಇಂಟರ್ನ್ಶಿಪ್ ಮಾಡಿದ್ವಿ. ಸೊ ಟೋಟಲ್ 5.5 years ಈ ಕೋರ್ಸು. ಸೊ 5.5 years, ಅಟ್ ದಿ ಎಂಡ್ ಆಫ್ 5.5 years ಏನು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಥವಾ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮುಂದೆನೂ ಇತ್ತು. ಈಗ್ಲೂ ಇದೆ, ಆಗ್ಲೂ ಇತ್ತು. ಬಟ್ ಈಗ ನಾವಿದ್ದಿದ್ದು ಒಂದು 30 ಜನ ಬ್ಯಾಚ್ ಅಲ್ಲಿ ಕೆಲವರು ತುಂಬಾ ಚೆನ್ನಾಗಿ ನಾವು ನಮ್ ಲೈಫ್ ನ ಪ್ಲಾನ್ ಮಾಡ್ಕೊಂಡಿದ್ವಿ. ಕರೆಕ್ಟಾ ಮನೋಹರ್? ಅಂದ್ರೆ ಅಟ್ಲೀಸ್ಟ್ ಈಗ ಈ 4.5 years ಆದ್ಮೇಲೆ ಆ 1 ವರ್ಷ ನಾವು ನೈಟ್ ಡ್ಯೂಟಿ ಮಾಡ್ತೀವಿ, ನಮ್ದು ಇಂಟರ್ನ್ಶಿಪ್ ಅಲ್ಲಿ ಆ ದುಡ್ಡು ಬರುತ್ತೆ. ಆ ದುಡ್ಡು ನಾವ್ ಇಟ್ಕೊಂಡು ನಾವು ನಮ್ ಕ್ಲಿನಿಕ್ ಶುರು ಮಾಡ್ತೀವಿ. ನಾವ್ ಇನ್ನೂ ಒಂದ್ ಹೆಮ್ಮೆ ಪಟ್ಟು ಹೇಳೋ ವಿಷಯ ಏನಂದ್ರೆ, ನಾವ್ ಯಾರು ಒಂದ್ 5 ಪೈಸೆನೂ ನಮ್ಮ ಅಪ್ಪ ಅಮ್ಮನ ಕೇಳಿಲ್ಲ. ನಮ್ ಕ್ಲಿನಿಕ್ ಎಸ್ಟಾಬ್ಲಿಷ್ಮೆಂಟ್ ಗೆ ಇನ್ ಟರ್ಮ್ಸ್ ಆಫ್ ಅಡ್ವಾನ್ಸ್ ಆಗ್ಲಿ, ಇನ್ ಟರ್ಮ್ಸ್ ಆಫ್ ಎನಿ ಡ್ಯಾಮ್ ಥಿಂಗ್, ವಿ ಆರ್ ನಾಟ್ ಇವನ್ ಆಸ್ ಅ ಸಿಂಗಲ್ ಪೈ ಫ್ರಮ್ ಅವರ್ ಪೇರೆಂಟ್ಸ್. ಸೊ ಅಂದ್ರೆ ನಮ್ ಪ್ಲಾನಿಂಗು ಅಷ್ಟ್ ಚೆನ್ನಾಗಿತ್ತು ನಮ್ದು. ಅಂದ್ರೆ ಇಲ್ಲಿ ಮನೋಹರು ಬರ್ತಾರೆ, ದೇವರಾಜು, ಈ ಗ್ರೂಪ್ ಅಲ್ಲಿ 3 ಜನ ತುಂಬಾ ಪರ್ಸನಲಿ ಗೊತ್ತು, ಹಾಗಾಗಿ ಅವ್ರ ಹೆಸರು ಹೇಳ್ತೀನಿ. ಸುಧೀಂದ್ರ ಅವರು ಇನ್ನೊಂದು ಲೆವೆಲ್ ಬೇರೆ, ಅವ್ರ ಬಗ್ಗೆ ನಾನು ಮಾತಾಡಲ್ಲ ಈಗ ಸದ್ಯಕ್ಕೆ. ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ, ಈ ಟಾಪಿಕ್ ಇವತ್ತಿರೋದು, ಈಗಿರೋದು ನಾಲೆಜ್ ಸ್ಕಿಲ್. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ನಾವೇನ್ ಓದ್ಬೇಕು, ಫಾರ್ ಎಕ್ಸಾಂಪಲ್ ಪೋಸ್ಟಿಂಗ್ಸ್ ಇತ್ತು, ಪೋಸ್ಟಿಂಗ್ಸ್ ಗೆ ನಾವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದು, ಪೋಸ್ಟಿಂಗ್ಸ್ ಅಲ್ಲಿ ಕಲಿಯೋದು. ಬಹುಶಃ ನಾವು ಫಸ್ಟ್ ಇಯರ್ ಅಲ್ಲೇ ನಾವು ಒಬ್ಬೊಬ್ಬ ಸೀನಿಯರ್ ಡಾಕ್ಟರ್ ಹತ್ರ ನಾವು ಕೆಳಗಡೆ ಕೆಲಸ ಮಾಡಿದ್ವಿ. ಸುಧೀಂದ್ರ ಅವ್ರು ಹೇಳ್ದಂಗೆ ನಾವ್ ಏನ್ ಕಲ್ತ್ವಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳ್ಕೊಟ್ರು ಇಲ್ವೋ ನಮ್ಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಅಲ್ಲಿ ಹೆಂಗೋಗಿ ನಿಂತ್ಕೋಬೇಕು, ಹೆಂಗ್ ಕೂತ್ಕೋಬೇಕು, ಏನ್ ಮಾತಾಡ್ಬೇಕು, ಆ ಕೊಟ್ಟಿರೋ ಔಷಧಿಗಳು ಕೊಟ್ಮೇಲೆ ರಿಸಲ್ಟ್ಸ್ ಏನಿತ್ತು, ಹೋಮಿಯೋಪತಿ ಕೆಲಸ ಮಾಡತ್ತಾ ಇಲ್ವಾ, ಈ ತರ ನಾನಾ ಪಾಯಿಂಟ್ಸ್ ಗೆ ನಮ್ಗೆ ತುಂಬಾ ಒಂದು ಮಾಹಿತಿನೂ ಸಿಗ್ತಾ ಇತ್ತು. ಬೇರೆ ಬೇರೆ ಡಾಕ್ಟರ್ ಕೆಳಗಡೆ ಕೆಲಸ ಮಾಡಿದ್ವಿ. ಈಗಿರೋ ಒಂದು ತಳಮಲ ನಮ್ ಹುಡುಗರಲ್ಲಿ ಅಟ್ ದಿ ಎಂಡ್ ಆಫ್ 5.5 years ಏನ್ ಮಾಡ್ಬೇಕು ನಾವು ನೆಕ್ಸ್ಟ್ ಅನ್ನೋದು ನಮ್ಗೆ ಅವತ್ತು ಇರ್ಲಿಲ್ಲ. ಬಿಕಾಸ್ ನಾನು ಇಂಟರ್ನ್ಶಿಪ್ ಅಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೆ, ಮನೋಹರ್ ಅವರು ಇಂಟರ್ನ್ಶಿಪ್ ಮುಗಿದ ತಕ್ಷಣ ಶುರು ಮಾಡಿದ್ರು. ಅಂದ್ರೆ ನಮ್ದೊಂದು ಪರ್ಫೆಕ್ಟ್ ಪ್ಲಾನಿಂಗ್ ಇತ್ತು, ಹಿಂಗೆ ಆಗ್ಬೇಕು ಅಂತ. ಅದಕ್ ಬೇಕಾಗಿರೋ ನಾಲೆಜ್ ಸ್ಕಿಲ್ ನ ನಾವು ಸಂಪಾದಿಸ್ಕೊಂಡಿದ್ವಿ. ಆಮೇಲೆ ಇಟ್ಸ್ ಎ ಲರ್ನಿಂಗ್ ಪ್ರೊಸೆಸ್. ಒಂದೇ ದಿನ 4 ವರ್ಷದಲ್ಲಿ ನಮ್ಗೆಲ್ಲ ಬರೋದಿಲ್ಲ. ಇವತ್ತು ನಾವು ಕಲಿತಾ ಇದೀವಿ. ಬಟ್ ಅಟ್ಲೀಸ್ಟ್ ಒಂದು ಮಿನಿಮಮ್ ಕ್ಲಿನಿಕ್ ಗೆ ಏನ್ ಬೇಕಿತ್ತು ಆ 4.5 years 5.5 years ಅಲ್ಲಿ ನಾವು ರೆಡಿ ಆಗಿದ್ದು ನಾವು ಹಾಕಿದ್ವಿ, ನಾವು ಮಾಡಿದ್ವಿ. ಅದಕ್ಕೆ ನಾವೇ ಸಾಕ್ಷಿ ಅನ್ನೋ ಮಾತನ್ನ ಇಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಮನೋಹರ್. ಥ್ಯಾಂಕ್ ಯು. ಡಾಕ್ಟರ್ ವಿನಾಯಕ್ ಸಿರ್ಸಿ. Sir, unmute. Yes, sir. Sir. Yes, sir. Yeah, good afternoon, everybody. First of all, ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ನಾನು. ಈ ಒಂದು ಪ್ಲಾಟ್ಫಾರ್ಮ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕಾಗಿ. 2001 ನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಾಂ KMC ಹೋಮಿಯೋಪತಿ ಮೆಡಿಕಲ್ ಕಾಲೇಜಲ್ಲಿ ಕಲ್ತಿದ್ದು. ಹಂಗೆ
ಅದೇ ಒಂದು ಫಸ್ಟ್ 2002 actually to be frank with you, I did not have strong base regarding homeopathy. ಆಮೇಲೆ ಡಾಕ್ಟರ್ ಮನೋಹರ್, ಡಾಕ್ಟರ್ ಮಹೇಶ್ ಇವರಿಗೆಲ್ಲ ಕಾಂಟ್ಯಾಕ್ಟ್ ಆಯ್ತು, ಡಾಕ್ಟರ್ ವಿಜಯ್ ಕೃಷ್ಣ, ಡಾಕ್ಟರ್ ದೇವರಾಜ್ ಇವರಿಗೆಲ್ಲ ಕಾಂಟ್ಯಾಕ್ಟ್ ಆಯ್ತು. ಆಮೇಲೆ ಹೋಮಿಯೋಪತಿ ಬಗ್ಗೆ ಒಳ್ಳೆ ಫೌಂಡೇಶನ್ ಸಿಕ್ತು ನಮಗೆ. ಪ್ರೆಡಿಕ್ಟಿವ್ ಹೋಮಿಯೋಪತಿ ಇಂಟ್ರೊಡಕ್ಷನ್ ಆಯ್ತು ಡಾಕ್ಟರ್. ಸೊ ನಾಲೆಜ್ ಅಂಡ್ ಸ್ಕಿಲ್ ಮತ್ತೆ ಹೇಳ್ಬೇಕಿದ್ರೆ ಈ ಕಾಲೇಜಲ್ಲಿ ನಾವು ಕಲ್ತಿರೋ ನಾಲೆಜ್ ಸ್ಕಿಲ್ ಅದಕ್ಕಿಂತ ಜಾಸ್ತಿ ಡಾಕ್ಟರ್ ವಿಜಯ್ ಕೃಷ್ಣ ಅವ್ರು ಹೇಳ್ದಂಗೆ ನಾವು ಇನ್ನೊಬ್ರು ಫಿಸಿಷಿಯನ್, ವೆಲ್ ಸೆಟಲ್ಡ್ ಫಿಸಿಷಿಯನ್ ಅಂಡರ್ ಕೆಲಸ ಮಾಡಿದ್ರೆ ಅದರಷ್ಟು ಎಕ್ಸ್ಪೀರಿಯನ್ಸ್ ಮತ್ತೆ ಯಾವುದೂ ಇಲ್ಲ. ಯಾಕೆಂದ್ರೆ ದಟ್ ಇಸ್ ಅ ಪ್ರಾಕ್ಟಿಕಲ್ ನಾಲೆಜ್. ಈ ಅಲೋಪತಿ ಫಿಸಿಷಿಯನ್ ಹತ್ರ ಕೆಲಸ ಮಾಡಿದ್ರಿ ಅಂತ ಆದ್ರೆ ಸೂನ್ ಆಫ್ಟರ್ ದ ಇಂಟರ್ನ್ಶಿಪ್ ಆರ್ ಡ್ಯೂರಿಂಗ್ ಯುವರ್ ಥರ್ಡ್ ಇಯರ್ ಆರ್ ಫೈನಲ್ ಇಯರ್ ಅಲೋಪತಿ ಫಿಸಿಷಿಯನ್ ಹತ್ರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದ್ರೆ ಯು ವಿಲ್ ಗೆಟ್ ದ ನಾಲೆಜ್ ಆಫ್ ದಿ ಸ್ಕಿಲ್ ಆಫ್ ಡಯಾಗ್ನೋಸಿಸ್. ಡಯಾಗ್ನೋಸ್ ಹೆಂಗ್ ಮಾಡಬೇಕು, ರಿಲೆವೆಂಟ್ ಇನ್ವೆಸ್ಟಿಗೇಷನ್ ಯಾವ ಪೇಷಂಟ್ ಹೆಂಗ್ ಕಳಿಸ್ಬೇಕು, ಈ ತರ ಎಲ್ಲ ನಾಲೆಜ್ ಸಿಗುತ್ತದೆ. ಮತ್ತೆ ಇನ್ನೊಂದು ಅಂದ್ರೆ ಅಲೋಪತಿಕ್ ಮೆಡಿಸಿನ್ ಬಗ್ಗೆನೂ ನಮ್ಗೆ ನಾಲೆಜ್ ಇರಬೇಕಾಗ್ತದೆ. ಯಾಕೆಂದ್ರೆ ಪೇಷಂಟ್ ವಿಲ್ ಕಮ್ ವಿತ್ ಹಿಸ್ಟ್ರಿ ಆಫ್ ಅಲೋಪತಿಕ್ ಟ್ರೀಟ್ಮೆಂಟ್. ಆ ಟೈಮಲ್ಲಿ ಅಲೋಪತಿ ನಾಲೆಜ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಪೇಷಂಟ್ ವಿಲ್ ಇನ್ ಸಮ್ ಅದರ್ ವೇ, ಇವ್ರಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಮೇನ್ ಸ್ಟ್ರೀಮ್ ಇಸ್ ಅಲೋಪತಿ. ಸೊ ಅದಕ್ಕೆ ಗೊತ್ತಿಲ್ಲ ನಮ್ಗೆ ಏನು ಅಂತಾದ್ರೆ ಇವ್ರಿಗೆ ಈ ಡಾಕ್ಟರ್ಗೆ ಏನೋ ಗೊತ್ತಿಲ್ಲ ಏನೋ ಅಂತ ಅನ್ಕೋಬೇಕು, ಡಿಸೀಸ್ ಬಗ್ಗೆ ಗೊತ್ತಿಲ್ಲ ಏನೋ ಅಂತ ಅನ್ಕೋಬೇಕು. ಸೊ ಆ ನಾಲೆಜು ಬೇಕಾಗತ್ತೆ ನಮ್ಗೆ. ಇನ್ನೊಂದು ಅಂದ್ರೆ ವಿ ಕ್ಯಾನ್ ಗೆಟ್ ದ ಡಿಗ್ನಿಟಿ ಆಫ್ ದ ಡಾಕ್ಟರ್, ಹೌ ಟು ಮೇಂಟೈನ್ ದ ಡಿಗ್ನಿಟಿ ಆಫ್ ದ ಡಾಕ್ಟರ್. ಹೋಮಿಯೋಪತಿ ಫಿಸಿಷಿಯನ್ ಹತ್ರನೂ ನಾವು ವರ್ಕ್ ಮಾಡ್ಬೇಕು, ನಾಲೆಜ್ ಮತ್ತೆ ಸ್ಕಿಲ್ ಎರಡೂ ಬೇಕು ಅಂತ. ಯಾಕಂದ್ರೆ ಹೋಮಿಯೋಪತಿ ನಮ್ದು ಬ್ರೆಡ್ ಅಂಡ್ ಬಟರ್. ಹಾಗಾಗಿ ಹೋಮಿಯೋಪತಿ ಫಿಸಿಷಿಯನ್ ಹತ್ರ ವರ್ಕ್ ಮಾಡಿದಾಗ ಹೆಂಗೆ ಪೇಷಂಟ್ ಅನ್ನ ಕೇಸ್ ತಗೋಬೇಕು, ಹೌ ಟು ಎಲಿಸಿಟ್ ದ ಮೆಂಟಲ್ಸ್, ವಾಟ್ ಆರ್ ದ ಥಿಂಗ್ಸ್ ಯು ಶುಡ್ ಗಿವ್ ಇಂಪಾರ್ಟೆನ್ಸ್, ಯಾವ್ದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು, ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು, ಅನಾಲಿಸಿಸ್ ಹೆಂಗ್ ಮಾಡಬೇಕು ಕೇಸ್, ಮತ್ತೆ ಯಾವ ಸಿಂಟಮ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನ ರುಬ್ರಿಕ್ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು, ಆಮೇಲೆ ಹೌ ಟು ಪ್ರಿಸ್ಕ್ರೈಬ್ ದ ಮೆಡಿಸಿನ್, ಪೊಟೆನ್ಸಿಸ್ ಯಾವ ಸೆಲೆಕ್ಟ್ ಮಾಡಬೇಕು ಪೆಥಾಲಜಿ ವೈಸ್, ಇಂತ ಬೇಸಿಕಲಿ ಮೆಂಟಲ್ಸ್ ಹೆಂಗೆ ಎಲಿಸಿಟ್ ಮಾಡಬೇಕು ಅನ್ನೋದನ್ನ ನಾವು ಬೈ ಎಕ್ಸ್ಪೀರಿಯನ್ಸ್ ಇನ್ನೊಬ್ರ ಕೆಳಗಡೆ ಕೂತು ನೋಡಿ ಕಲ್ತಾಗನೆ ನಮ್ಗೆ ಬರೋದು ಅಂತ ನನ್ಗೆ ಅನ್ಸುತ್ತೆ. ಸೊ ಇವೆಲ್ಲ ಸೌಂಡ್ ನಾಲೆಜ್ ಮತ್ತೆ ಸ್ಕಿಲ್ ಇದ್ರೆ ಒನ್ ಕ್ಯಾನ್ ಈಸಿಲಿ ಗೆಟ್ ಎಸ್ಟಾಬ್ಲಿಷ್ ಇನ್ ಪ್ರೈವೇಟ್ ಪ್ರಾಕ್ಟೀಸ್ ಅಂತ ಅನ್ಸುತ್ತೆ. ಡಾಕ್ಟರ್ ಮನೋಹರ್. ಅನಿತಾ ಅವ್ರ ಇದ್ದೀರಾ? ಹಾ ಸರ್, ಹೇಳಿ ಸರ್. ಹಾ ಇದೀನಿ ಸರ್. ದೇವರಾಜ್ ಅವ್ರು ಹೇಳ್ದಂಗೆ, ಸೊ ನಾಲೆಜು ಸ್ಕಿಲ್ಲು ನಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಡೆಫಿನೆಟ್ಲಿ ಸರ್. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ಅಷ್ಟೊಂದು ಮನೋಹರ್ ಅವ್ರು ಜಾಯ್ನ್ ಆಗ್ತಾರೆ, ಹಿ ವಿಲ್ ಟೇಕ್ ಓವರ್. ಸರ್, ನಾಲೆಜ್ ಸ್ಕಿಲ್ ಅಂದ್ರೆ ಫಸ್ಟ್ ಆಫ್ ಆಲ್ ಬೀಯಿಂಗ್ ಎ ಫಿಮೇಲ್, ಫಸ್ಟ್ ಇಂಟರ್ನ್ಶಿಪ್ ಫಿನಿಶ್ ಆದ್ಮೇಲೆ ನಿಮ್ಗೆ ಓನ್ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಬೇಕಾ ಇಲ್ಲ ಬೇರೆ ಕಡೆ ಕೆಲಸ ಮಾಡ್ಬೇಕಾ ಅಂತ ಫಿಮೇಲ್ಸ್ ಫಸ್ಟ್ ಒಂದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಬೀಯಿಂಗ್ ಫಿಮೇಲ್ ಫೈನಾನ್ಷಿಯಲ್ ಸಪೋರ್ಟ್ ನಿಮ್ಗೆ ಫಸ್ಟ್ ಸಿಗಲ್ಲ. ಸೊ ಆಮೇಲೆ ಏನ್ ಮಾಡ್ಬೇಕು ಅಂತ ನನ್ನ ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ ಇಮಿಡಿಯೇಟ್ ಆಫ್ಟರ್ ಇಂಟರ್ನ್ಶಿಪ್ ನಾನು ಡಾಕ್ಟರ್ ಬತ್ರ ಜಾಯ್ನ್ ಆಗಿದೆ ಸರ್. 6 years ಕೆಲಸ ಮಾಡಿದ್ದೀನಿ. ಬಟ್ ಅಲ್ಲಿ 6 years ಕೆಲಸ ಮಾಡಿದ್ಮೇಲೆ ನಿಮ್ಮನ್ನ ಪೇಷಂಟ್ ಹೇಗ್ ಹ್ಯಾಂಡಲ್ ಮಾಡ್ಬೇಕು, ಅಲ್ಲಿ VIP ಪೇಷಂಟ್ ಸಿಗ್ತಾನೆ, ಮಿಡಿಲ್ ಕ್ಲಾಸ್ ಎಲ್ಲಾನು. ಸೊ ಲಾಡ್ ಆಫ್ ಎಕ್ಸ್ಪೋಜರ್ ಇಂದ ಒಂದು ಕಾನ್ಫಿಡೆಂಟ್ ಈ ತರ ಪೇಷಂಟ್ ಬಂದು ನೀನ್ ಹ್ಯಾಂಡಲ್ ಮಾಡೋದು, ಕ್ಲಿನಿಕಲ್ ಎಕ್ಸ್ಪೋಜರು ಎನಿಥಿಂಗ್ ನಿಮ್ಗೆಲ್ಲ ಸಿಗುತ್ತೆ. ಬಟ್ ಆಫ್ಟರ್ 6 years ಐ ರಿಯಲೈಸ್ ಹೌ ಲಾಂಗ್ ಕ್ಯಾನ್ ವರ್ಕ್ ಫಾರ್ ಸಮನ್ ಎಲ್ಸ್. ನಿನ್ಗೂ ಸಪೋಸ್ 6 years ಆದ್ಮೇಲೆ ಆಚೆ ಬಂದ್ಮೇಲೆ ಯು ಆರ್ ಎ ಝೀರೋ. So what I decided after 6 years, I thought I'll start my own clinic anta. Hello. ಓಕೆ, ಕೇಳಿಸ್ತದೆ. ಸ್ಕಿಲ್ಸ್ ನನ್ನ ಪ್ರಕಾರ ನನ್ನ ಇದರಲ್ಲಿ ನಾನು ಡಾಕ್ಟರ್ ಬತ್ರಾ ಸರ್ ಕೆಲಸ ಮಾಡಿದ್ದು, ಮತ್ತೆ ನನ್ನ ಫಾದರ್ ಮುಲ್ಲೇಸ್ ಇಂದ ಪಾಸ್ ಔಟ್ ಸರ್. ಆಕ್ಚುಲಿ ನಾಲೆಜ್ ಸ್ಕಿಲ್ ಮೇನ್ ಇಂಪಾರ್ಟೆಂಟ್. ಅಲ್ಲಿ ನಮ್ಗೆ ಡೈರೆಕ್ಟ್ ಬೇರೆ ಡಾಕ್ಟರ್ಸ್ ಜೊತೆ ಕುತ್ಕೊಂಡು ಪ್ರಾಕ್ಟೀಸ್ ತಗೊಂಡಂತ ಎಕ್ಸ್ಪೋಜರ್ ಇರ್ಲಿಲ್ಲ. ಬಟ್ ಮೇನ್ ಅಲ್ಲಿ ಎಲ್ಲಿ ಡಾಕ್ಟರ್ಸ್ ಎಷ್ಟು ಅವೈಲಬಲ್ ಇದ್ದಿರೋ, ಬಟ್ ನಮ್ಗೆ ಬೇರೆ ಆಚೆ ಪೋಸ್ಟಿಂಗ್ಸ್ ಇತ್ತು. ಬಟ್ ಫಸ್ಟ್ ಫಿಮೇಲ್ ಫೇಸ್ ಮಾಡೋದೇನಂದ್ರೆ ಫಸ್ಟ್ ನೀನ್ ಪಾಸ್ ಆಚೆ ಬಂದ್ಮೇಲೆ ನೀನ್ ಹೇಗ್ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಬೇಕು. ಒಂದು ಇಮಿಡಿಯೇಟ್ಲಿ ಮದುವೆ ಅಂತ ಆಗುತ್ತೆ. ಮದುವೆ ಆದ್ಮೇಲೆ ಅಲ್ಲಿಂದ ಮೋಸ್ಟ್ಲಿ ಸಿಟಿಯಿಂದ ರಿಪ್ಲೇಸ್ ಆಗ್ತೀರಾ. ಮತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಪೇರೆಂಟ್ಸ್ ಕೊಡ್ತಾರಾ ಇಲ್ಲ ಅಂದ್ರೆ ಹಸ್ಬೆಂಡ್ ಸಿಗ್ತಾ ಅದು ಗೊತ್ತಿಲ್ಲ. ಫಸ್ಟ್ ಫಿಮೇಲ್ಸ್ಗೆ ನಾನೇನ್ ಹೇಳೋದೇನಂದ್ರೆ you start working with someone, maybe senior doctors hatrano half a day at least.
ಸೊ ಇಮಿಡಿಯೇಟ್ಲಿ ಆಫ್ಟರ್ 3 years 3 months ಏನಾದ್ರು ಮಧ್ಯದಲ್ಲಿ ಮತ್ತೆ ಪ್ರಾಬ್ಲಮ್ ಆಗಿ ಬೀಂಗ್ ಎ ಫಿಮೇಲ್ ಕನ್ಸೀವ್ ಆಗ್ಬೇಕು ಮತ್ತೆ ಚೈಲ್ಡ್ ಲೈಫ್ ಅಲ್ಲಿ ಅಂತ ಇರುವಾಗ ನಿನ್ಗೆ ಮತ್ತೆ ಬೀಂಗ್ ಎ ಫಿಮೇಲ್ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಏನಿದ್ರೆ ಫ್ಯಾಮಿಲಿ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯು ಶುಡ್ ಬಿ ಅಟ್ ಹೋಮ್, ಮತ್ತೆ ಕ್ಲಿನಿಕ್ ಯಾರು ನೋಡ್ಕೊಂತಾರೆ, ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್. ನನ್ ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ ನಾನು 2010 ವರೆಗೂ ಬ್ಯಾಂಗ್ಳೂರ್ ಕೆಲಸ ಮಾಡಿದೆ. ಬ್ಯಾಂಗ್ಳೂರನ್ನ ಮೈಸೂರಿಗೆ ಶಿಫ್ಟ್ ಆದೆ. ಮೈಸೂರ್ ಶಿಫ್ಟ್ ಆದ್ಮೇಲೆ ನನ್ಗೆ ಮೈಸೂರ್ ಅಂತ ಏನೂ ಗೊತ್ತಿರ್ಲಿಲ್ಲ. ಐ ಡೋಂಟ್ ನೋ ಅಬೌಟ್ ಎನಿಥಿಂಗ್ ಅಬೌಟ್ ಮೈಸೂರ್. ಬಟ್ ಎಲ್ಲೋ ಒಂದ್ ಪ್ಲೇಸ್ ಕುವೆಂಪು ನಗರ ಅಂತ ನನ್ಗೆ ಪ್ಲೇಸ್ ಸೆಲೆಕ್ಟ್ ಆಯ್ತು, ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ. 3 months ಆದ್ಮೇಲೆ ನಾನು ಕನ್ಸೀವ್ ಆದೆ. ಸೊ ಫಸ್ಟ್ ಸರ್ ಹೇಳೋ ತರ ನೀನ್ ಫಸ್ಟ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಮಾರ್ನಿಂಗ್ ಈವ್ನಿಂಗ್ ಅಟ್ಲೀಸ್ಟ್ ಕಂಟಿನ್ಯೂಸ್ ಒಂದು 6-7 hours ಕೂತ್ಕೋಬೇಕು ಕ್ಲಿನಿಕ್ ಅಲ್ಲಿ. ಬಟ್ ನನ್ ಕೈ ಆಗಿಲ್ಲ ಅದು. ಲಾಟ್ ಆಫ್ ಹೈಪರೆಮಿಸಿಸ್, ಡಿಸ್ಕಂಟಿನ್ಯೂಟಿ, ಇದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಸೊ ಆ ಟೈಮ್ ಅಲ್ಲಿ ಇವಾಗ ನೀವು ರೆಂಟ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. Home to ask. First of all, you are not regular to your clinic. Hello. Hello. ಓ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಫಸ್ಟ್ ನನ್ಗೆ ಫಿಮೇಲ್ ಆಸ್ ಅಡ್ವೈಸ್ ಅಂದ್ರೆ ಫಸ್ಟ್ ನಿಮ್ಮ ಕಾಲೇಜಲ್ಲಿ ಎಷ್ಟು ನಾಲೆಜ್ ಸಿಗುತ್ತೋ ಮತ್ತೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ತಗೋಬೇಕು. ಮತ್ತೆ ಇಮಿಡಿಯೇಟ್ ಆಗಿ ಅಟ್ಲೀಸ್ಟ್ ಎಲ್ಲಾದ್ರೂ 1 or 2 years ಯು ಹ್ಯಾವ್ ಟು ವರ್ಕ್ ವಿತ್ ಸಮ್ಮನ್ ಅಂತ. ಇದು ಸೀನಿಯರ್ ಡಾಕ್ಟರ್ ಆದ್ರೂ ಎಲ್ಲಾದ್ರೂ ಜಸ್ಟ್ ಹಾಫ್ ಡೇ ಆದ್ರೂ ವರ್ಕ್ ಮಾಡಿದ್ರೆ ಯು ಗೆಟ್ ಎ ನಾಲೆಜ್ ಅಂಡ್ ಸ್ಕಿಲ್ ಹೌ ಟು ಟ್ರೀಟ್ ಎ ಪೇಷಂಟ್, ಹೌ ಟು ಹ್ಯಾಂಡಲ್ ಎ ಪೇಷಂಟ್ ಅಂತ. ಮನೋ ಗುರುವೆ, ಹಲೋ. ಅದೇ ನೆಕ್ಸ್ಟ್ ಡಾಕ್ಟರ್ ಕಿರಣ್ ಪಪ್ಪ. ಸರ್ ಕಿರಣ್ ಕುಮಾರ್. ಸರ್ ಅಂದ್ರೆ ಈ ಡಿಸ್ಕಷನ್ ನಾಲೆಜ್ ಮತ್ತೆ ಸ್ಕಿಲ್ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ತೀನಿ ನಾನು. ನಾಲೆಜ್ ಅನ್ನೋದು ಎವರ್ ಎಂಡಿಂಗ್ ಪ್ರೊಸೆಸ್. ಅದು ಯಾವಾಗ್ಲೂ ನಾವು ಕಲಿತಾನೆ ಇರ್ತೀವಿ. ಕ್ಲಿನಿಕ್ ಶುರು ಮಾಡಕ್ ಮುಂಚೆನೂ ಅಷ್ಟೇ, ಕ್ಲಿನಿಕ್ ಆದ್ಮೇಲೂ ಅಷ್ಟೇ, ಇವನ್ ಮುಂದೆ ಕೂಡ ನಾವು ಅಕ್ವೈರ್ ಮಾಡ್ಕೊತಾನೆ ಇರ್ತೀವಿ ನಾಲೆಜ್ ನ. ಬಟ್ ಸ್ಕಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಕ್ಲಿನಿಕ್ ಶುರು ಮಾಡಿ ಅದು ಪಿಕಪ್ ಆಗ್ಬೇಕು ಅಂದ್ರೆ ಸ್ವಲ್ಪ ಸ್ಕಿಲ್ ಬೇಕಾಗುತ್ತೆ. ಆ ಸ್ಕಿಲ್ ಬರ್ಬೇಕು ಅಂತಂದಾಗ ನಮ್ಗೆ ಮೇನ್ ಆಗಿ ಕ್ಲಿನಿಕ್ ಎಕ್ಸ್ಪೋಜರ್ ಆಗ್ಬೇಕು. ನಾವು ಆಕ್ಚುಲಿ ಬೇರೆ ಡಾಕ್ಟರ್ ಕ್ಲಿನಿಕ್ ಹೋಗಿ ಒಂದ್ ಸ್ವಲ್ಪ ಕಲಿಬೇಕು, ಅವ್ರು ಹೇಗೆ ಇದ್ ಮಾಡ್ತಿದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಆ ಸ್ಕಿಲ್ ನ ನಾವು ಡೆವಲಪ್ ಮಾಡ್ಕೊಂಡು ಹೋದಂಗೆ ನಮ್ಮ ಕ್ಲಿನಿಕ್ ನ ನಾವು ಹೊಸ ಕ್ಲಿನಿಕ್ ಅಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಆ ಸ್ಕಿಲ್ ಅಲಾಂಗ್ ವಿತ್ ನಾಲೆಜ್ ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಅಷ್ಟೇ, ಫರ್ದರ್ ಬೇರೆ ಡಿಸ್ಕಷನ್ ಏನಂದ್ರೆ ಸ್ಕಿಲ್ ನ ನಾವು ಕ್ಲಿನಿಕಲ್ ಅಂದ್ರೆ ಅಕಾಡೆಮಿಷಿಯನ್ ಆಗಿ ಅಥವಾ ಕ್ಲಿನಿಷಿಯನ್ ಆಗ್ಬೇಕಾ ಅನ್ನೋದು ಫಸ್ಟ್ ನಾವು ಡಿಸೈಡ್ ಮಾಡ್ಕೊಂಡು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಸೀನಿಯರ್ ಡಾಕ್ಟರ್ಸ್ ಹತ್ರ ಹೋಗಿ ಸ್ವಲ್ಪ ದಿನ ಅಲ್ಲಿ ವರ್ಕೌಟ್ ಮಾಡ್ಬೇಕು, ಸ್ಕಿಲ್ ನ ಕಲಿಬೇಕು. ನಾಲೆಜ್ ಅದು ಪಾಡಿಗೆ ಬರ್ತಾ ಹೋಗುತ್ತೆ. ಅದು ನಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬರ್ತಾ ಹೋಗುತ್ತೆ. ಸ್ಕಿಲ್ ನ ಫಸ್ಟ್ ಡೆವಲಪ್ ಮಾಡ್ಕೊಳ್ಳಿ, ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡಿ. ನಾಲೆಜ್ ಇಸ್ ಎವರ್ ಎಂಡಿಂಗ್ ಪ್ರೊಸೆಸ್. ಓಕೆ ಸರ್. ಮನೋಹರ್ ಇದಾರ? ಮನೋಹರ್ ಏನೋ ಕನೆಕ್ಷನ್ ಪ್ರಾಬ್ಲಮ್ ಅನ್ಸುತ್ತೆ. ಇಲ್ಲ ಸರ್, ಒಂದ್ ನಿಮಿಷ ಮಾಡ್ತೀನಿ. ನೆಕ್ಸ್ಟ್ ಯಾರು ಮಾತಾಡಿ? ಹರ್ಷ ಇದಾರೆ, ಅಭಿ ಇದಾರೆ, ಗುರು ಇದಾರೆ. ಅಭಿ ಸರ್. ಹಲೋ, ಕೇಳ್ತಾ ಇದೆಯಾ? ನಾನ್ ಡಾಕ್ಟರ್ ಅಭಿಜಿತ್ ಅಂತ ಮೈಸೂರಲ್ಲಿ 11 ವರ್ಷ ಕಂಪ್ಲೀಟ್ ಆಗಿ 12ನೇ ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಂಗೆ ಕ್ಲಿನಿಕ್ ಸ್ಟಾರ್ಟಿಂಗ್ ತಿಂಗಳಿಂದಲೂ ಕ್ಲಿನಿಕ್ ಫ್ರೆಂಡ್ ಕ್ಲಿನಿಕ್ ಇಂದಲೇ ಬಂತು, ಏನು ತೊಂದರೆ ಆಗ್ಲಿಲ್ಲ. ನಾನು 4th ಇಯರ್ ಇಂದಲೇ ನಾನು ಆಕ್ಚುಲಿ 2nd ಇಯರ್ ಇಂದಲೇ ನಾನು ಡಾಕ್ಟರ್ ಮನೋಹರ್ ಹತ್ರ ರಜದಲ್ಲಿ ಬಂದಾಗ ತಿಂಗಳು ಬರೀ ಒಂದ್ 15 ದಿನನೋ 1 ತಿಂಗಳು ಆ ರೀತಿ. 2nd ಇಯರ್ ಇಂದಲೇ ಒಂಥರ ಎಕ್ಸ್ಪೋಸ್ ಆಗಿದೆ. ಸೊ ಏನಾಗುತ್ತೆ ಅಂದ್ರೆ ಕ್ಲಿನಿಕ್ ಕಲಿಬೇಕಾದ್ರೆ ಒಂಥರ, ಬಟ್ ಪೇಷಂಟ್ ಡೈರೆಕ್ಟ್ ಆಗಿ ಅವ್ರ ಜೊತೆ ನೋಡೋದು, ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ನಾನು ಏನು ಕಲಿಲಿಲ್ಲ ಸ್ಟಾರ್ಟಿಂಗ್. ಆಕ್ಚುಲಿ ಅಪ್ ಟು 4th ಇಯರ್ ಏನೋ ಕೊಡ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ ಅಷ್ಟೇ ಗೊತ್ತಾಗ್ತದೆ ಬಿಟ್ರೆ ಏನು ಕಲಿಲ್ಲ. ಬಟ್ ಬಾಡಿ ಲ್ಯಾಂಗ್ವೇಜ್ ಹೇಗೆ ಅವ್ರನ್ನ ಅಟೆಂಡ್ ಮಾಡ್ಬೇಕು ಅಂತದ್ನೆಲ್ಲ ತುಂಬಾ ಚೆನ್ನಾಗಿ ಕಲಿತೆ. ಆಮೇಲೆ ಮಂಗಳೂರಲ್ಲಿ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತ ಇದಾರೆ, ಅವ್ರ ಜೊತೆ ನಾನು 1 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಅವಾಗ ತುಂಬಾ ಅಂದ್ರೆ ತುಂಬಾ ಕಲಿತೆ. ಮತ್ತೆ ಡೈರೆಕ್ಟ್ ಕ್ಲಿನಿಕ್ ಹಾಕ್ಬಹುದು ಅಂತ ಇಂಟರ್ನ್ಶಿಪ್ ಮುಗಿದು ಬರೀ 10 ದಿನದಲ್ಲಿ ನಾನು ಕ್ಲಿನಿಕ್ ಆದೆ, ಟೈಮ್ ವೇಸ್ಟ್ ಮಾಡ್ಲೇ ಇಲ್ಲ. ಫಸ್ಟ್ ದಿನದಿಂದಲೇ ಈ 3 ಜನ ಪೇಷಂಟ್ ಇದ್ರು.
ಆ ಫಸ್ಟ್ ಪೇಷಂಟ್ಸ್ ಯಾರಿದಾರೋ, ಫಸ್ಟ್ ಸೆಕೆಂಡ್ ಥರ್ಡ್ ಪೇಷಂಟ್ಸ್ ಈಗಲೂ ನನ್ನ ಪೇಷಂಟ್ಸ್ ಅವರು. ಸೊ ಅವ್ರ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇದ್ದಂಗೆ. ನೀವು ಅವ್ರನ್ನ ಯಾವ ರೀತಿ ಇದು ಮಾಡ್ತೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಮೊದ್ಲು ಹೆಂಗಾಗುತ್ತೆ ಅಂದ್ರೆ ಬರೀ ಏಜ್ಡ್ ವಯಸ್ಸಾದವ್ರು ಮಾತ್ರ ಬರ್ತಾರೆ. ಅವ್ರು ಏನಾಗಿದೆ ಅಂದ್ರೆ ಫ್ರಸ್ಟ್ರೇಟೆಡ್, ಎಲ್ಲಾ ಕಡೆ ಹೋಗ್ಬಿಟ್ಟು ಇವ್ನು ಯಾರೋ ಹೊಸಬ ಬಂದಿದ್ದಾನೆ ನೋಡೋಣ ಅಂತಾರೆ, ಎಕ್ಸ್ಪೆರಿಮೆಂಟ್ ಮಾಡೋಣ ನೋಡೋಣ ಅಂತ ಬರ್ತಾರೆ. ಒಂಥರ ಅವ್ರು ಬಂದ್ರೆ ಹೆಂಗೆ ಅಂದ್ರೆ ಹೆಂಗೆ ಚೆನ್ನಾಗಿದ್ಯಾ, ಪರವಾಗಿಲ್ವಾ, ಮ್ಯಾನೇಜ್ ಆಗ್ತಾ ಇದೆಯಾ, ಹಿಂಗೆ ತಲೆ ತಿಂತಾ ಇರ್ತಾರೆ. ಬಟ್ ತಲೆ ತಿಂದ್ರು ಒಂದ್ ಅರ್ಧ ಗಂಟೆ ತಲೆ ತಿನ್ಬೇಕಾದ್ರೆ ಒಂದ್ ಇಬ್ರು ರಿಸೆಪ್ಷನ್ ಅಲ್ಲಿ ಕಾಯ್ತಾರೆ. ಓ ಪರವಾಗಿಲ್ಲ, ಡಾಕ್ಟರ್ ರಶ್ ಇದೆ ಅನ್ನೋ ತರ ಒಂದ್ ಫೀಲ್ ಬರುತ್ತೆ. ಆಮೇಲೆ ಅವ್ರು ಸ್ವಲ್ಪ ಪೇಪರ್ ಅದು ಇದು ಇಟ್ರೆ ಅದನ್ನ ಇಟ್ಕೊಂಡು ಓದ್ಕೊಂಡ್ ಕೂತಿರ್ತಾರೆ. ಸೊ ಈ ತರದೆಲ್ಲ ಸಣ್ಣ ಪುಟ್ಟ ಸ್ಕಿಲ್ ಗಳಷ್ಟೇ. ಸೊ ಇದ್ರಿಂದಾಗ ಒಬ್ಬ ಫಸ್ಟ್ ಪೇಷಂಟ್ಸ್ ಏನೇನಿದ್ದಾರೆ ಅವರೆಲ್ಲ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇದ್ದಂಗೆ. ಸೊ ಈಗಿನ ಕ್ಲಿನಿಕ್ ಆದ್ರೂ ನೋಡಿದ್ರು ನನ್ ಕ್ಲಿನಿಕಲ್ ಬೋರ್ಡೇ ಇಲ್ಲ, ಆದ್ರೂ ಜನ ಬರ್ತಾರೆ. ಸೊ ಬೋರ್ಡ್ ಇಂಪಾರ್ಟೆಂಟ್, ಪ್ರಚಾರ ಅದೆಲ್ಲ ಈಗ ಇನ್ನಿಷ್ಟು ಕೊನೆಗೆ ಬೇಕಾಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬೇಕಾಗ್ಬೋದು. ನಾನು ಓಪನಿಂಗ್ ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದೆ. ಡಾಕ್ಟರ್ ಮನೋಹರ್ ಅವ್ರು ಬರ್ದಿರೋ ಬುಕ್ ರಿಲೀಸ್ ಮಾಡಿದೆ, ನಮ್ ತಂದೆಯವ್ರು ಬರ್ದಿರೋ ಒಂದು ಬುಕ್ ರಿಲೀಸ್. ಸೊ ಹೋಮಿಯೋಪತಿ ಬಗ್ಗೆ ಒಂದು ಅವೇರ್ನೆಸ್, ಅಲ್ಲೊಂದು ಫೇಮಸ್ ನಮ್ JP ನಗರ ಅಂದ್ರೆ ಅದು ಏರಿಯಾ ಇದ್ದಿತ್ತು, ಅದು ರಾಮ ಮಂದಿರ ಸ್ವಲ್ಪ ಫೇಮಸ್ ಇತ್ತು. ಆ ರಾಮ ಮಂದಿರದಲ್ಲೇ ಅವ್ರನ್ನೆಲ್ಲ ಕರೆದು ಅವರಿಂದಲೇ ಉದ್ಘಾಟನೆ ಮಾಡಿಸಿ ಆ ರೀತಿಯಾಗಿ ಮಾಡಿದೆ. ಆಮೇಲೆ ಇವರು ಡಾಕ್ಟರ್ BT ರುದ್ರೇಶ್ ನ ಕರೆಸ್ತೆ. ಸೊ ಆ ಟೈಮಲ್ಲೆಲ್ಲ ಮೈಸೂರು ಡಾಕ್ಟರ್ BT ರುದ್ರೇಶ್ ಬರೋದು ಅಂದ್ರೆ ಒಂಥರ ಇದು. ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಪ್ರಚಾರನ ಸ್ವಲ್ಪ ಚೆನ್ನಾಗಿ ಮಾಡಿ ಸ್ಟಾರ್ಟ್ ಮಾಡಿದೆ, ಅದು ಒಂದು ಹೆಲ್ಪ್ ಆಗಿದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು ಪೇಷಂಟ್ಸ್ ನ ಯಾವ ರೀತಿ ಸ್ಕಿಲ್ ಅಲ್ಲಿ ಮೇಂಟೈನ್ ಮಾಡ್ತೀರೋ ಅವ್ರು ನಿಮ್ಗೆ ರೆಫರೆನ್ಸ್ ಕೊಡ್ಬೇಕು. ಸೊ ಡೆಫಿನೆಟ್ಲಿ ಬೋರ್ಡ್ ನೋಡಂತೂ ಖಂಡಿತ ಬರಲ್ಲ. ಫಸ್ಟ್ 1 ಮಂತ್ ಅದೆಲ್ಲ ವರ್ಕ್ ಆಗ್ಬೋದು. ಲೇಟರ್ ಆನ್ ನಿಮ್ಮ ಸ್ಕಿಲ್ ನೀವು ನೀವು ಒಂದು ಬ್ರ್ಯಾಂಡ್ ಅಂಬಾಸಿಡರ್ಸ್ ನೀವು ಹೇಗೆ ಕ್ರಿಯೇಟ್ ಮಾಡ್ತೀರಿ ಅವರಿಂದಲೇ ಬರುವಂತದ್ದು. ಬೇರೆ ಫರ್ದರ್ ಡಿಸ್ಕಷನ್ ಏನೋ ಕ್ವಶನ್ಸ್ ಇದ್ರೆ ಹೇಳ್ತೇನೆ. ಗುರು ಸರ್. ಗುಡ್ ಆಫ್ಟರ್ನೂನ್ ಎವ್ರಿವನ್. ಬೇಸಿಕಲಿ ನಾನು ಪ್ರಾಕ್ಟೀಸ್ ಮಾಡ್ತಿರೋದಿಲ್ಲಿ ಚಾಮರಾಜನಗರ ಅನ್ನೋ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ನಾನು ಇಲ್ಲಿಯವನು ಅಲ್ವೇ ಇಲ್ಲ, ಚಾಮರಾಜನಗರದವನು ಅಲ್ವೇ ಇಲ್ಲ, ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು. ಚಾಮರಾಜನಗರ ಏನು ಅಂತಾನೋ ಗೊತ್ತಿರಲಿಲ್ಲ ನನಗೆ. ಇಲ್ಲಿ ಯಾರು ರಿಲೇಟಿವ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರು ಇಲ್ಲ. BRLC ಪೋಸ್ಟಿಂಗ್ಸ್ಗೆ 1 ಮಂತ್ ರೂರಲ್ ಪೋಸ್ಟಿಂಗ್ಸ್ ಹಾಕ್ತಾರಲ್ಲ, ಅವಾಗ BRLC ಬಂದಾಗ ಫಸ್ಟ್ ಚಾಮರಾಜನಗರ ನೋಡಿದ್ ನಾನು ಅವಾಗ ಮೇ ತಿಂಗಳಲ್ಲಿ. 1 ತಿಂಗಳು ಕೆಲಸ ಮಾಡಿ ವಾಪಸ್ ತಿರ್ಗಾ ಹಾಸ್ಪಿಟಲ್ ಹೊಟ್ಟೋಗ್ಬಿಟ್ವಿ ಬೆಂಗಳೂರಿಗೆ. ಹೋಗಿದಾದ ನಂತರ ಡಾಕ್ಟರ್ ಮನೋಹರ್ ಮತ್ತೆ ಡಾಕ್ಟರ್ ಕಿರಣ್, ನನ್ನ ಫ್ರೆಂಡ್ ಕ್ಲಾಸ್ಮೇಟ್, ಡಾಕ್ಟರ್ ಮನೋಹರ್ ಸರ್ ಕೆಳಗಡೆ ಅವ್ನು ಕೆಲಸ ಮಾಡ್ತಿದ್ದ. ಅವನಿಂದ ನಾನು ಮೈಸೂರಲ್ಲಿ ಈ ತರ ಒಂದು ಆಪರ್ಚುನಿಟಿ ಇದೆ ಅಂತ ಹೇಳಿ ಗೊತ್ತಾದಾಗ ಐ ಕೇಮ್ ಟು ಮೈಸೂರಿಗೆ ಬಂದಾಗ ಅವಾಗೆಲ್ಲ ಡಿಸ್ಕಷನ್ಸ್ ಆಗಿ, ಇಲ್ಲ ಒಂದು ಚಾಮರಾಜನಗರದಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡ್ಬೇಕಂತಿದೀವಿ, ಅದಕ್ಕೆ ವಹಿಸ್ಕೋತೀಯಾ ಅಂತ ಕೇಳಿದ್ರು. ನನ್ಗೆ ಅವಾಗ ಅದೇ ನಾನು ಏನು ಇನ್ನು ಮುಗ್ದಿತ್ತು, ಜಸ್ಟ್ ಇಂಟರ್ನ್ಶಿಪ್ ಅವಾಗ ತಾನೆ, ಇನ್ನು 1 ತಿಂಗಳಿತ್ತು ಮುಗ್ದಿತ್ತು. ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಪ್ರಾಕ್ಟೀಸ್ ಶುರು ಮಾಡ್ಬೇಕು ಅನ್ನೋದು ನನಗೂ ಮನ್ಸಲ್ಲಿ ಇತ್ತು ತುಂಬಾ ದಿನದಿಂದ. ಬಟ್ ಹೇಗ್ ಶುರು ಮಾಡೋದು, ಎಲ್ಲಿ ಶುರು ಮಾಡೋದು, ಅದಕ್ಕೆ ಮುಂಚೆ ಬೆಂಗಳೂರಲ್ಲಿ ನಾನು ಏರಿಯಾಗಳು ಹುಡುಕಾಡ್ತಿದ್ದೆ, ಎಲ್ಲಿ ಮಾಡ್ಬೋದು ಏನು. ಬೆಂಗಳೂರಲ್ಲಿ ಅದೊಂದು ಚಾಲೆಂಜ್, ಎಲ್ಲಪ್ಪ ಮಾಡೋದು, ಎಲ್ಲಾ ಕಡೆ ಡಾಕ್ಟರ್ಸ್ ಇದಾರೆ. ನಮ್ ಮನೆ ಬಂದಿರೋದು ಮಲ್ಲೇಶ್ವರಂ, ರಾಜಾಜಿನಗರ, ಸುತ್ತಮುತ್ತ ತುಂಬಾ ಕ್ಲಿನಿಕ್ಸ್ ಇದೆ ಮಲ್ಲೇಶ್ವರದಲ್ಲಿ. ಎಲ್ಲಿ ಮಾಡೋದು ಏನು ಅಂತ ಹೀಗೆ ಇರ್ಬೇಕಾದ್ರೆ ಚಾಮರಾಜನಗರಕ್ಕೆ ಹೋಗ್ಬೇಕು ಅಂತ ಮನೆಯಲ್ಲಿ ಮಾಮೂಲಿ ನಮ್ ತಂದೆ ರೆಡಿ ಇದ್ರು, ನಮ್ಮ ಅಮ್ಮ ಬಿಡಕ್ಕೆ ರೆಡಿ ಇಲ್ಲ, ಬೇಡ ಹೋಗ್ಬೇಡ ಇಲ್ಲೇ ಇರು ಬೆಂಗಳೂರಲ್ಲೇ ಅಂತ. ಇಲ್ಲ ನಾನು ಮನೇಲಿ ಒಪ್ಪಿಸ್ಬಿಟ್ಟು ಬಂದೆ, 1 ವರ್ಷ ಮಾಡ್ಬಿಟ್ಟು ಬರ್ತೀನಿ, ಒಳ್ಳೆ ಕೇಸಸ್ ನೋಡ್ಬೋದು, ಚೆನ್ನಾಗಿರತ್ತೆ ಅಂತ ಹೇಳಿ ಅವಾಗ ಹೇಳಿ ಒಪ್ಸಿ ಮನೆಗ್ ಬಂದಿದ್ದು. ಆನಂತರ ಮನೋಹರ್ ಸರ್ ಕ್ಲಿನಿಕ್ ಅಲ್ಲಿ ಸುಮಾರು ದಿನ 1 ತಿಂಗಳು 1.5 ತಿಂಗಳು ಅಲ್ಲಿ ಜೂನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಅವಾಗ ಗೊತ್ತಾಗ್ತಾ ಇತ್ತು ಹೇಗ್ ಬರ್ತಾರೆ ಪೇಷಂಟ್ಸ್ ಹೇಗೆ ಅಂತ. ಅದಕ್ಕಿಂತ ಮುಂಚೆ ನಾನು 2nd ಇಯರ್ ಇಂದಾನೆ ನಾನು ಬೆಂಗಳೂರಲ್ಲಿ ಕ್ಲಿನಿಕ್ ಹೋಗಿ ಕೂತ್ಕೋತಿದ್ದೆ. ಫಸ್ಟ್ ಇಯರ್ ಎಕ್ಸಾಮ್ ಮುಗಿದ ತಕ್ಷಣ ಡಾಕ್ಟರ್ ಶಾರದಾ ವೆಂಕಟ ಸುಬ್ಬಯ್ಯ ಅವ್ರ ಕ್ಲಿನಿಕ್ ಅಲ್ಲಿ ಹೋಗಿ ಸಾಯಂಕಾಲದ ಹೊತ್ತು 2 ಅವರ್ಸ್ ಕೂತ್ಕೊಂಡು ಬರ್ತಾ ಇದ್ದೆ, 2nd ಇಯರ್ ಶುರು ಆದಾಗ್ಲಿಂದಾನೆ. ಸೊ ಒಂದ್ ಐಡಿಯಾ ಬಂದಿತ್ತು ಸ್ಕಿಲ್, ಇಲ್ಲಿ ಹೇಗ್ ಪೇಷಂಟ್ಸ್ ಹ್ಯಾಂಡಲ್ ಮಾಡೋದು, ಹೇಗ್ ನೋಡ್ತಾರೆ ಅವರು, ಹೇಗ್ ಡಯಾಗ್ನೋಸಿಸ್ ಮಾಡ್ತಾರೆ, ಹೇಗೆ ಅಟ್ಲೀಸ್ಟ್ ಏನು ಗೊತ್ತಿಲ್ಲದೆ ಆದ್ರೂ ಪಟ್ನ ಕಟ್ಟಕ್ಕಾದ್ರೂ ಬಂದಿತ್ತು ನನಗೆ. ಮೆಡಿಸಿನ್ಸ್ ಪಟ್ನ ಕಟ್ಟಕ್ಕಾದ್ರೂ ಗೊತ್ತಾಗಿತ್ತು, ಹೇಗ್ ಕಟ್ಬೇಕು ಪಟ್ನ, ಹೇಗ್ ಡಿಸ್ಪೆನ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಿತ್ತು. ಸೊ ಆ ಸ್ಕಿಲ್ ಇಟ್ಕೊಂಡು ಇಲ್ಲಿ ಮೈಸೂರಿಗೆ ಬಂದು ಇಲ್ಲಿ ಹೊಸ ಎಕ್ಸ್ಪೋಷರ್ ನನಗೆ ಇದೆಲ್ಲ ಗೊತ್ತಾಗಿ ನಂತರ ಚಾಮರಾಜನಗರದಲ್ಲಿ ಕ್ಲಿನಿಕ್ ಓಪನ್ ಆದಾಗ ಓಪನಿಂಗ್ ಆಯ್ತು. ಆಕ್ಚುಲಿ ಇಲ್ಲಿ ರೈತ ಸಂಘದ ಕಮ್ಯುನಿಕೇಶನ್ ಮನೋಹರ್ ಸರ್ ಅವ್ರ ಕಡೆಯಿಂದೆಲ್ಲ ಚೆನ್ನಾಗಿ ಓಪನಿಂಗ್ ಆಗಿ ಒಂದು ಸ್ಟೇಜ್ ಹಾಕಿ ಒಂದು ಆ ಏರಿಯಾದಲ್ಲಿ ಎಲ್ಲಾರನ್ನು ಕರೆದು ಊಟ ಹಾಕ್ಸಿ ಅವತ್ತು ತುಂಬಾ
ತುಂಬಾ ಚೆನ್ನಾಗಿ ಓಪನಿಂಗ್ ಆಯ್ತು. ಸೊ ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು ಆಕ್ಚುಲಿ. ಇದು ಪಾಸಿಟಿವ್ ಆಗಿ ವರ್ಕ್ ಆಯ್ತು. ತುಂಬಾ ಜನಕ್ಕೆ ಬರಕ್ ಗೊತ್ತಾಯ್ತು. ಆಮೇಲೆ ನ್ಯೂಸ್ ಪೇಪರ್ಸ್ ಅಲ್ಲಿ ಬಂತು ಎಲ್ಲಾ ಕಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ತರ ಒಂದು ಹೋಮಿಯೋಪತಿ ಕ್ಲಿನಿಕ್ ಓಪನ್ ಆಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆ ತರದ್ದು ನ್ಯೂಸ್ ಪೇಪರ್ಸ್ ಪ್ರಚಾರ ಮತ್ತೆ ಮೌತ್ ಟು ಮೌತ್ ಪ್ರಚಾರ ಬಹಳ ಅನುಕೂಲ, ಬಹಳ ಉತ್ತಮ ಅನ್ಸತ್ತೆ ಕ್ಲಿನಿಕ್ ಓಪನ್ ಮಾಡ್ಲಿಕ್ಕೆ. ಎರಡನೇದಾಗಿ ಎಲ್ರೂ ಕಾಮನ್ ಪಾಯಿಂಟ್ ನಾನು ಅಂತಂದ್ರೆ ಎಲ್ರು ಹೇಳ್ತಿರೋ ಪ್ರಕಾರ ಒಬ್ರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಯಾವ್ದನ್ ಗ್ರಹಿಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದು ಬಹಳ ಮುಖ್ಯ ಆಗತ್ತೆ. ಅದೊಂದು ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ. ಅದಾದ ನಂತರ ಕ್ಲಿನಿಕ್ ಶುರು ಮಾಡ್ಲಿಕ್ಕೆ ಎಲ್ಲರಿಗೂ ಧೈರ್ಯ ಬರುತ್ತೆ. ಆ ನಂತರ ಕೇಸಸ್ ಬಂದಾಗ ತುಂಬಾ ಕಷ್ಟ ಇದ್ದಾಗ ಪಾಸ್ ಆಗ್ಬಿಟ್ಟ ಕೇಸಸ್ ರೆಫರ್ ಮಾಡ್ಬೇಕು ಅಥವಾ ಸೀನಿಯರ್ ಡಾಕ್ಟರ್ ನ ಕೇಳ್ಬೇಕಾಗತ್ತೆ. ಸರಿ ಏನ್ ಮಾಡ್ಬೇಕು ಏನ್ ಕೊಡ್ಬೇಕು ಮೆಡಿಸಿನ್ಸ್ ಈ ತರ ಪ್ರಾಬ್ಲಮ್ ಆಗಿ ಒಬ್ರು ಸೀನಿಯರ್ ಡಾಕ್ಟರ್ ಆಸ್ ಎ ಗೈಡ್ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಎಲ್ರು ಒಂದು ಕ್ಲಿನಿಕ್ ಅಲ್ಲಿ ಕೂತು ಕೆಲಸ ಮಾಡಿ ಒಂದು ಕಾನ್ಫಿಡೆನ್ಸ್ ಗಳಿಸ್ಕೊಂಡು ಒಂದು ಕ್ಲಿನಿಕ್ ಓಪನ್ ಮಾಡ್ಲಿಕ್ಕೆ ಹರ್ಷ ನೀನೇ ಹೇಳ್ಬಿಡಪ್ಪ ನೆಕ್ಸ್ಟ್ ನೀನೆ. ನನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನ್ ಮೂಲತಃ ಮೈಸೂರವನೇ. ಮೈಸೂರಲ್ಲೇ ಕ್ಲಿನಿಕ್ ಇಟ್ಕೊಂಡಿರೋದು. ನಂಗೆ 3rd year ವರೆಗೂ ಗೊತ್ತಿರ್ಲಿಲ್ಲ ಅಂದ್ರೆ ಹೋಮಿಯೋಪತಿಲಿ ಫ್ಯೂಚರ್ ಇದೆ. ನಾವೆಲ್ಲ ಗುಳಿಗೆ ತಗೊಂಡೆಲ್ಲ ಆಟ ಆಡ್ತಾ ಇದ್ವಿ. ಕಾಲೇಜಲ್ಲೆಲ್ಲ ಹಿಂಗೆ ಟೈಮ್ ಪಾಸ್ ನಡೀತಾ ಇತ್ತು. ಟಿಲ್ 3rd year ಮನೋಹರ್ ಸರ್ ಬಂದು ಒಂದು ಸ್ಪೀಚ್ ತರ ಕೊಟ್ರು. ಒಬ್ರು ಡಾಕ್ಟರ್ ಹತ್ರ ಹೋಗಿ ಕಲೀರಿ, ಯಾವಾಗ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಎಲ್ಲರಿಗೂ ಒಂದು ನಾಲೆಜ್ ಇದ್ದೇ ಇರುತ್ತೆ. ನಾಲೆಜ್ ಇದೆ ಅಂದ ತಕ್ಷಣ ಪೇಷಂಟ್ ಯಾರು ಬರಲ್ಲ. ಸೊ ಅದಕ್ಕೆ ಸ್ಕಿಲ್ ಡೆವಲಪ್ ಆಗ್ಬೇಕು ಅಂದ್ರೆ ನಾವ್ ಯಾರ ಹತ್ರ ಕಲಿಯಕ್ ಹೋಗ್ಬೇಕು. ಈಗ ನಾನು 3rd year ಇಂದಾನೆ ಎಲ್ಲೊಬ್ರು ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ ಹತ್ರ ಕಲಿಯಕ್ ಹೋಗಿದ್ದೀನಿ. ಒಬ್ರು ಬರೀ ಒಂದ್ 3 ತಿಂಗಳು ಬರೀ ಪ್ಯಾಕ್ ಮಾಡೋದ್ರಲ್ಲೇ ನಂಗೆ ಜೀವನ ಕಳೆದ್ರು. ಸರ್ ಹೇಳ್ಕೊಡಿ ಅಂದ್ರೆ ಇಲ್ಲಪ್ಪ ಫಸ್ಟ್ ಪ್ಯಾಕ್ ಮಾಡೋದ್ ಕಲ್ತ್ಕೋ, ಅರ್ಧ ಎಲ್ಲಾ ಬಂದಂಗೆ ಅಂತಂದ್ರು. ಸೊ ಪುನಃ ಅವ್ರ ಹತ್ರ ಬಿಟ್ಟೆ, ಪುನಃ ಇನ್ನೊಬ್ರ ಹತ್ರ ಹೋದೆ. ಇನ್ನೊಬ್ರು ಹೇಳ್ಕೊಡ್ತೀನಿ ಅನ್ಬಿಟ್ರೆ ಪುನಃ 3 ತಿಂಗಳು ಕಳೆದ್ರು. ಸೊ ಕರೆಕ್ಟ್ ಆಗಿರೋ ಗೈಡ್ ಸಿಕ್ತಾಗ ನಮ್ಗೆ ಆ ನಾಲೆಜ್ ಸ್ಕಿಲ್ ಡೆವಲಪ್ ಆಗುತ್ತೆ. ಆಮೇಲೆ ಸ್ಕಿಲ್ ಡೆವಲಪ್ ಆಗ್ಬೇಕು ಅಂದ್ರೆ ಒಬ್ರ ಯಾಕೆ ಗೊತ್ತಾ, ಕಾಲೇಜಲ್ಲಿ ಇರೋವರೆಗೆ ನಾನಂತೂ ಸೀರಿಯಸ್ನೆಸ್ ಇರ್ಲಿಲ್ಲ. ಯಾಕಂದ್ರೆ ಅದು ನಮ್ ತಂದೆ ತಾಯಿ ಸೇರ್ಸಿರ್ತಾರೆ, ನಾವು ಓದ್ತಾ ಇರ್ತೀವಿ. ಯಾವಾಗ ನಮ್ಮಿಂದ ನಾವೇನಾದ್ರು ಫ್ಯೂಚರ್ ಸ್ಟಾರ್ಟ್ ಮಾಡ್ಬೇಕು, ನಮ್ದೇ ಒಂದು ಸ್ವಂತ ದುಡ್ಡಲ್ಲಿ ಏನೋ ಅದೇ ಇನ್ನೊಬ್ರು ಕ್ಲಿನಿಕ್ ಹತ್ರ ಕಲಿಯಕ್ ಹೋದಾಗ ಅವ್ರು ಏನ್ ಹೇಳ್ತಾರೆ ಅದ್ ಫಾಲೋ ಮಾಡ್ಬೇಕು ನಾವು. ಯಾಕೆ ಗೊತ್ತಾ, ನಮ್ ಹೊಟ್ಟೆ ಪಾಡ್ ನಾಳೆ ದಿನ ನಾವು ಕಲ್ತ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಬಿಫೋರ್ ಟೇಕಿಂಗ್ ಟು ಗೋಯಿಂಗ್ ಟು ಪ್ಯಾಷನ್, ನನ್ಗೆ ತುಂಬಾ ಅನಿಸ್ತಾ ಇದ್ದು, ಇವಾಗ ನಾನು ಸುಮ್ಮನೆ ವಿಜಯೇಶ್ನ ಹತ್ರ ಮಾತಾಡ್ತಿದ್ದೆ. ಇವಾಗ ಕರ್ನಾಟಕದಲ್ಲಿ ಸುಮಾರು 13 ಕಾಲೇಜ್ ಇದೆ. 13 ಕಾಲೇಜಿಂದ ಪ್ರತಿ ವರ್ಷನೂ ಸುಮಾರು ಒಂದು 70 ಜನ ಸ್ಟೂಡೆಂಟ್ಸ್ ಅಂದ್ರೆ ಡಾಕ್ಟರ್ಸ್ ಆಚೆ ಬರ್ತಾರೆ. ಅದ್ರ ಟೋಟಲ್ ಒಂದು ಇಯರ್ಲಿ 900 ಫಿಸಿಷಿಯನ್ಸ್ ಆಚೆ ಬರ್ತಾರೆ, ಹೋಮಿಯೋಪತಿಕ್ ಫಿಸಿಷಿಯನ್ಸ್. ಅದರಲ್ಲಿ ಜನ ಆಚೆ ಬರೋದು ಎಷ್ಟು ಎಕ್ಸಾಕ್ಟ್ ನಂಬರ್ ಎಷ್ಟು 800? ಓಕೆ, 900 ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಸುಮಾರು ಒಂದು 80 to 90% ಫೀಮೇಲ್. ಅಂದ್ರೆ ಸುಮಾರು ಒಂದು 800 ಜನ ಹೆಣ್ಮಕ್ಳೇ ಬರ್ತಾರೆ. ಸೊ ಇದ್ರಲ್ಲಿ ಪ್ರಾಕ್ಟೀಸ್ ಮಾಡೋರು ಟೋಟಲಿ ಒಂದು 300 ಜನ ಅಥವಾ ಒಂದು 10% ಅಂತ ಇಟ್ಕೊಂಡ್ರೆ ಒಂದು 100 ಜನ ಶುರು ಮಾಡ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ 3 years ಯಾರು ಸರ್ವೈವ್ ಆಗಿದ್ದಾರೆ ಅಂತ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಸುಮಾರು ಒಂದು 10 ಜನ ಅಷ್ಟೇ ಅವ್ರ ಕ್ಲಿನಿಕ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಹೋಮಿಯೋಪತಿ ಲೆಕ್ಕ ತಗೊಂಡ್ರೆ 1% ಆಫ್ ದಿ ಡಾಕ್ಟರ್ಸ್ ಹೂ ಕಮ್ ಔಟ್ ಆಫ್ ದಿ ಕಾಲೇಜ್ ದೇ ಪ್ರಾಕ್ಟೀಸ್. ಸೊ ಅದು ಇದೊಂಥರ ಪಿಟಿಯಬಲ್ ಸಿಚುಯೇಷನ್ ಹೋಮಿಯೋಪತಿನಲ್ಲಿ. ಸೊ ಅದಕ್ಕೆ ಇದೊಂಥರ ಮಾಡ್ಬೇಕು ಅನ್ಕೊಂಡಿದ್ದು ನಾವು. ನೆಕ್ಸ್ಟ್ ಪ್ಯಾಷನ್, ಮುಖ್ಯವಾಗಿ ನನ್ಗನ್ಸ್ತಾ ಇರೋದು ತುಂಬಾ ಇವಾಗ ವಿಜಯಕೃಷ್ಣ ಹೇಳ್ದಂಗೆ ನಾವು ಫಸ್ಟ್ ಇಂದಾನು ಏನಿತ್ತು ಅಂದ್ರೆ ಹೋಮಿಯೋಪತಿ ಮಾಡ್ಲೇಬೇಕು ಅಂತಿತ್ತು. ಅದಕ್ಕೆ ಬೇಕಾದಂತ ಸ್ಕಿಲ್ ಅದೆಲ್ಲ ಡೆವಲಪ್ ಮಾಡೋದು ಎಲ್ಲ ಆಯ್ತು. ಮತ್ತೆ ಮಾಡ್ತಾ ಮಾಡ್ತಾ ಇನ್ನೂ ಆಸಕ್ತಿ ಜಾಸ್ತಿ ಆಯ್ತು, ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಎಷ್ಟೆಲ್ಲ ಸಾಧ್ಯತೆ ಇದೆ, ಎಷ್ಟೆಲ್ಲ ಅವಕಾಶ ಇದೆ, ಪಾಸಿಬಿಲಿಟೀಸ್ ಇದೆ ಅಂತೆಲ್ಲ ಒಂದು ಕ್ಲಿಯರ್ ಆಗ್ತಾ ಹೋಯ್ತು ನಮ್ಗೆ. ಬಹುಶಃ ಆ ಪ್ಯಾಷನ್ ಬಗ್ಗೆ ವಿಜಯಕೃಷ್ಣ ಏನೋ ಹೇಳಕ್ ಸಾಧ್ಯನಾ? ಪ್ಯಾಷನ್ ಎಷ್ಟು ಮುಖ್ಯ ಪ್ರಾಕ್ಟೀಸ್ಗೆ ಇದರಲ್ಲಿ? ಅಲ್ಲ ಪ್ಯಾಷನ್ ಅನ್ನೋದು ಎಲ್ಲ ಒಂದು ವೃತ್ತಿಯಲ್ಲಿ ಯಾವ್ದೋ ನಾನು ಕಾಲೇಜಲ್ಲಿ ಅದೇ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಬೋಂಡ 10 ಜನ ಮಾರ್ತಾ ಇರ್ಬೋದು ಬೋಂಡಾನ,
ಅಥವಾ ವಡೆನ ಒಂದ್ 10 ಜನ ಮಾಡ್ತಾ ಇರ್ಬೋದು, ಬಟ್ 10 ಜನನು ಫೇಮಸ್ ಆಗಕ್ ಸಾಧ್ಯ ಇಲ್ಲ ಅಲ್ಲ. ಹೌದು 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 So, ಯಾವನ್ ಚೆನ್ನಾಗ್ ಬೋಂಡ ಮಾಡ್ತಾನೋ ಅದೊಂದ್ ಮೋಸ್ಟ್ಲಿ ಇದು ಬೋಂಡ ಎಕ್ಸಾಂಪಲ್ ಸರಿ ಇಲ್ಲ ಅನ್ಸತ್ತೆ ಇವತ್ತು ಮಧ್ಯಾಹ್ನಕ್ಕೆ. ಬಟ್ ನಾನೇನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಸೊ ನಾವು ಏನ್ ಮನ್ಸ್ಫೂರ್ತಿಯಾಗಿ ಮಾಡ್ತೀವಲ್ಲ ಅದ್ರ ಔಟ್ಕಮ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಅಭಿಪ್ರಾಯ. ಸೊ ಹಾಗಾಗಿ ಯಾವ್ದೇ ಒಂದು ವೃತ್ತಿಗೆ ಪ್ಯಾಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದೇ ತರ ನಮ್ ವೃತ್ತಿಗೂ ಪ್ಯಾಷನ್ ಮತ್ತೆ ನಮ್ ವೃತ್ತಿಯಲ್ಲಿ ನಮ್ಗೆ ನಂಬಿಕೆ ಇರ್ಬೇಕು. ಅಂದ್ರೆ ಹೋಮಿಯೋಪತಿ ವರ್ಕ್ ಆಗತ್ತೆ, ಹೋಮಿಯೋಪತಿ ನಾವ್ ಇದನ್ನ ಟ್ರೀಟ್ ಮಾಡ್ತೀವಿ ಅನ್ನೋ ಒಂದು ಬೇಸ್ ಇದ್ದಾಗ ಆ ಪ್ಯಾಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗತ್ತೆ, ಆಯ್ತಾ. ಸೊ ಎಷ್ಟು ನಾವ್ ಪ್ಯಾಷನೇಟ್ ಆಗ್ತೀವೋ ನಾವ್ ಅಷ್ಟು ಆಳವಾಗಿ ಈ ಸಿಸ್ಟಮ್ ಅಲ್ಲಿ ಒಳಗೋಗ್ತೀವಿ. ಅಂದ್ರೆ ಒಂದು ಸಣ್ಣ ಪುಟ್ಟ ನೆಗಡಿಯಿಂದ ಅಥವಾ ಜ್ವರದಿಂದ ನಾವು ಕ್ಯೂರ್ನ ನೋಡಿರ್ತೀವಿ. ಅದ್ ಹಂಗೆ ಹೋಗ್ತಾ 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 ಮುಂದೆಗೆ ನಮ್ಗೇನಾಗತ್ತೆ, ಇದ್ರಲ್ಲಿ ಏನೋ ಇದೆ ಅನ್ನೋ ಒಂದು ಆಸಕ್ತಿ ನಮ್ಮನ್ನ ಇದನ್ನ ಇನ್ನೂ ಒಳಗ್ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಇನ್ನೂ ಸ್ವಲ್ಪ ಡೀಪರ್ ಪೆಥಾಲಜಿ ಇರೋದು, ದೊಡ್ಡ ದೊಡ್ಡ ಕಾಯಿಲೆನ ವಾಸಿ ಮಾಡ್ಬೇಕು, ದೊಡ್ಡ ದೊಡ್ಡ ಕಾಯಿಲೆನ ಟ್ರೀಟ್ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿನ ನಮ್ಗೆ ಪ್ಯಾಷನ್ ಅನ್ನೋದು ಒದಗಿಸುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಅಭಿಪ್ರಾಯ. ಸೊ ಪ್ಯಾಷನ್ ಎಷ್ಟು ಇದ್ರೆ ನಾವು ಈ ಸಿಸ್ಟಮ್ ಅಲ್ಲಿ ಅಷ್ಟು ಚೆನ್ನಾಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು. ಈ ಸಿಸ್ಟಮ್ ಇಂದ ನಾವು ಸಫರಿಂಗ್ ಇವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಹರ್ಷ ನೀನ್ ಹೇಳ್ತೇನೆ. ಥ್ಯಾಂಕ್ ಯು. ಓಕೆ ಸರ್. ಸರ್, ಈ ಪ್ಯಾಷನ್ ಅನ್ನೋದು ಇರ್ಬೇಕು ಸರ್. ಏನಾಗುತ್ತೆ ಈಗ ನಮ್ ಕ್ಲಾಸ್ ನಾನು ವಿ.ಕೆ. ಸರ್ ತರ ಎಲ್ಲ ಲಕ್ಕಿ ಅಲ್ಲ. ವಿ.ಕೆ. ಸರ್ ಖುಷಿಯಿಂದ ಹೇಳ್ಕೊಡ್ತಾರೆ, ನನ್ ಕ್ಲಾಸ್ಮೇಟ್ಸ್ ಎಲ್ಲ ಹೋಮಿಯೋಪತ್ಸು ಅಂತ. ನಮ್ ಕ್ಲಾಸ್ಮೇಟ್ಸ್ ಅಲ್ಲಿ ಏನು ಡಿಸ್ಕಷನ್ ನಡೆಯಲ್ಲ. ನಾನು ಬಹುಶಃ ನಮ್ ಕ್ಲಾಸ್ಮೇಟ್ ಅಲ್ಲಿ ನಾನು ಒಬ್ಬನೇ ಪ್ರೈವೇಟ್ ಕ್ಲಿನಿಕ್ ಇಟ್ಟಿರೋದು. ಇನ್ನು ಬೇರೆ ಕಡೆ ಎಲ್ಲೆಲ್ಲೋ ಇದಾರೆ, ಅದ್ ಹೇಳಕ್ ಇಷ್ಟಪಡಲ್ಲ ನಾನು. ಬಟ್ ನಾನು ಒಬ್ಬನೇ ಪ್ರೈವೇಟ್ ಕ್ಲಿನಿಕ್ ಇಟ್ಟಿರೋದು. ಎಲ್ಲರೂ ಹೇಳ್ತಾರೆ ನೀ ತುಂಬಾ ಲಕ್ಕಿ, ಕ್ಲಿಕ್ ಆಗ್ಬಿಟ್ಟೆ, ಹಂಗೆ ಹಿಂಗೆ. ಪ್ಯಾಷನ್ ಇರೋದ್ರಿಂದ ಯಾಕೆ ಗೊತ್ತಾ, ಸ್ಟಾರ್ಟಿಂಗ್ 1 year to 1 year 8 hours ಕೂತ್ಕೊತೀನಿ. ಬೆಳಿಗ್ಗೆ 4 hours, ಈವ್ನಿಂಗ್ 4 hours. ಬರೀ ಒಂದೇ ಪೇಷಂಟ್ ನೋಡಕ್ಕೆ. ಅದು ತಾಳ್ಮೆ ಜೊತೆ ಪ್ಯಾಷನ್ ಇರುತ್ತೆ. ಆ ತಾಳ್ಮೆ ಎಲ್ಲಿಂದ ಬಂದಿರುತ್ತೆ ಅಂದ್ರೆ, ಸೀನಿಯರ್ ಡಾಕ್ಟರ್ ಹತ್ರ ಕಲ್ತಿರ್ತೀನಿ, ಇವತ್ ಕಷ್ಟಪಟ್ಟು ನಾಳೆ ದಿನ ಪೇಷಂಟ್ ಬಂದೇ ಬರ್ತಾರೆ ಅಂತ. ಸೊ ಆ ಪ್ಯಾಷನ್ ಇಂದ ಕ್ಲಿನಿಕ್ ಓಪನ್ ಮಾಡಿದಾಗ ನಾವು 4 hours 8 hours ಕೂತ್ಕೊಂಡ್ರು ನಮ್ಗೆ ಅಂತ ಬೇಜಾರಿರಲ್ಲ. ಯಾಕೆ ಗೊತ್ತಾ, ಒಳಗಿಂದ ಇವತ್ತಲ್ಲ ನಾಳೆ ಬರ್ತಾರೆ. ಆ ಪ್ಯಾಷನ್ ಇರೋದು ಇಂಪಾರ್ಟೆಂಟ್ ಸರ್. ಪ್ಯಾಷನ್ ಇಲ್ಲ ಅಂದ್ರೆ ಅದರ ಥ್ರಿಲ್ಲೇ ಇರಲ್ಲ. ಒಂದ್ 6 ತಿಂಗಳು ಕ್ಲಿನಿಕ್ ತೆಗಿತೀವಿ, ಪುನಃ ಇನ್ನೊಂದ್ ಪ್ಲೇಸ್ ಚೇಂಜ್ ಮಾಡ್ತೀವಿ. ಆಮೇಲೆ ಬೇಜಾರಾಗ್ಬಿಟ್ಟು ಹೋಮಿಯೋಪತಿನೇ ಸರಿ ಇಲ್ಲ ಅಂತ ಬೈಯಕ್ ಶುರು ಮಾಡ್ಬಿಡ್ತೀವಿ. ಆ ಪ್ಯಾಷನ್ ಹುಟ್ಬೇಕು ಅಂದ್ರೆ ಇನ್ನೊಬ್ರ ಹತ್ರ ಹೋಗಿ ನೋಡಿ ಕಲ್ತು ನಮ್ಮಲ್ಲಿ ಅದ್ ಬರ್ಬೇಕು. ಅದು ಸುಮ್ನೆ ಕೂತಿದ್ ಕಡೆ ಪ್ಯಾಷನ್ ಬರಕ್ ಚಾನ್ಸ್ ಇಲ್ಲ ಸರ್. ಬಹುಶಃ ಹರ್ಷ ನನ್ನ ಹತ್ರ 3rd year ಇಂದಾನೆ ಬರಕ್ ಶುರು ಮಾಡ್ದ. ಮತ್ತೆ ಬೇರೆ ವಿಜಯಕ್ಷನ್ ಹತ್ರ ಹೋಗಕ್ ಶುರು ಮಾಡ್ದ. ಬಹುಶಃ ಇದೊಂದು ಕೀ ಫ್ಯಾಕ್ಟರ್ ಅನ್ಸುತ್ತೆ ಪ್ಯಾಷನ್ ಬರಕ್. ನಮ್ಗೆ ಉಳಿಸ್ಕೊಳಕ್ಕೆ ಬೇರೆ ಸೀನಿಯರ್ ಹತ್ರ ಕೆಲಸ ಮಾಡೋದು ಅದು ತುಂಬಾ ಮುಖ್ಯ ಅನ್ಸುತ್ತೆ. ಹರ್ಷ ನೆಕ್ಸ್ಟ್ ಸ್ಲೈಡ್. ಬರೀ ದುಡ್ಡುಗೋಸ್ಕರ ಅಂದ್ರೆ ದುಡ್ಡು ಬೇಕು. ನೆಕ್ಸ್ಟ್ ಸ್ಲೈಡ್ ಅದೇ ಇದೆ. ತುಂಬಾ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಇದು. ನಿಮ್ಗೆ ಬರೀ ದುಡ್ಡು ಮಾಡಕ್ ಆಸಕ್ತಿ ಇದ್ರೆ ಅವಾಗ ಪೇಷಂಟ್ಸ್ ಬರಲ್ಲ. ನಿಮ್ ಪೇಷಂಟ್ಸ್ ಅಲ್ಲಿ ನಿಜವಾಗ್ಲೂ ಆಸಕ್ತಿ ಇದ್ರೆ ಅವಾಗ ಪೇಷಂಟ್ ಬರಕ್ ಶುರು ಮಾಡ್ತಾರೆ. ಯಾವಾಗ ಆಸಕ್ತಿ ಇರುತ್ತೆ ನಿಮ್ಗೆ ಕಾಯಿಲೆ ಬಗ್ಗೆ, ಹೋಮಿಯೋಪತಿ ಬಗ್ಗೆ ಒಂಥರ ಪ್ಯಾಷನ್ ಇದ್ದಾಗ, ಇಂಟ್ರೆಸ್ಟ್ ಇದ್ದಾಗ ಅದ್ ಜನಕ್ಕೆ ಬೇಗ ಗೊತ್ತಾಗತ್ತೆ. ಹಾಗಾಗಿ ಬರಕ್ ಶುರು ಮಾಡ್ತಾರೆ. ನೆಕ್ಸ್ಟ್ ಮನಿ ವಿಲ್ ಫಾಲೋ. ಆದ್ರೆ ಮನಿನೇ ಫಸ್ಟ್ ಹೋದಾಗ ಪೇಷಂಟ್ ವಿಲ್ ನಾಟ್ ಫಾಲೋ. ಅದೇ ನಿಮ್ಗೆ ಪೇಷಂಟ್ಸ್ ಇಂಪ್ರೂವ್ ಆಗಲ್ಲ. ನೆಕ್ಸ್ಟ್ ಸ್ಲೈಡ್. ಇನ್ನೊಂದು ನೀಡ್ ನಮ್ಗೆ ತುಂಬಾ ಅನ್ಸಿದ್ದು, ನೀಡ್ ಇಸ್ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ. ಇವಾಗ ನೀಡ್ ಕೆಲವ್ರಿಗೆ ಏನ್ ಅವಶ್ಯಕತೆ ಅಂದ್ರೆ ತುಂಬಾ ವೆಲ್ ಆಫ್ ಇದ್ರೆ, ತುಂಬಾ ಇದಿದ್ರೆ, ಇದ್ರದ್ದು ನೀಡ್ ಇಲ್ಲ ಅಂದ್ರೆ ಬಹುಶಃ ಹೋಮಿಯೋಪತಿ ಮಾಡಕ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇವತ್ತು ಗುರು ಕಿರಣ್ ಚಾಮರಾಜನಗರದಲ್ಲಿ, ಕೊಪ್ಪದಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದಕ್ಕೆ ಅವ್ರಿಗೆ ತುಂಬಾ ಅಗತ್ಯ ಇತ್ತು, ನೀಡ್ ಇತ್ತು. ಅದಕ್ಕೆ ಬಹುಶಃ ಸಕ್ಸಸ್ ಆಯ್ತು ಅಂತ ನನ್ನ ಅಭಿಪ್ರಾಯ. ನೀಡಿಲ್ಲ, ಪರವಾಗಿಲ್ಲ, ಮನೆಯಿಂದ ದುಡ್ಡು ಕಳಿಸ್ತಾರೆ, ಅಥವಾ ಮದುವೆ ಆದ್ರೆ ವರದಕ್ಷಿಣೆ ಬರುತ್ತೆ, ಹೆಂಡತಿ ಮನೆಯವ್ರು ಕೊಟ್ಟಿರ್ತಾರೆ, ಅಥವಾ ಹೆಂಡತಿ ಕೆಲಸದಲ್ಲಿ ಇದಾರೆ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಸಕ್ಸಸ್ ಆಗೋದ್ ಕಷ್ಟ ಅನ್ಸುತ್ತೆ. ಸುರೇಂದ್ರ ಅವರೇ, ನೀವೇನ್ ಹೇಳ್ತೀರಿ? ನೀಡ್ ಇಸ್ ಅದು ನಾನ್ ಕ್ಲಿನಿಕ್ ನಂದು ಹೇಳ್ತೀನಿ ಎಕ್ಸ್ಪೀರಿಯನ್ಸ್. 1,500 ರೂಪಾಯಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಇನ್ವೆಸ್ಟ್ಮೆಂಟ್. ಮೆಡಿಸಿನ್ಗೆ 5,000 ರೂಪಾಯಿ ಸಾಲ ಮಾಡ್ಕೊಂಡೆ.
ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್, ನಂದು ಬೆಂಗಳೂರಲ್ಲ, ಹೋದಾಗ ಬೆಂಗಳೂರಿಗೆ ಬಂದಿದ್ದು, ಇಲ್ಲಿ ನೈಟ್ ಡ್ಯೂಟಿ ಮಾಡಕ್ಕೆ ಏರಿಯಾಗ್ ಬಂದೆ, ನೈಟ್ ಡ್ಯೂಟಿ ನರ್ಸಿಂಗ್ ಹೋಮ್ ಅಲ್ಲಿ ಮಾಡ್ತಿದ್ದೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಆ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ತುಂಬಾ ಜಾಸ್ತಿ ಇತ್ತು. ಅಪ್ಪ ರಿಟೈರ್ಡ್ ಆಗ್ತಾರೆ, ತಮ್ಮ ಓದ್ಬೇಕು, ನೆಕ್ಸ್ಟ್ ನನಗೆ ಬೇರೆ ದಾರಿ ಇಲ್ಲ, ಇದಕ್ಕೆ ಬಂದಿದೀವಿ, ದೇರ್ ಇಸ್ ಎ ನೀಡ್, ಇಲ್ಲಿ ಸಕ್ಸಸ್ ಆಗ್ಲೇಬೇಕು. ಬಹುಶಃ ಅದೇ ಡ್ರೈವಿಂಗ್ ಫೋರ್ಸ್ ಅನ್ಸುತ್ತೆ. ನೆಕ್ಸ್ಟ್ ಹಾ, ಅದೇ ಝೀಲ್. ಅದೇ ಆ ಡ್ರೈವಿಂಗ್ ಫೋರ್ಸ್ ಇಲ್ಲ ಅಂದ್ರೆ ಬಹುಶಃ ಕಷ್ಟ ಅನ್ಸುತ್ತೆ. ನೆಕ್ಸ್ಟ್ ಕಿರಣ್, ಪಪ್ಪ ಕಿರಣ್, ನೀನ್ ಹೇಳ್ತೀಯಣ್ಣ. ಸರ್ ಅದೇ ಸೋರ್ಸ್ ಆಫ್ ಇನ್ಕಮ್ ಯಾವಾಗ್ಲೂ ಒಂದೇ ಕಡೆ ಇರ್ಬೇಕು, ಅವಾಗ ನಮ್ಗೆ ಡ್ರೈವಿಂಗ್ ಫೋರ್ಸ್ ಅಲ್ಲೇ ಇರುತ್ತೆ. ನಾವು 2-3 ಬಿಸ್ನೆಸ್, ಇನ್ನೊಂದು ಕ್ಲಿನಿಕ್ ಮಾಡೋದು, ಇನ್ನೊಂದ್ ಯಾವ್ದೋ ಸ್ಟಾಕ್ ಮಾರ್ಕೆಟ್ ಮಾಡೋದು, ಅದ್ರದ್ದೆಲ್ಲ ಮಾಡ್ತಾ ಇದ್ರೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೊರಟುತ್ತೆ. ಸೊ ನಮ್ಗೆ ಅಂದ್ರೆ ನಮ್ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂದಾಗ ನಾವು 100% ನಾವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಅದ್ರಲ್ಲಿ ಹೌದು. ಹರ್ಷ ನೆಕ್ಸ್ಟ್ ಲೈನ್. ಹರ್ಷ ಎಲ್ಲಾನು ಮ್ಯೂಟ್ ಮಾಡ್ಬಿಡ್ಬೇಕಾರೆ. ಅದೇ ನೀವು ಮನೆ ಕಟ್ಟಿದ್ರೆ ಅಥವಾ ರೆಂಟ್ ಕೊಡ್ಬೇಕಾಗಿದ್ರೆ, ಸೊ ಮದುವೆ ಆಗಿದ್ರೆ ಹೆಂಡತಿಗೆ ಜ್ಯುವೆಲರಿ ಕೊಡ್ಬೇಕು ಅಂದ್ರೆ, ಸೊ ಇದೆಲ್ಲ ನೀಡಿದ್ರೆ ಬಹುಶಃ ಕ್ಲಿನಿಕಲ್ ಕೂರ್ತೀವಿ ಅನ್ಸುತ್ತೆ. ಕಾರ್ ಲೋನ್ ಕಟ್ಬೇಕಿದ್ರೆ, ಇಲ್ಲಾಂದ್ರೆ ಕ್ಲಿನಿಕಲ್ ಕೂರಲ್ಲ ನಾವು. ಎಲ್ಲ ಪಿಕ್ಚರ್ ಹೋಗೋಣ, ಸ್ವಲ್ಪ ದುಡ್ಡು ಬಂದು ತಗೊಂಡು ಹೊಡ್ಕೊಳ್ಳೋಣ ಅಂತೆಲ್ಲ ಶುರು ಆಗುತ್ತೆ. ನೆಕ್ಸ್ಟ್ ಲೈನ್. ಇದು ತುಂಬಾ ಸುಮಾರು ಸತಿ ಬಂದಿದೆ ಇದರಲ್ಲಿ. ಯಾಕಂದ್ರೆ ಒಬ್ರು ಇದ್ರಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ, ಆದ್ರೆ ನಿಮ್ಗೆ ಮೆಂಟರ್ ಅಂತ ಒಬ್ರು ಇದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಮೆಂಟರ್ ಇಲ್ಲ ಅಂದ್ರೆ ಬಹುಶಃ ಕಷ್ಟ ಆಗ್ಬೋದೇನೋ, ಯಾಕಂದ್ರೆ ಗೈಡ್ ಮಾಡಕ್ಕೆ ಇದಕ್ಕೆ ಎಲ್ಲ ಮೆಂಟರ್ ತುಂಬಾ ಬಹಳ ಮುಖ್ಯವಾದ್ರಲ್ಲ ಅವ್ರು ನಿಭಾಯಿಸ್ತಾರೆ ಅನ್ಸುತ್ತೆ. ಬಹುಶಃ ಇದು ಕಿರಣ್ ಹೇಳ್ಬೋದು ಅನ್ಸುತ್ತೆ. ಕಿರಣ್ ಹೇಳ್ತೀಯಣ್ಣ, ಆಮೇಲೆ ನೆಕ್ಸ್ಟ್. ಇದು ಸರ್, ನಾನು ಆಕ್ಚುಲಿ ಕೊಪ್ಪದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅಥವಾ ಮೈಸೂರಿಂದ ಒಂದು 300 ಕಿಲೋಮೀಟರ್ಸ್ ದೂರದಲ್ಲಿದ್ದೀನಿ ನಾನು. ಇಲ್ಲಿ ಏನಂತಂದ್ರೆ ನನಗೆ ಗೈಡ್ ಅನ್ನೋದು ಒಂದು ಇಲ್ಲ ಅಂದಿದ್ರೆ ನನ್ಗೆ ಇಲ್ಲಿ ಪ್ರಾಕ್ಟೀಸ್ ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು. ನನ್ಗೆ ಯಾವ್ದೇ ಒಂದು ಡೌಟ್ ಬಂದ್ರು, ನನ್ಗೆ ಯಾವ್ದೇ ಒಂದು ಕೇಸ್ಗಳು ಗೊತ್ತಾಗ್ಲಿಲ್ಲ ಅಂದ್ರೂ ಗೈಡ್ ಅನ್ನೋರು ನನಗೆ ಇಷ್ಟು ದೂರದಲ್ಲಿ ಇದ್ರು ನಂಗೆ ಸಪೋರ್ಟಿವ್ ಆಗಿರ್ತಾರೆ. ಆ ಸಪೋರ್ಟ್ ಇದೆ ಅಂದ ತಕ್ಷಣ ನಂಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಆ ಕಾನ್ಫಿಡೆನ್ಸ್ ನನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಕೇಸ್ಗಳು ತಗೊಳ್ಳಿಕ್ಕೆ, ಚಾಲೆಂಜಿಂಗ್ ಕೇಸ್ಗಳು ತಗೊಳ್ಳಿಕ್ಕೆ ಆ ಒಂದು ಇದೆ ನನ್ನ ಕರ್ಕೊಂಡು ಹೋಗುತ್ತೆ. ಸೊ ಗೈಡ್ ನನಗೆ ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್. ಇವನ್ ನಾನು ಇದು ಗೈಡ್ ಬರೀ ಕ್ಲಿನಿಕ್ ಸ್ಟಾರ್ಟ್ ಆಗೋ ಮುಂಚೆ ಅಂತಲ್ಲ, ಕ್ಲಿನಿಕ್ ಸ್ಟಾರ್ಟ್ ಆದ್ಮೇಲೆ ಅಂತಲ್ಲ, ಕ್ಲಿನಿಕ್ ಸ್ಟಾರ್ಟ್ ಆಗೋ ಮುಂಚೆ ಕೂಡ ಗೈಡ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಒಂದು ಕ್ಲಿನಿಕ್ ಸೆಟಪ್ ಮಾಡ್ಬೇಕು ಅಂತಂದಾಗ ನಾವು ನಮ್ಮ ಗೈಡ್ ಪ್ರಕಾರವಾಗಿ, ಅಂದ್ರೆ ನಮ್ಮ ಗುರುಗಳು, ನಾನು ಒಂದು 2 ವರ್ಷ ಬೇರೆ ಅಂದ್ರೆ ಡಾಕ್ಟರ್ ಮನೋಹರ್ ಹತ್ರನೇ ಪ್ರಾಕ್ಟೀಸ್ ಮಾಡಿದೆ 2 ವರ್ಷ. ಆ 2 ವರ್ಷದಲ್ಲಿ ನನ್ಗೆ ಸಿಕ್ಕಿದ್ದಂತ ಒಂದು ನಾಲೆಜ್ ನನ್ಗೆ ಇವನ್ 5.5 years ಕಾಲೇಜಲ್ಲೂ ಸಿಕ್ಕಿಲ್ಲ. ನೆಕ್ಸ್ಟ್ ಕ್ಲಿನಿಕ್ ಸೆಟಪ್ ಮಾಡ್ಬೇಕಂದ್ರೆ ಯಾವ ಪ್ಯಾರಾಮೀಟರ್ ಇಟ್ಕೋಬೇಕು, ಎಲ್ಲಿ ಮಾಡ್ಬೇಕು, ಹೇಗೆ ಇದ್ ಮಾಡ್ಬೇಕು ಅಂತ ಪ್ರತಿಯೊಂದು ಸ್ಟೆಪ್ ಅಲ್ಲೂ ನಮ್ಮ ಗೈಡು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಡೆಸ್ಕೋತಾರೆ. ಸೊ ಗೈಡ್ ಅನ್ನೋದು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆ ಒಂದು ಗೈಡ್ನೆಸ್ ಇದ್ರೆ ನಾವು ಸಕ್ಸಸ್ ಕಡೆ ಹೋಗೋಕೆ ನಮ್ಗೆ ಇದು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಹಳ ಮುಜುಗರ ಇವೆಲ್ಲ, ನನ್ನ ಹೆಸರು ಜಾಸ್ತಿ ಹೇಳ್ತಿದ್ಯಾ ಹರ್ಷ? ಸೊ ಸ್ಟ್ರಾಂಗ್ ಗೈಡ್ ಒಬ್ರು ಬೇಕೇ ಬೇಕು. ನನಗೆ ನಮ್ಮ ಅಣ್ಣ ಉದಾಹರಣೆಗೆ ಡಾಕ್ಟರ್ ಪೈರಾಜ್ ಗೋಪಾಲ್ ಗೈಡ್ ಆಗಿದ್ರು. 3rd year ಇಂದಾನೆ ಕ್ಲಿನಿಕ್ ಮ್ಯಾನೇಜ್ ಮಾಡಕ್ ಬಿಡ್ತಿದ್ರು. ಬಹುಶಃ ಅದರಿಂದ ತುಂಬಾ ಕಾನ್ಫಿಡೆನ್ಸ್ ಬಂತು. ನಾನು ಮುಗಿಯೋಷ್ಟರಲ್ಲಿ ಸುಮಾರು ಒಂದು 10 ಜನ ಬೇರೆ ಅವ್ರ ಹತ್ರ ಕೆಲಸ ಮಾಡಿಸಿದ್ರು. ಅವ್ರದ್ದು ಆ ವಿಷನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನನ್ಗೊಂದ್ಸತಿ ಚೆನ್ನಾಗಿ ನಾಪ್ಕದೆ, ಡಾಕ್ಟರ್ ರಾಮದಾಸ್ ಹೇಳ್ತಾ ಇದ್ರು, ಯು ಶುಡ್ ನೋ ಆಲ್ ದ ಮೆಥಡ್ಸ್ ಅಂಡ್ ವೆನ್ ಟು ಯೂಸ್ ವಿಚ್ ಮೆಥಡ್ ಅಂತ. ಬಹುಶಃ ಆ ದೃಷ್ಟಿಲಿ ಇಟ್ಕೊಂಡು ನಾವು ಎಷ್ಟು ಜನದ ಹತ್ರ ಕೆಲಸ ಮಾಡ್ತೀವಿ, ಆದ್ರೆ ನಮ್ಮನ್ನ ಓವರ್ ಆಲ್ ಆಗಿ ಬೆಳೆಸೋರೊಬ್ರು ಬೇಕು. ನಮ್ಮ ಹಿಂಗಾಗ್ಬೇಕು, 5 ವರ್ಷದಲ್ಲಿ ಈ ತರ ಡೆವಲಪ್ ಆಗ್ಬೇಕು ಅನ್ನೋ ದೃಷ್ಟಿ ಇರೋರೊಬ್ಬರ ಹತ್ರ ನಾವು ಕೆಲಸ ಮಾಡ್ತಾ ಇದ್ರೆ, ಅವರು ಗೈಡೆನ್ಸ್ ತಗೊಂತಾ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್
ಲೊಕೇಶನ್ ಬಹುಶಃ ತುಂಬಾ ಮುಖ್ಯವಾದ. ನನಗೆ ಡಾಕ್ಟರ್ ಭಾಸ್ಕರ್ ಅಂತ ಅಲೋಪತಿಕ್ ಡಾಕ್ಟರ್, ನಾನು ಇಲ್ಲಿ ಶೇಖರ್ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅಣ್ಣ ನೀನು ಎಲ್ಲೇ ಕ್ಲಿನಿಕ್ ಇರ್ತೀಯೋ ಆದ್ರೆ ಜನಕ್ಕೆ ಕಾಣಂಗಿರ್ಬೇಕು ಅದು. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದ ದಿನಗಳಲ್ಲಿ ನಿಮ್ ಕ್ಲಿನಿಕ್ ತೆಗ್ದಿರೋದು ಎಲ್ಲರಿಗೂ ಗೊತ್ತಾಗ್ಬೇಕು, ಒಳ್ಳೆ ಲೊಕೇಶನ್ ಅಲ್ಲಿ ಇರ್ಬೇಕು ಅಂತ. ಇದ್ರ ಬಗ್ಗೆ ಏನಪ್ಪಾ ಹರ್ಷ ನಿನ್ನಿಂದಾನೆ ಶುರು ಆಗಲಿ ಜೂನಿಯರ್ಸ್. ಸರ್ ಲೊಕೇಶನ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಈಗ ನೀವು ನಂಗೆ ಗೊತ್ತಿರೋರೆಲ್ಲ ಗೊತ್ತಿದೆ, ನಮ್ ಕ್ಲಿನಿಕ್ ಮೇನ್ ರೋಡ್ ಅಲ್ಲಿ ಇದೆ. ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಂಗೆ ಪೇಷಂಟ್ಸ್ ತುಂಬಾ ಕಡಿಮೆ ಇದ್ರು. ನಾನು ಬಹುಶಃ 9 years ಬ್ಯಾಕ್ ಹಿಂದಿನ ಕತೆ ಹೇಳ್ತಾ ಇರೋದು. ಸೊ ಅವಾಗ ಅಟ್ಲೀಸ್ಟ್ ಮೇನ್ ರೋಡ್ ಅಲ್ಲಿ ಯಾವ್ದೋ ಒಂದು ಕ್ಲಿನಿಕ್ ಓಪನ್ ಆಗಿದೆಯಲ್ಲ, ಯಾರೋ ಒಬ್ರು ಡಾಕ್ಟರ್ ಇದಾರೆ ಎಲ್ಲ ನೋಡಕ್ ಶುರು ಮಾಡಿದಾಗ, ಅಟ್ಲೀಸ್ಟ್ ಯಾವಾಗ್ಲೂ ಈಗ ಇಂಥ ಕಡೆ ಈ ಲೊಕೇಶನ್ ಮೇನ್ ರೋಡ್ ಅಲ್ಲಿ ಇಟ್ಟಾಗ ಎಲ್ಲ ನೋಡಕ್ ಶುರು ಮಾಡ್ತಾರೆ. ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅದು. ಸೊ ಅವ್ರು ಒಂದ್ಸತಿ ಇಲ್ಲಿ ಬಂದಿದೆ ಇಂಥ ಜಗ ಯಾರೋ ಓಪನ್ ಮಾಡಿದಾರೆ ಅಂತ ಗೊತ್ತಾದ್ರೆ ಜನಗಳಿಗೆ ಹೊಸದಾಗಿ ಯಾಕೆ ಗೊತ್ತಾ, ಇಲ್ಲಿ ಹೋಮಿಯೋಪತಿ ತುಂಬಾ ಅಂದ್ರೆ ಮೈಸೂರ್ಲಿ ಹೋಮಿಯೋಪತಿ ಕ್ಲಿನಿಕ್ಸ್ ಗಳೇ ಕಡಿಮೆ. ಸೊ ಅದಲ್ಲೂ ಕರೆಕ್ಟ್ ಆಗಿರೋ ಲೊಕೇಶನ್ ಇಟ್ಬಿಟ್ಟಾಗ ಯಾವ್ದೋ ಒಂದು ಕ್ಲಿನಿಕ್ ಓಪನ್ ಆಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಅನಿತಾ, ನಿಮ್ಗೆ ಅನ್ಸುತ್ತೆ ಲೊಕೇಶನ್? ಸರ್ ನಾನ್ ಫಸ್ಟ್ ಮೈಸೂರಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಆಗುವಾಗ ಮೇನ್ ರೋಡ್. ಹೌದು ಸರ್, ಲೊಕೇಶನ್ ಮೇನ್ ಇಂಪಾರ್ಟೆಂಟ್ ಆಕ್ಚುಲಿ. ನಾನು ಕುವೆಂಪುನಗರ ಸ್ಟಾರ್ಟ್ ಆಗುವಾಗ ಅದು ಮೇನ್ ರೋಡ್ ಅಲ್ಲ, ಆಕ್ಚುಲಿ ಒಂದು ಕಾಲು ರೋಡ್ ತರ. ಆವಾಗ ಪೇಷಂಟ್ ಅಂದ್ರೆ ಎಲ್ಲರಿಗೂ ಕ್ಲಿನಿಕ್ ಕಾಣಿಸ್ತದೆ. ಎನಿ ಟೈಮ್ ನಾವು ಯಾರಿದ್ರು ಕ್ಲಿನಿಕ್ ಓಪನ್ ಆಗಿದೆ ಅಂದ್ರೆ ಯಾರೋ ಡಾಕ್ಟರ್ ಇದಾರೆ ಏನ್ ಬರ್ತಾರೆ ಸರ್. ಆಕ್ಚುಲಿ ಮೇನ್ ಲೊಕೇಶನ್ ಇಸ್ ಆಕ್ಚುಲಿ. ಒಂದ್ಸತಿ ನೀವು ಬೆಳೆದ ಮೇಲೆ ಪ್ರಾಕ್ಟೀಸ್ ಆಗಿ ಒಂದು 5-6 years ಆದ್ಮೇಲೆ 7 years ನೀವು ಒಳಗಡೆ ಇಟ್ರು ನಿಮ್ಗೆ ಹುಡ್ಕೊಂಡ್ ಬರ್ತಾರೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಲೊಕೇಶನ್ ಮೇನ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಥ್ಯಾಂಕ್ ಯು. ವಿನಾಯಕ್ ಸಿಕ್ಸಿ ಅಂತೀರಾ? ವಿನಾಯಕ್, ವಿನಾಯಕ್ ಲೊಕೇಶನ್ ವೆರಿ ಇಂಪಾರ್ಟೆಂಟ್. ನಾನ್ ಸಜೆಸ್ಟ್ ಮಾಡಿದ ಇನ್ನೊಂದು ಪಾಯಿಂಟ್ ಇದೆ, ತೀರಾ ಬಸ್ ಸ್ಟ್ಯಾಂಡ್ ಹತ್ರ ಇರಬಾರ್ದು ಕ್ಲಿನಿಕ್. ಯಾಕೆಂತಂದ್ರೆ ಎಸ್ಪೆಷಲಿ ತಾಲೂಕಾ ಪ್ಲೇಸ್, ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕ್ಲಿನಿಕ್ ಇಟ್ಬಿಟ್ರೆ, ತೀರಾ ಹತ್ರದಲ್ಲಿ ಇಟ್ಬಿಟ್ರೆ ಸೆಂಟ್ರಲ್ ಪ್ಲೇಸ್ ಅಂತ ಅನ್ಕೊಂಡು ಅಲ್ಲಿ ಸುಮ್ಮನೆ ಬರೋರೇ ಜಾಸ್ತಿ ಇರ್ತಾರೆ. ಎಲ್ಲಿಂದನೋ ಬಂದಿರ್ತಾರೆ, ಒಂದ್ಸರಿ ಬರ್ತಾರೆ ಆಮೇಲೆ ನೆಕ್ಸ್ಟ್ ಬರಲ್ಲ. ಇಲ್ಲ ಬಂದವರಾದ್ರೂ ಹೋಮಿಯೋಪತಿ ಇರ್ಲಿ ಅಲೋಪತಿ ಇರ್ಲಿ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತಾರೆ, ಅದು ಕೊಡಿ ಅಂತ ಹೇಳ್ತಾರೆ, ಇದು ಕೊಡಿ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾರೆ. ಈ ತರ ಎಲ್ಲ ಪ್ರಾಬ್ಲಮ್ಗಳು ಬರ್ತದೆ ಬಸ್ ಸ್ಟ್ಯಾಂಡ್ ಹತ್ರ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹತ್ರ. ಅದೇ ಸ್ವಲ್ಪ ದೂರ ಹೊರಗಡೆ ಇರ್ಬೇಕು, ಮತ್ತೆ ಮೇನ್ ರೋಡ್ ಅಲ್ಲಿ ಇದ್ರೆ ಮಚ್ ಮೋರ್ ಅಡ್ವಾಂಟೇಜ್. ಮತ್ತೆ ಪಾರ್ಕಿಂಗ್ ಫೆಸಿಲಿಟಿ ಬೇಕಾಗತ್ತೆ. ಯಾಕಂದ್ರೆ ನಾವು 1 ವರ್ಷ 2 ವರ್ಷ 3 ವರ್ಷ ಆದ ನಂತರ ಪೇಷಂಟ್ಸ್ ಜಾಸ್ತಿ ಆಗ್ತಾರೆ ನ್ಯಾಚುರಲಿ ಇಫ್ ಯು ಗಿವ್ ದ ಗುಡ್ ರಿಸಲ್ಟ್. ಸೊ ಅವಾಗ ಪಾರ್ಕಿಂಗ್ ಸಮಸ್ಯೆ ಬರ್ಬೋದು. ಬೆಟರ್ ಇಫ್ ಯು ಅದನ್ನು ಕನ್ಸಿಡರ್ ಮಾಡಿ ಕ್ಲಿನಿಕ್ ಹಾಕಿದ್ರೆ ಒಳ್ಳೇದು. ಥ್ಯಾಂಕ್ ಯು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಅದು ಅಷ್ಟೇ ಇಸ್ ಒನ್ ಆಫ್ ದ ವೆರಿ ಗುಡ್ ಆಸ್ಪೆಕ್ಟ್ಸ್ ಆಫ್ ಸ್ಟಾರ್ಟಿಂಗ್ ಎ ಕ್ಲಿನಿಕ್. ನನಗೆ ಶುರು ಮಾಡಿದಾಗ ನಾನು ಹೌಸ್ಮನ್ಶಿಪ್ ದುಡ್ಡಿತ್ತು, ನರ್ಸಿಂಗ್ ಹೋಮ್ಸ್ ಕೆಲಸ ಮಾಡ್ತಿದ್ದೆ, ಅದರಿಂದ ಶುರು ಮಾಡಿದ್ದು. ಇಂಜೆಕ್ಷನ್ ಆಗ್ಲೇ ಹೇಳೋದು, ತುಂಬಾ ದುಡ್ಡೇನ್ ಬೇಡ. ತುಂಬಾ ಜನ ಅನ್ಕೊಂತಾ ಇರ್ತಾನೆ ನಮ್ಗೆ ಸ್ಟಾರ್ಟಿಂಗ್ ಏನೆ ತುಂಬಾ AC ಬೇಕು ಅಥವಾ ತುಂಬಾ ಪಾರ್ಶ್ ಔಟ್ಲುಕ್ ಬೇಕು, ಸೋಫಾ ಬೇಕು, ಇದೆಲ್ಲ ಎಷ್ಟು ನೆಸಿಟಿ, ಎಷ್ಟು ಬೇಕು, ಎಷ್ಟಿರ್ಬೇಕು ಫೆಸಿಲಿಟಿ. ಸೀನಿಯರ್ ಡಾಕ್ಟರ್ ಸುಧೀಂದ್ರ ಹೇಳಿದ್ರೆ. ನಾನ್ ಫಸ್ಟ್ ಕ್ಲಿನಿಕ್ ಶುರು ಮಾಡಿದ್ ನಮ್ಮ ಮನೆಯಲ್ಲೇನೆ ಒಂದ್ ರೂಮ್ನೇ ಕ್ಲಿನಿಕ್ ಕನ್ವರ್ಟ್ ಮಾಡ್ಕೊಂಡೆ. ಇವಾಗ ಯಾಕಂತ ಹೇಳಿದ್ರೆ ನಂದು ಪರಿಸ್ಥಿತಿನೇ ಬೇರೆ. ನೋ ಇನ್ವೆಸ್ಟ್ಮೆಂಟ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಅದ್ರಲ್ಲಿ ನಾನು ಬರೀ 4 ಚೇರ್ ಹಾಕಿದ್ದೆ, 1 ಟೇಬಲ್ 1 ಚೇರ್ ಹಾಕೊಂಡು ಕುತ್ಕೊಂಡಿದ್ದು ಇನಿಷಿಯಲಿ. ಸೊ ಒನ್ಸ್ ನಾವು ಗ್ರೋತ್ ಬಂದಾಗ ನಾವು ಕ್ಲಿನಿಕ್ ನ ಎಕ್ಸ್ಪಾಂಡ್ ಮಾಡ್ಬೋದು. ಇನಿಷಿಯಲಿ ನಾವು ಲೋನ್ ತಗೊಂಡು ಎಲ್ಲ ಮಾಡಕ್ ಹೋದ್ರೆ ಹಿಕಾಫ್ ಬಂದ್ಬಿಡತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಇನಿಷಿಯಲಿ ಅಂತಂದ್ರೆ ನಿನ್ ಕ್ಲಿನಿಕ್ ಹೆಂಗಿದೆ ಅಂತ ಇಂಪಾರ್ಟೆನ್ಸ್ ಬರಲ್ಲ, ವಾಟ್ ರಿಸಲ್ಟ್ಸ್ ಯು ಗಿವ್ ದಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ನನ್ನ ಫಸ್ಟ್ ಪೇಷಂಟ್ ಅವ್ರು ನನಗೆ 100 ಜನ ಪೇಷಂಟ್ ಕೊಟ್ರು ಅವ್ರು ವಾಸಿ ಆದ್ಮೇಲೆ.
ಸೊ ನನಗೆ ಅನ್ಸುತ್ತೆ ಈ ಲೊಕೇಶನ್, ಕ್ಲಿನಿಕ್ ಲುಕ್ ಆಲ್ ಕಮ್ ಸೆಕೆಂಡ್ರಿ. ಫಸ್ಟ್ ನಿಮ್ ಕಮಿಟ್ಮೆಂಟ್, ಡೆಡಿಕೇಶನ್, ವಾಟ್ ರಿಸಲ್ಟ್ಸ್ ಯು ಆರ್ ಗೋಯಿಂಗ್ ಟು ಗಿವ್. ಯೋಗೇಶ್ನ ಅದೇ ಲೊಕೇಶನ್ ಬಗ್ಗೆ, ಯಾಕಂದ್ರೆ ನೀನ್ ಫಸ್ಟ್ ಶುರು ಮಾಡಿದಾಗ ಮಲ್ಲೇಶ್ವರಂ ಅಲ್ಲಿ ಇಟ್ಟಿದ್ದೆ, ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಮನೆ ಹತ್ರನೇ ಶಿಫ್ಟ್ ಮಾಡಿದೆ. ನಿನ್ನ ಅನಿಸಿಕೆ ಏನು? ಅಂದ್ರೆ ಮನೆ ಹತ್ರ ಇದ್ರೆ ಒಳ್ಳೇದಾ, ಅಥವಾ ಟ್ರಾವೆಲಿಂಗ್ ಟೈಮ್ ತುಂಬಾ ಇದ್ರೆ ನಮ್ಮ ಮನೆಗೂ ಕ್ಲಿನಿಕ್ಗೂ ತುಂಬಾ ಡಿಸ್ಟೆನ್ಸ್ ಇದ್ರೆ ಒಳ್ಳೇದಾ? ಅದು ಲೊಕೇಶನ್ ಬಗ್ಗೆ. ಮತ್ತೆ ಹಂಗೇನೆ ಕ್ಲಿನಿಕ್ ಹೇಗಿರ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಸೆಟಪ್ ಅಲ್ಲಿ? ಓಕೆ, ಈಗ ಈಗ ಪರ್ಸನಲ್ ಏನಾಯ್ತು, ಅವಾಗ ನಾನು ಇದ್ದಿದ್ದು ಎಲ್ಲೋ ಒಂದ್ ಚಿಕ್ಕ ಜಾಗ ಚೋಳೂರ್ಪಳ್ಳಿ ಅಂತ, ಅಲ್ಲಿ ಹೋಮಿಯೋಪತಿ ಬಗ್ಗೆ ಅಷ್ಟು ಅವೇರ್ನೆಸ್ ಇರ್ಲಿಲ್ಲ. ಸೊ ನಮ್ ಕಾಲದಲ್ಲಿ ಹೋಮಿಯೋಪತಿ ಹಬ್ ಅಂದ್ರೆ ಮಲ್ಲೇಶ್ವರ. ಹಾಗಾಗಿ ನಾನ್ ಮಾಡಿದ ತಪ್ಪು ದಯವಿಟ್ಟು ನೀವ್ ಯಾರು ಮಾಡ್ಬೇಡಿ. ಯಾಕಂದ್ರೆ ನಾನು ಆಗೇನ್ ತಪ್ಪು ಮಾಡ್ದೆ ಅಂದ್ರೆ, ಆ ಏರಿಯಾದಲ್ಲಿ ಅವೇರ್ನೆಸ್ ಇದ್ರೆ ಜನ ತುಳುಕ್ ಬಿಡ್ತಾರೆ ಕ್ಲಿನಿಕ್ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯ ಇತ್ತು. ಹಾಗಾಗಿ ಎಲ್ಲೋ ಒಂದ್ 7-8 ಕಿಲೋಮೀಟರ್ ದೂರದಲ್ಲಿ ಮಲ್ಲೇಶ್ವರದಲ್ಲಿ ನನಗೆ ಕೈಯಲ್ಲಿ ಆಗದೇ ಇರೋಷ್ಟು ಬಾಡಿಗೆ ತಗೊಂಡು ಒಂದು ಕ್ಲಿನಿಕ್ ನಾನು ಸ್ಟಾರ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ನಾನು ಅಲ್ಲಿ ತುಂಬಾ ಕಷ್ಟನ ಪಟ್ಟೆ, ಆಯ್ತಾ. ಹಾಗಾಗಿ ಲೊಕೇಶನ್ ಅಂತ ಬಂದಾಗ ಇಲ್ಲಿ 2 ಪಾಯಿಂಟ್ ಬರುತ್ತೆ. ಒಂದು, ಎಲ್ಲಾದ್ರೂ ಮಾಡಿ ಲೊಕೇಶನ್ ಸ್ವಲ್ಪ ಈಸಿಯಾಗಿ ಜನಕ್ಕೆ ಅರ್ಥ ಆಗಂಗ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ನೀವ್ ಎಲ್ಲಿದ್ದೀರಾ ಏನು ಅಂತ ಯಾರಾದ್ರೂ ಕೇಳಿದಾಗ ಆ ಲೊಕೇಶನ್, ಫಾರ್ ಎಕ್ಸಾಂಪಲ್ ಮೇನ್ ರೋಡ್ ಇರ್ಲಿ ಅಥವಾ ಸ್ವಲ್ಪ ಒಳಗಡೆ ಇದ್ರೂನು, ಇನಿಷಿಯಲಿ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ಸುಧೀಂದ್ರ ಅವರು ತುಂಬಾ ಬೆಳೆದು ಬಿಟ್ಟವ್ರ. ಸೊ ಸುಧೀಂದ್ರ ಅವ್ರಿಗೆ ಲೊಕೇಶನ್ ಅಥವಾ ಕ್ಲಿನಿಕ್ ಏನು ಡೆವಲಪ್ಮೆಂಟ್, ಕ್ಲಿನಿಕ್ ಹೇಗಿರ್ಬೇಕು, ಈಗ ಅದೆಲ್ಲ ಮಿತಿಮೀರಿ ಹೋಗ್ಬಿಟ್ಟವ್ರ ಅವ್ರು. ಯಾಕಂದ್ರೆ 125 ಜನ ಮೇಲ್ ನೋಡೋ ಅಂತ ವ್ಯಕ್ತಿ ಅವರು. ಸೊ ಅವ್ರಿಗೆ ಈಗ ಲೊಕೇಶನ್ ಅಂತೂ ಏನು ದೊಡ್ಡ ಇದು ಬರೋದಿಲ್ಲ. ಬಟ್ ಸ್ಟಾರ್ಟ್ ಮಾಡೋರ್ಗೆ ಟು ಸ್ಟಾರ್ಟ್ ವಿತ್ ಪ್ರಾಬಬ್ಲಿ ಲೊಕೇಶನ್ ಅನ್ನೋದು ಒಂದು ಒಳ್ಳೆ ಪಾಯಿಂಟ್ ಆಗತ್ತೆ. ಅಂಡ್ ಮನೋಹರ್ ಅವ್ರು ಹೇಳ್ದಂಗೆ ಟ್ರಾವೆಲ್ ತುಂಬಾ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಮನೋಹರ್ದಂತೂ ಕ್ಲಿನಿಕ್ ಮೇಲಿದೆ, ಮನೆ ಕೆಳಗಡೆನೆ ಇದೆ. ನನ್ನ ಕ್ಲಿನಿಕ್, ಈಗ ನಾನು ಏನ್ ಇದ್ದೀನಿ ಕ್ಲಿನಿಕ್ ಅದು ಮನೆ ಹತ್ರ ಇದೆ. ಹಾಗಾಗಿ ಪ್ರಿಫರಬಲಿ ನೀವು ಕಂಫರ್ಟಬಲ್ ಇರೋಂತ ಡಿಸ್ಟೆನ್ಸ್ ಅಲ್ಲಿ ಒಂದು ಡೀಸೆಂಟ್ ಲೊಕೇಶನ್ ಅಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಮಾಡೋದು ಒಳ್ಳೇದು. 2ನೇ ಪಾಯಿಂಟ್, ಈಗ ಸುಧೀಂದ್ರ ಅವ್ರು ಹೇಳ್ದಂಗೆ ಮೆಜಾರಿಟಿ ಆದ ನಮ್ಮ ಕ್ಲಿನಿಕ್ ನಾವೇನ್ ಸ್ಟಾರ್ಟ್ ಮಾಡಿದೀವಲ್ಲ, ಈ ಮನೋಹರ್ ಅವ್ರದ್ದು ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ನಂದು ಎಕ್ಸಾಂಪಲ್ ಕೊಡ್ತೀನಿ. ಟೇಬಲ್ ಏನಿತ್ತು ನನ್ನ ಕ್ಲಿನಿಕ್ ಅಲ್ಲಿ, ಅದು ನನ್ನ ರೂಮ್ ಟೇಬಲ್, ಆಯ್ತಾ. ಚೇರುಗಳು ನಮ್ಮ ಮನೇಲಿ ಇದ್ದ ಚೇರುಗಳು. ಯಾಕಂದ್ರೆ ಆ ಕಾಲದಲ್ಲಿ ನಮ್ಮ ಹತ್ರ ಟೇಬಲ್ಗೆ ಮತ್ತೆ ಚೇರ್ಗೆ ಎಕ್ಸ್ಟ್ರಾ ದುಡ್ಡು ಕೊಡೋ ಅಷ್ಟು ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ. 50,000 ರೂಪಾಯಿ ನಾವೇನು ಅವಾಗ ಡೆಪಾಸಿಟ್ ಕಟ್ಟಿದ್ವಿ, ಅದೇ ಒಂದ್ ದೊಡ್ಡ ವಿಷಯ. ಅದು ಕಟ್ಟದ್ಮೇಲೆ ನಮ್ಮ ಹತ್ರ 5 ಪೈಸೆ ಇರ್ಲಿಲ್ಲ. ಸೊ ಹಾಗಾಗಿ ತಾವು ಕರ್ಟನ್ ಹೇಳ್ತೀರಾ, ತಾವೇನ್ ಫ್ಯಾನ್ ಹೇಳ್ತೀರಾ, ತಾವೇನ್ ಚೇರ್ ಹೇಳ್ತೀರಾ, ತಾವೇನ್ ಟೇಬಲ್ ಹೇಳ್ತೀರಾ, ಅದೆಲ್ಲ ನಮ್ಮಪ್ಪ ನಮ್ ರೂಮ್ಗೆ ಏನ್ ಕೊಟ್ಟಿದ್ದು ಅಥವಾ ನಮ್ ಮನೇಲಿ ಇದ್ದಿದ್ದನ್ನ ನಾವ್ ತಗೊಂಡೋಗಿ ಶುರು ಮಾಡಿರೋ ಅಂತದ್ದು ನಮ್ಗೆ ಇವತ್ತು ತುಂಬಾ ಚೆನ್ನಾಗಿ ನೆನಪಿದೆ. ಇನ್ನೊಂದು, ತುಂಬಾ ಕೈ ಸುಟ್ಕೋಣಷ್ಟಿಗೆ ಎಷ್ಟೋ ಜನ ನನ್ ಸ್ಟೂಡೆಂಟ್ಸ್ ಇದಾರೆ, 6 ಲಕ್ಷ 7 ಲಕ್ಷ 8 ಲಕ್ಷ ಸಾಲ ಮಾಡಿ ಕ್ಲಿನಿಕ್ ಹಾಕಿ 1 ವರ್ಷದಲ್ಲಿ ಸರ್ ಯಾರಾದ್ರೂ ಮಾರ್ಬಿಡ್ಬೇಕು, ಯಾರಾದ್ರೂ ಇದ್ರೆ ದಯವಿಟ್ಟು ನೋಡಿ ಅನ್ನೋ ಎಕ್ಸಾಂಪಲ್ಸ್ ನಾನು ಇಲ್ಲಿ ತುಂಬಾ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ದಯವಿಟ್ಟು ಕೈ ಸುಟ್ಕೊಳೋ ಹಂಗೆ ಕ್ಲಿನಿಕ್ ಹೈಫೈ ಮಾಡಿ ಏನೋ ದೊಡ್ಡದಾಗಿ ಮಾಡಿ ಕೈ ಸುಟ್ಕೊಳಕ್ ಹೋಗ್ಬೇಡಿ. ಅಲ್ಟಿಮೇಟ್ಲಿ ಸುಧೀಂದ್ರ ಅವ್ರು ಹೇಳ್ದಂಗೆ ನಿಮ್ಗೆ ಏನ್ ಇಂಪಾರ್ಟೆಂಟ್ ಗೊತ್ತಾ, ನೀವು ಕೊಡೋ ರಿಸಲ್ಟ್ಸ್. ಫೈನ್. ಸೊ ನೀವು ರಿಸಲ್ಟ್ ಚೆನ್ನಾಗಿದ್ದಾಗ ನಾವು ನಮ್ ದುಡ್ಡಿಂದ ನಾವು ಮತ್ತೆ ಏನೋ ಚೇರ್ ಚೇಂಜ್ ಮಾಡಿದ್ವಿ, ಟೇಬಲ್ ಚೇಂಜ್ ಮಾಡಿದ್ವಿ, ಫ್ಯಾನ್ ಚೇಂಜ್ ಮಾಡಿದ್ವಿ, ಫೋನ್ ಚೇಂಜ್ ಮಾಡಿದ್ವಿ, ಅದ್ ಹೆಂಗಾಯ್ತು ಗೊತ್ತಾ, ನಾವ್ ಹೆಂಗ್ ಬೆಳಿತಾ ಇದೀವೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಾವು ಕ್ಲಿನಿಕ್ನು ಬೆಳೆಯಕ್ ಶುರು ಆಯ್ತು. ಅಂದ್ರೆ ವೈಯಕ್ತಿಕವಾಗಿ ನಾವೇ ಬೆಳೆದ್ವಿ, ನಮ್ ಫರ್ನಿಚರ್ಸ್ ಚೇಂಜ್ ಆಯ್ತು, ಇಂಟೀರಿಯರ್ಸ್ ಚೇಂಜ್ ಆಯ್ತು. ಅದೆಲ್ಲ ಒಂದ್ 10-12 ವರ್ಷ ಆದ್ಮೇಲೆ ಚೇಂಜ್ ಆಗಿದ್ದು. ಸೊ ಒಂದೇ ದಿನ ಸ್ಟಾರ್ಟಿಂಗ್ ಅಲ್ಲಿ ದಯವಿಟ್ಟು ಏನೋ ದೊಡ್ಡದಾಗಿ ಮಾಡ್ಬೋಣ, ದೊಡ್ಡದಾಗಿ ಮಾಡೋದ್ರಿಂದ ಜನ ಬಂದ್ಬಿಡ್ತಾರೆ ಅನ್ನೋದು ಇದು ಒಂದು ತಪ್ಪು ಕಲ್ಪನೆ. ದಯವಿಟ್ಟು ಈ ಕಲ್ಪನೆಗೆ ತಾವು ಗುರಿ ಆಗ್ಬೇಡಿ. ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ ಅರ್ನಿಂಗ್ ಪ್ರಕಾರ ನಿಮ್ ದುಡ್ಡು ಬಂದ್ಮೇಲೆ ಪ್ರಾಬಬ್ಲಿ ಸ್ಲೋಲಿ ತಾವು ಇಂಪ್ರೂವ್ ಆಗ್ಬೋದು ಅನ್ನೋದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸು ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ ಡಾಕ್ಟರ್ ಮನೋಹರ್. ಸರಿ ಸರಿ. ನೆಕ್ಸ್ಟ್ ಲೈನ್. ಓಕೆ ಸರ್, ಇನ್ನೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ. ಈ ಲೊಕೇಶನ್ ಕ್ಲಿನಿಕ್ ಹತ್ರ ಇದ್ದಷ್ಟು ಏನ್ ಅಡ್ವಾಂಟೇಜ್ ಅಂದ್ರೆ, ಈ ಕೊರೋನಾ ಟೈಮ್ ಅಲ್ಲಿ ಪೇಷಂಟ್ ಹೆಂಗಾರು ಮಾಡಿ ಕ್ಲಿನಿಕ್ ಹತ್ರ ಬರ್ತಾರೆ. ಬಟ್ ನಾವು ಈಗ ಮನೆ ಹತ್ರದಲ್ಲಿ ಇದ್ರೆ ಆರಾಮಾಗಿ ಹೋಗಿ ಬಂದ್ ಮಾತ್ರೆ ಕೊಡ್ಬೋದು. ನಮ್ ಟ್ರಾವೆಲಿಂಗ್ ಟೈಮ್ ತುಂಬಾ ಸೇವ್ ಆಗುತ್ತೆ. ಹೌದು, ಖಂಡಿತ. ಮನೆ ಹತ್ರ ಇದ್ರೆ ನಮ್ಗೆ ಓವರ್ ದಿ ಇಯರ್ಸ್ 20 ವರ್ಷ 22 ವರ್ಷ ಆದ್ಮೇಲೆಲ್ಲ ವಯಸ್ಸು ಆಗ್ತಿರುತ್ತೆ, ಹೋಗ್ ಬರಕ್ ಕಷ್ಟ ಆಗ್ತಿರುತ್ತೆ.
ಆದ್ರೆ ಮನೆ ಹತ್ರ ಇದ್ರೆ ತುಂಬಾ ಆರಾಮಾಗಿರ್ಬೋದು. ಬೇಕಾದಾಗ ಟೀ ಕಾಫಿ ಎಲ್ಲ. ಸರ್ ಇನ್ನೊಂದು ನೆಕ್ಸ್ಟ್ ಲೈನ್ ಸರ್ ಇನ್ನೊಂದು ಪಾಯಿಂಟ್ ಸರ್. ಸರ್ ಇನ್ನೊಂದು ಪಾಯಿಂಟ್. ಹೇಳೋಣ. ನಂದು ಕೆಳಗಡೆ ಕ್ಲಿನಿಕ್ ಮೇಲ್ಗಡೆ ಮನೆ. ಸೊ ಪೇಷಂಟ್ ಎಲ್ಲಾ ಟೈಮಲ್ಲೂ ಬರಕ್ ಶುರು ಮಾಡ್ತಾರೆ. ಸೊ ಅದನ್ನ ಮ್ಯಾನೇಜ್ ಮಾಡೋ ಸ್ಕಿಲ್ ಬೆಳೆಸ್ಕೋಬೇಕಾಗತ್ತೆ. ತುಂಬಾ ಹತ್ರ ಮನೆ ಕೆಳಗೆ ಇಟ್ಕೊಂಡಾಗ ಫಸ್ಟ್ ಇಂದಾನೆ ಸ್ಟ್ರಿಕ್ಟ್ ಆಗಿದ್ಬಿಡ್ಬೇಕು. ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ಸೊ ಮೆಸೇಜ್ ಏನಂದ್ರೆ ಸ್ಟಾರ್ಟ್ ವಿತ್ ಸಣ್ಣದಾಗಿ ಶುರು ಮಾಡಿ, ಸ್ವಲ್ಪ ಬಜೆಟ್ ಇಂದ ಶುರು ಮಾಡಿ, ತುಂಬಾ ಸಾಲ ಮಾಡ್ಕೊಳಕ್ ಹೋಗ್ಬೇಡಿ. ಲಕ್ಸುರಿ ಬೇಡ, ಕಂಫರ್ಟ್ ಇರ್ಲಿ, ನೀಡ್ಗೆ ಏನ್ ಬೇಕೋ ಅದನ್ನ ಮಾಡಿ, ಆದ್ರೆ ಲಕ್ಸುರಿ ಬೇಡ ಅಂತ. ನೆಕ್ಸ್ಟ್ ವರ್ಷ. ನೆಕ್ಸ್ಟ್ 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 ಅದೆಲ್ಲ ಆಯ್ತು. ನೆಕ್ಸ್ಟ್ ಕಾಂಟ್ಯಾಕ್ಟ್ಸ್ ಪಬ್ಲಿಸಿಟಿ. ಒಂದು ಅದೇ ನಿಮ್ಗೆ ಈಗಾಗಲೇ ಕವರ್ ಆಗಿದೆ ಇದೆ. ಗುರು ಕಿರಣ್ ಮತ್ತೆ ಸುಮಾರು ಜನ ಮಾತಾಡಿದ್ರು. ಅಂದ್ರೆ ಶುರು ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಅಂತ. ಮುಖ್ಯವಾಗಿ ನೀವು ಫಂಕ್ಷನ್ಸ್ ಮಾಡ್ತಿರೋ ಅಥವಾ ಇನ್ವೈಟ್ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಜನಕ್ಕಂತೂ ನೀವು ಇಲ್ಲ ಅಂದ್ರೆ ಏನಾಗುತ್ತೆ, ಒಂದ್ ಕಡೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರ, ಗಲ್ಲಿಲಿ ಕೂತ್ಕೊಂಡಿದ್ರೆ ನೀವು ಕ್ಲಿನಿಕ್ ತಿಂದಿರೋದೇ ಗೊತ್ತಿಲ್ಲ ಅಂದ್ರೆ ತುಂಬಾ ಉಪಯೋಗ ಆಗಲ್ಲ. ಸುಮಾರು ಒಂದು 100 ಜನ ನೋಡಿದ್ರೆ ಒಂದ್ 5 ಜನ ನಿಮ್ ಹತ್ರಕ್ ಬರ್ತಾರೆ. ಅದೇ ನೋಡೋದೇ ಬರೀ 10 ಜನ 15 ಜನ ಆಗ್ಬಿಟ್ರೆ ನಿಮ್ ಹತ್ರ ಬರೋ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ನಿಮ್ಗೂ ಅವಾಗ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ಎಲ್ಲಾರು ಈ ಮಾತನ್ನ ಎಲ್ಲಾರು ಒಪ್ತೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಎಲ್ಲಿ ಇರ್ತೀರಾ ಅದು ಗೊತ್ತಾಗ್ಬೇಕು ಅಂತ. ನೆಕ್ಸ್ಟ್ ಆದ್ರೆ ಎಲ್ಲದಕ್ಕಿಂತ ಸುಧೀಂದ್ರ ಅವ್ರು ಹೇಳಿದ್ರು, ವಿಜಯಕೃಷ್ಣ ಹೇಳಿದ್ರು, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಪಬ್ಲಿಸಿಟಿ ಆಗೋದ್ರೆ ಮೌತ್ ಟು ಮೌತ್. ನೀವು ಮೌತ್ ಟು ಮೌತ್ ಎಲ್ಲಾ ತರದಲ್ಲೂ ನಿಮ್ಗೆ ಗೊತ್ತು ತುಂಬಾ ಒಳ್ಳೇದು. ಯಾಕಂದ್ರೆ ಯಾರು ಒಬ್ರು ಹೇಳಿದ್ರೆ, ಅವ್ರು ನಿಮ್ ಬಗ್ಗೆ ಬೇರೆಯವ್ರ ಪೇಷಂಟ್ ಹೇಳಿದ್ರೆ ಅವಾಗ ವ್ಯಾಲ್ಯೂ ಜಾಸ್ತಿ. ನಾವ್ ಹೇಳ್ಕೊಂಡ್ರೆ ಇವ್ರ ಬಗ್ಗೆ ಹೇಳ್ತಾ ಇದಾರೆ ಸೊ ನಾವು ಹೇಳ್ಕೊತಾ ಇದ್ರೆ ಕಷ್ಟ. ಆದ್ರೆ ಬೇರೆ ಪೇಷಂಟ್ ಹೇಳಿದಾಗ ನಮ್ ಬಗ್ಗೆ ಜನರಿಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವರ್ಕಿಂಗ್ ಅವರ್ಸ್ ಈಗಾಗಲೇ ಬಂದಿದೆ. ಇದು ಸರಿ ಅನಿವಾರ್ಯ. ವಿಜಯಕೃಷ್ಣ ಲೆಕ್ಚರರ್ ಅದು ಸ್ವಲ್ಪ ವರ್ಷ ಆದ್ಮೇಲೆ ಅವ್ನು ಶುರು ಮಾಡಿದ್ದು ಲೆಕ್ಚರ್ಶಿಪ್ ಸಿಕ್ಕಾದ್ಮೇಲೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರು ಮಿನಿಮಮ್ 8 to 10 hours, ಮಿನಿಮಮ್ 8 hours ಅಂಡ್ ಮ್ಯಾಕ್ಸಿಮಮ್ ಎಷ್ಟಾದ್ರು ಇರ್ಲಿ ಅವ್ರವ್ರ ಕೆಪಾಸಿಟಿ. ಅದೇ ಮಿನಿಮಮ್ ಬೆಳಗ್ಗೆ ಸಾಯಂಕಾಲ ಸಿಗಂಗಿರ್ಬೇಕು ಅಂತ. ಕೆಲವರು ಬೆಳಗ್ಗೆ ಮಾತ್ರ ಮಾಡ್ತೀವಿ, ಸಾಯಂಕಾಲ ಮಾತ್ರ ಮಾಡ್ತೀವಿ ಅಂತಾರೆ. ಸುಮಾರು ಸತಿ ಅದು ವರ್ಕೌಟ್ ಆಗಲ್ಲ. ನಾನು ನೋಡಿದೀನಿ ತುಂಬಾ ಜನ ನನ್ನ ಅಸಿಸ್ಟೆಂಟ್ಸ್ ಬೆಳಗ್ಗೆ ಮಾತ್ರ ತೆಗೆದು ಅಥವಾ ಸಾಯಂಕಾಲ ಮಾತ್ರ ತೆಗೆದು ಚೆನ್ನಾಗಾಗದೆ ಆಮೇಲೆ 3-4 ವರ್ಷ ಆದ್ಮೇಲೆ ಕ್ಲಿನಿಕ್ ಮುಚ್ಚಿರೋದು ನೋಡಿದೀನಿ. ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಸಕ್ಸಸ್ ಆಗೋ ಸಾಧ್ಯತೆ ಜಾಸ್ತಿ, ಮತ್ತೆ ಸಕ್ಸಸ್ ಆಗೋ ಸ್ಪೀಡ್ ಜಾಸ್ತಿ. ಕ್ಲಿನಿಕ್ ಬೇಗ ಎಸ್ಟಾಬ್ಲಿಷ್ ಆಗುತ್ತೆ, ಪೇಷಂಟ್ಸ್ ಜಾಸ್ತಿ ಆಗ್ತಾರೆ. ಕಷ್ಟ ಆಗುತ್ತೆ, ಆದ್ರೆ ನೀವು ಓದ್ಬೋದು ಆ ಟೈಮಲ್ಲಿ, ತುಂಬಾ ಲೆಕ್ಚರ್ಸ್ ಕೇಳ್ಬೋದು. ತುಂಬಾ ಹರ್ಷ ಒಂದು ಮಾತು ಹೇಳ್ತಾ ಇದ್ದ, ಫಸ್ಟ್ ವಿ ಶುಡ್ ರನ್ ಬಿಹೈಂಡ್ ದ ಪೇಷಂಟ್ಸ್ ಅಂಡ್ ದೆನ್ ದ ಪೇಷಂಟ್ಸ್ ವಿಲ್ ರನ್ ಬಿಹೈಂಡ್ ಅಸ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ನೆನ್ಪಿಟ್ಕೋ. ಫಸ್ಟ್ ನಾವು ಪೇಷಂಟ್ಸ್ ಆಸಕ್ತಿ ತೋರಿಸೋಷ್ಟು, ಆಮೇಲೆ ಅವರು ನಮ್ಗೆ ಸ್ಟಿಕ್ ಆನ್ ಆದ್ಮೇಲೆ ಇದು ಕಷ್ಟ ಆಗಲ್ಲ. ನೆಕ್ಸ್ಟ್ ವರ್ಷ ಓರಲ್ ಸ್ಕಿಲ್, ಹ್ಯೂಮರ್, ಪೇಷನ್ಸ್ ತುಂಬಾ ಬೇಕಾಗತ್ತೆ ಅನ್ಸುತ್ತೆ. ಇಂಟ್ರಾವರ್ಡ್ಸ್ಗೆ ಹೋಮಿಯೋಪತಿಕ್ ಪ್ರಾಕ್ಟೀಸ್ ಕಷ್ಟ ಅನ್ಸುತ್ತೆ. ಅಂದ್ರೆ ಸ್ವಲ್ಪ ಅವ್ರ ಕಾಯಿಲೆ ಅಲ್ಲದೆ ಅವ್ರ ಪ್ರೊಫೆಷನ್ ಬಗ್ಗೆ, ಅವ್ರ ಮನೆ ಬಗ್ಗೆ, ಸಂಸಾರದ ಬಗ್ಗೆ, ತುಂಬಾ ಎಕ್ಸ್ಟ್ರಾ ಅಫೇರ್ಸ್ ಬಗ್ಗೆ, ಅದ್ರ ಬಗ್ಗೆ ಹೋಗ್ಬಿಡಿ, ಅಲ್ಲಿಗೆ ನಿಲ್ಲಿಸ್ಕೊಡಿ. ಸ್ವಲ್ಪ ಅವ್ರಿಗೆ ಏನ್ರಲ್ಲಿ ಆಸಕ್ತಿ, ಏನ್ ಹವ್ಯಾಸ, ಏನು ಡ್ರಾಮಾ ಇಂಟ್ರೆಸ್ಟಾ, ಪಿಕ್ಚರ್ ಇಂಟ್ರೆಸ್ಟಾ, ಯಾವ ಪಿಕ್ಚರ್ ನೋಡಿದ್ರೆ, ಈ ತರ ನಿಮ್ ಬರೀ ಕಾಯಿಲೆ ಬಗ್ಗೆನೇ ಹೇಳ್ತಿದ್ರೆ ನಿಮ್ನ ಅಷ್ಟು ಇಷ್ಟಪಡಲ್ಲ ಜನ. ಬೇರೆ ಇದು ಇಂಟ್ರೆಸ್ಟ್ ನಿಮ್ಗಿದ್ರೆ, ಮುಖ್ಯವಾಗಿ ಅವನಲ್ಲಿ ನೀವು ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ತೋರಿಸಿದ್ರೆ, ಅವನು ನಿಮ್ಮಲ್ಲಿ ಕೆಲವು ಸರಿ ಔಷಧಿ ತಗೊಳ್ದೇ ಇರ್ಬೋದು, ಆದ್ರೆ ನಿಮ್ ಬಗ್ಗೆ ಅವ್ನಿಗೆ ಒಳ್ಳೆ ಅಭಿಪ್ರಾಯ ಆಗೋದ್ರೆ ತುಂಬಾ ಜನಕ್ಕೆ ಹೇಳ್ತಾರೆ. ಮೌತ್ ಟು ಮೌತ್ ಪಬ್ಲಿಸಿಟಿ ಅಂದಲ್ಲ, ಅದೇ ತರ ತುಂಬಾ ನಿಮ್ ಬಗ್ಗೆ ಹೇಳಿದ್ರೆ ಒಂದ್ 10 ಜನ ಕೇಳಿದ್ರೆ ಅವಾಗ ಒಂದ್ 5 ಜನ ಆದ್ರೂ ಬರ್ತಾರೆ ನಿಮ್ಮ ಹತ್ರ. ಸೊ ಅದು ತುಂಬಾ ಮುಖ್ಯ ಅನ್ಸುತ್ತೆ. ನೆಕ್ಸ್ಟ್
ಆದ್ರೆ ಒಂದ್ ಲೈನ್ ಹೇಳ್ಕೊಳ್ಳಿ, ತುಂಬಾ ನಿಮ್ ಒಳಗಡೆ ಎಂಟರ್ ಆಗ್ಬಿಡ್ಬೇಡಿ. ತುಂಬಾ ನಿಮ್ ಪರ್ಸನಲ್ ಇದಕ್ಕೆಲ್ಲ ಕೈ ಹಾಕಿಬಿಟ್ರೆ ಕಷ್ಟ. ಮತ್ತೆ ಎಮೋಷನಲ್ ಆಗೋ ಅಟ್ಯಾಚ್ ಆಗ್ಬೇಡಿ, ಅವಾಗ ಔಷಧಿ ಕೊಡೋದು ಕಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ ಯಾರೋ ಮೈಕ್ ಮ್ಯೂಟ್ ಮಾಡಿಲ್ಲ. ಎಥಿಕ್ಸ್ ಪ್ರೊಫೆಷನಲಿಸಮ್ ಹಾಕೋ ವರ್ಷ. ಒಂದಷ್ಟು ಎಥಿಕ್ಸ್ ತುಂಬಾ ಮುಖ್ಯ. ಒಂದು ಟೈಮ್ ಮೇಂಟೈನ್ ಮಾಡೋದು, ಪಂಕ್ಚುಯಾಲಿಟಿ. ಇನ್ನೊಂದು ಉದಾಹರಣೆಗೆ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ಎಲ್ಲ ಶುರು ಮಾಡ್ತಾರೆ, ಆ ಡಾಕ್ಟ್ರು ಸರಿ ಇಲ್ಲ ಸರ್, ಅಯ್ಯೋ ನೀವು ಮಾತ್ರ ನೋಡಿ ಒಳ್ಳೆ ದೇವ್ರ ತರ ಬಂದ್ಬಿಟ್ರಿ ನಮ್ಮ ಇದಕ್ಕೆ, ಅವ್ರು ಎಂತ ಕೆಟ್ಟ ಔಷಧಿ ಕೊಟ್ರು ಗೊತ್ತಾ, ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಯಾರು ಬೇಕಾದ್ರೆ ಆಗಿರ್ಬೋದು, ಬೇರೆಯವ್ರನ್ನ ಹೊಗಳಿ ಬೇರೆಯವ್ರನ್ನ ತೆಗಳಿ ನಿಮ್ಮನ್ನ ಹೋಳ್ತಾ ಇರ್ತಾರೆ. ಅಂತವ್ರ ಹತ್ರ ಬಹಳ ಹುಷಾರಾಗಿರಿ. ಇಲ್ಲ ಅದೆಲ್ಲ ಇರುತ್ತೆ, ಅದೆಲ್ಲ ಪರವಾಗಿಲ್ಲ, ಆದ್ರೆ ಈಗ ನಮ್ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಹೇಳೋಣ ಅಂತ. ಇಲ್ಲ ಅಂದ್ರೆ ಏನಾಗುತ್ತೆ, ಅವ್ರು ನಿಮ್ ಬಗ್ಗೆನು ನಾಳೆ ದಿನ ಅವ್ರ ಹತ್ರ ಹೋಗಿ ಹಂಗೆ ಮಾತಾಡ್ಬೋದು. ಅದಕ್ಕೆ ಆದಷ್ಟು ಅದನ್ನ ಎನ್ಕರೇಜ್ ಮಾಡಬೇಡಿ. ಇಲ್ಲ ಕೆಲವೊಂದ್ಸತಿ ಹಂಗಾಗತ್ತೆ ಅಂತ, ಅವ್ರು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಪೊಲೀಸ್ ಆಗಿರ್ಬೋದು, ಇದಾಗಿರ್ಬೋದು, ಅವಾಗ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ಮತ್ತೆ ಮುಖ್ಯವಾಗಿ ಇಷ್ಟು ಕೆಲವು ಲ್ಯಾಬ್ನವ್ರು ಬರ್ತಾರೆ, ನೀವು ಕ್ಲಿನಿಕ್ ಶುರು ಮಾಡಿ 30% ಕಮಿಷನ್, 40% ಎಲ್ಲ ಇರುತ್ತೆ. ಸ್ಕ್ಯಾನಿಂಗ್ ಕಳ್ಸಿದ್ರೆ 1,000 ರೂಪಾಯಿ ಆದ್ರೆ ನಿಮ್ಗೆ 300 ರೂಪಾಯಿ ಕೊಡ್ತೀವಿ. ಸೊ ನಾವು ಯೂಶಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಅದನ್ನ ಪೇಷಂಟ್ಸ್ಗೆನೆ ಕೊಟ್ಬಿಡಿ ಆ ಡಿಸ್ಕೌಂಟ್. ನಮ್ಗೇನ್ ಕೊಡಕ್ ಹೋಗ್ಬೇಡಿ, ನಮ್ಗೆ ಅದ್ರಲ್ಲೆಲ್ಲ ಆಸಕ್ತಿ ಇಲ್ಲ, ಪೇಷಂಟ್ಗೆ ಕೊಟ್ಬಿಡಿ. ಸೊ ಇದು ನಮ್ ಪೇಷಂಟ್ ಗೊತ್ತಾಗ್ತಿಂಗೆ 100 ರೂಪಾಯಿ ಇರುತ್ತೆ, ಅದ್ರಲ್ಲಿ ಡಿಸ್ಕೌಂಟ್ ಅಂತ ಹೇಳಿ 20% ಡಿಸ್ಕೌಂಟ್ ಹೇಳಿ 80 ರೂಪಾಯಿ ತಗೊಂಡಾಗ ಅವ್ರು ಯಾಕೆ ಅಂತ ಕೇಳ್ತಾರೆ. ಇಲ್ಲ ಈ ಕ್ಲಿನಿಕ್ಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಅವ್ರು ನಿಮ್ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ಈ ಸಣ್ಣ ಪುಟ್ಟದಲ್ಲಿ ನಾವು ಗೌರವ ಕಳ್ಕೊಳಕ್ ಹೋಗ್ಬಾರ್ದು. ನೀವು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ಬೋದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದು ನಿಮ್ ಬಗ್ಗೆ ನಮಗೂ ಕೂಡ ಮತ್ತೆ ಪೇಷಂಟ್ಸ್ ಕೂಡ ತುಂಬಾ ರೆಸ್ಪೆಕ್ಟ್ ಕಾಯ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಸರ್ಟಿಫಿಕೇಟ್ ಡಾಕ್ಟರ್ ಆಗ್ಬೇಡಿ. ಸುಮಾರು ಜನ ನಿಮ್ಮ ಹತ್ರ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿ ಅಂತ ಬರ್ತಾರೆ. ಇಲ್ಲ ಸರ್ ಹೋಗಕ್ ಆಗಿರ್ಲಿಲ್ಲ ಬ್ಯಾಂಕಿಗೆ ಅಥವಾ ಕೆಲ್ಸಕ್ಕೆ ಹೋಗಕ್ ಆಗಿಲ್ಲ, ಬಹಳ ಮಾಡ್ತಾರೆ, ಹಾಗಾಗಿ ಒಂದ್ ಸರ್ಟಿಫಿಕೇಟ್ ಕೊಟ್ಬಿಡಿ ಸರ್. ಮತ್ತೆ ಕೊಡಲ್ಲ ಅಂದ್ರೆ, ಇಲ್ಲ ಸರ್ ಪೇ ಮಾಡ್ತೀವಿ ಕೊಡಿ ಅಂತ. ನೀವು ಔಷಧಿ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಯಾವುದೇ ರೀತಿ ಸರ್ಟಿಫಿಕೇಟ್ ಕೊಡಕ್ ಹೋಗ್ಬಿಡಿ. ಕೊಟ್ರು ಮತ್ತೆ ದುಡ್ಡಿಸ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಅದೇನ್ ನಮ್ಗೊಂದ್ 2 ರೂಪಾಯಿ ಖರ್ಚಾಗುತ್ತೆ ಪೇಪರ್ ಅಲ್ಲಿ. ನೀವು ಟ್ರೀಟ್ ಮಾಡಿಲ್ಲ ಅಂದ್ರೆ ಕೊಡ್ಬೇಡಿ. ಟ್ರೀಟ್ ಮಾಡಿದ್ರೆ ಕೊಡಿ, ಎಷ್ಟು ದಿನ ಮಾಡಿರ್ತೀರೋ ಅಷ್ಟು ದಿನ ಮಾತ್ರ ಕೊಡಿ. ಯಾಕಂದ್ರೆ ಲೀಗಲಿನೂ ಇದು ತುಂಬಾ ಮುಖ್ಯ. ಇಲ್ಲ ಅಂದ್ರೆ ಏನಾಗುತ್ತೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ತುಂಬಾ ನೀವು ಪೊಲೀಸ್ ಸ್ಟೇಷನ್ಗೆಲ್ಲ ಅಲಿಬೇಕಾಗುತ್ತೆ. ಎಲ್ಲ ಹೇಳ್ತಿದ್ರು ಡಾಕ್ಟರ್ ದೇವರಾಜ್ ಅವರು, ಡಾಕ್ಟರ್ ಮನೋಹರ್ ಅವರು, ಮತ್ತೆ ವಿಜಯ್ ಕೃಷ್ಣ ಸರ್. ತುಂಬಾ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇತ್ತು, ಸ್ಟಾರ್ಟ್ ಮಾಡ್ಲಿಕ್ಕೆ ಫಂಡಿಂಗ್ ಇರ್ಲಿಲ್ಲ, ಆ ತರದೆಲ್ಲ ಇತ್ತು. ಬಟ್ ನಾನು ಶುರು ಮಾಡಿದ್ದು ಅದೇ ಒಂದು ಹಳ್ಳಿ ಶುರು ಮಾಡಿದೆ. ಯಾವ್ದು ನನ್ಗೂ ಫೈನಾನ್ಷಿಯಲ್ ಬ್ಯಾಕಪ್ ಏನಿರಲಿಲ್ಲ, 0 ಅಮೌಂಟ್ ಇಂದಾನೆ ಶುರು ಮಾಡಿದೆ. ಆ ಟೈಮ್ ಅಲ್ಲಿ ಮನೋಹರ್ ಡಾಕ್ಟರ್ ಒಂದು ಐಡಿಯಾ ಕೊಟ್ರು, PMEGP ಅನ್ನೋ ಒಂದು ಸ್ಕೀಮ್ ಇದೆ ನೋಡಪ್ಪ ಅಂತ. ನಾನು ಅದ್ರದ್ದು ಸರ್ಚ್ ಮಾಡ್ತಾ ಹೋದಂಗೆನೆ ಅದ್ರದ್ದು ಬೆನಿಫಿಟ್ಸ್ ಎಲ್ಲ ಸಿಗ್ತಾ ಹೋಯ್ತು. ಏನಂತಂದ್ರೆ PMEGP ಅನ್ನೋದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಅದನ್ನ ಅಟ್ ಪ್ರೆಸೆಂಟ್ ಅದು ನಡೀತಾ ಇದೆ. ಮತ್ತೆ ಅದ್ರ ಜೊತೆ ಇನ್ನೊಂದು CMEGP ಅಂತಾನು ಇದೆ, ಚೀಫ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಇವೆರಡು ಸ್ಕೀಮು ಗೌರ್ಮೆಂಟ್ ಸ್ಕೀಮ್ಗಳು. ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲಾ ಕಡೆ ಎಲ್ಲಾ ಊರಲ್ಲೂ ಇಂಡಸ್ಟ್ರಿಗಳು ಡೆವಲಪ್ ಮಾಡ್ಲಿಕ್ಕೆ ಅಥವಾ ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡಕ್ಕೆ ಅಥವಾ ಯಾವ್ದಾದ್ರು ಜಾಬ್ ಓಪನ್ ಮಾಡ್ಲಿಕ್ಕೆ ಅಂದ್ರೆ ಜನರೇಟ್ ಮಾಡ್ಲಿಕ್ಕೋಸ್ಕರ ಗೌರ್ಮೆಂಟ್ ಕೂಡ ನಮ್ಗೆ ಕೆಲವೊಂದು ಸ್ಕೀಮ್ಗಳು ಕೊಟ್ಟಿದೆ. ಆ ಸ್ಕೀಮ್ ಅಂಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಯಾವುದೇ ತರ ಗ್ಯಾರಂಟಿ ಏನು ಬೇಕಾಗಲ್ಲ. ಮತ್ತೆ ಗೌರ್ಮೆಂಟ್ ನಾವು ಮಾಡೋ ಕೆಲ್ಸಕ್ಕೆ ಒಂದು ಸಬ್ಸಿಡಿನೂ ಕೊಡುತ್ತೆ. ನಾವು ಏನು ಮಾಡ್ಬೇಕಿಲ್ಲ. ನಾನು ನಿಮ್ಗೆ ಇದೆಲ್ಲ ಆದ್ಮೇಲೆ ಒಂದು ಲಿಂಕ್ ಕಳಿಸ್ತೀನಿ, ಲಿಂಕ್ ಅಲ್ಲ ಒಂದು ಫೈಲ್ ಕಳಿಸ್ತೀನಿ. ಆ ಫೈಲ್ ಅಲ್ಲಿ ಆ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋಗಿ ಯಾರು ಶುರು ಮಾಡ್ತಿದ್ದೀರೋ ಅವರು ವೆಬ್ಸೈಟ್ ಅಲ್ಲಿ ಹೋಗಿ ಅದ್ರಲ್ಲಿ ಎನ್ರೋಲ್ ಆಗಿ, ಆ ಎನ್ರೋಲ್ ಆದ ತಕ್ಷಣ ಆ ಪರ್ಟಿಕ್ಯುಲರ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಯಾವ ತಾಲೂಕಲ್ಲಿ ಇದೆ, ಆ ತಾಲೂಕಿನ ಒಂದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಆಫೀಸರ್ ನಿಮ್ಗೆ ಫೋನ್ ಮಾಡಿನೋ ಅಥವಾ ಇಮೇಲ್ ಮಾಡಿನೋ ನಿಮ್ಗೆ ಮೆಸೇಜ್ ಮಾಡ್ತಾರೆ. ಆ ಮೆಸೇಜ್ ಅಲ್ಲಿ ಮೆಸೇಜ್ ಮಾಡಿದ್ಮೇಲೆ ಅದು ಹೇಗೆ ಅವ್ರು ಹೇಳ್ತಾರೋ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಗೌರ್ಮೆಂಟ್ ನಮ್ಗೆ ಸ್ಪಾನ್ಸರ್ ಮಾಡುತ್ತೆ ವಿತೌಟ್ ಗ್ಯಾರಂಟಿ. ಈವನ್ ನಿಮ್ಗೆ ಸಬ್ಸಿಡಿನೂ ಸಿಗುತ್ತೆ. ನಾನು ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ 1.5 ಲಕ್ಷ ಸಾಲ ಮಾಡಿದ್ದೆ. ಆ ಸಾಲಕ್ಕೆ ನನ್ಗೆ ಅಪ್ ಟು 37,500 ನನಗೆ ಸಬ್ಸಿಡಿನೇ ಬಂದಿದೆ. ಸೊ ಈ ತರದ್ದೆಲ್ಲ ಬೆನಿಫಿಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಈಗ ಗೌರ್ಮೆಂಟ್ ಕೂಡ ಮುದ್ರಾ ಸ್ಕೀಮ್ ಅನ್ನೋದೊಂದು ಮಾಡಿದೆ. ಮುದ್ರಾ ಸ್ಕೀಮ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ
ನಾನು ಒಂದು ಕ್ಲಿನಿಕ್ ಸೆಟಪ್ ಮಾಡ್ಬೇಕು ಅಂತಂದ್ರೆ ಗೌರ್ಮೆಂಟ್ ಆಥರೈಸ್ಡ್ ಆಗಿ ನಿಮ್ಗೆ ಯಾವ್ದೇ ಗ್ಯಾರಂಟಿ ಇಲ್ಲದೆ ಡೈರೆಕ್ಟ್ ಬ್ಯಾಂಕ್ ಅವರೇ ನಿಮ್ಗೆ ಲೋನ್ ಕೊಡ್ತಾರೆ. ಬಟ್ ಮುದ್ರಾ ಸ್ಕೀಮ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಸಬ್ಸಿಡಿ ಸಿಗೋದಿಲ್ಲ, ಬಟ್ ಲೋನ್ ಅಂತೂ ಸಿಗುತ್ತೆ. ನಿಮ್ಗೆ ಇನಿಷಿಯಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ ಅಲ್ಲದೆ ಎರಡು ಮೈನ್ ಗೌರ್ಮೆಂಟ್ ಇಂದ ಬರುವಂತ ಒಂದು ಆಪರ್ಚುನಿಟಿನ ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಡೆಫಿನೆಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಮುದ್ರಾ ಯೋಜನೆಯಲ್ಲಿ ಇನ್ನೊಂದ್ ಏನಿದೆ ಅಂತಂದ್ರೆ ಬರೀ ಸೆಟಪ್ ಮಾಡ್ಲಿಕ್ಕಲ್ಲ, ಸ್ಟಾರ್ಟಿಂಗ್ ಮಾಡ್ಲಿಕ್ಕಲ್ಲ, ಇವನ್ ಎಕ್ಸಿಸ್ಟಿಂಗ್ ಕ್ಲಿನಿಕ್ ರಿನ್ಯೂಟ್ ಮಾಡ್ಲಿಕ್ಕೂ ನಿಮ್ಗೆ ಮುದ್ರಾ ಯೋಜನೆ ಮುದ್ರಾ ಸ್ಕೀಮ್ ಅಂಡರ್ ನಿಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಅಪ್ ಟು 10 lakhs ಸಿಗುತ್ತೆ. PMEGP ಮತ್ತೆ CMEGP ಅಲ್ಲಿ ನಿಮ್ಗೆ ಅಪ್ ಟು 25 lakhs ತನಕ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಯಾರು ಸೆಟಪ್ ಮಾಡ್ತಿದ್ದೀರಾ, ಯಾವುದೇ ತರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋದಾದ್ರೆ ಡೆಫಿನೆಟ್ ಆಗಿ ನೀವು ಈ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಹೋಗಿ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅಣ್ಣ ಫೀಮೇಲ್ಸ್ ಏನಾದ್ರು ಎಕ್ಸ್ಟ್ರಾ ಇದೆಯಾ ಸಬ್ಸಿಡಿ ಆ ತರ? ಸರ್ ಡೆಫಿನೆಟ್ ಆಗಿ ಅದೊಂದು ಮಿಸ್ ಮಾಡಿದೆ ನೋಡಿ. ಫಿಮೇಲ್ಸ್ ಹೇಳ್ತಿದ್ರಲ್ಲ, ಅವ್ರಿಗೆ ಸಬ್ಸಿಡಿ 35% ತನಕ ಸಿಗುತ್ತೆ. ನಮ್ಗೆ 25% ತನಕ ಸಿಗ್ತಾರೆ, ಅವ್ರಿಗೆ 35% ತನಕ ಸಿಗುತ್ತೆ. ಯಾರು ರೂರಲ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೋ ಅವ್ರಿಗೆ 30% ತನಕ ಸಬ್ಸಿಡಿ. ನಾನು ರೂರಲ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದಕ್ಕೋಸ್ಕರ ನನಗೆ 30% ಸಬ್ಸಿಡಿ. ಬಟ್ ಅದೇ ಲೇಡೀಸ್ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರೆಸ್ಪೆಕ್ಟಿವ್ ಆಫ್ ಪ್ಲೇಸ್, ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಅವ್ರಿಗೆ 35% ತನಕ ನಮ್ಗೆ ಸಬ್ಸಿಡಿ ಸಿಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಗ್ರೂಪ್ ಅಲ್ಲಿ ಹಾಕ್ತಾರ ಅವ್ರ ಲಿಂಕ್, ಅದನ್ನ ದಯವಿಟ್ಟು ಇದು ಮಾಡಿ. ನೆಕ್ಸ್ಟ್ ಹರ್ಷ, ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಅದೇ ಹೇಳ್ತಾ ಇದೆ, ಮೆಡಿಕಲ್ ಸರ್ಟಿಫಿಕೇಟ್ ಲೀಗಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಮತ್ತೆ ರೆಸ್ಪೆಕ್ಟ್ ಕಡಿಮೆ ಆಗ್ಬಿಡುತ್ತೆ. ಇವರು ಸರ್ಟಿಫಿಕೇಟ್ ಡಾಕ್ಟರ್ ಅಂತಾನೆ ಮೈಸೂರಲ್ಲಿ ಸುಮಾರು ಜನ ಇದ್ದಾರೆ. ನನ್ನ ಹತ್ರ ತುಂಬಾ ತಲೆ ತಿಂದ್ರೆ ಅವ್ರ ಹತ್ರ ಕಳಿಸ್ಕೊಡ್ತೀನಿ. ಅವ್ರ ಹತ್ರ ಹೋಗಿ 100 ರೂಪಾಯಿ ಕೊಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರೇನಿಲ್ಲ, ದಿನಕ್ಕೊಂದು 50 ಜನ ಸರ್ಟಿಫಿಕೇಟ್, ಒಂದು 20 ಜನಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು 2,000 ರೂಪಾಯಿ ಮಾಡ್ತಾರೆ. ಸೊ ನೀವು ಆ ತರ ಡಾಕ್ಟರ್ ಆಗ್ಬೇಕಾ, ಯಾವ್ದು ಆಗ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. ಮೊದ್ಲಿಂದಾನೇ ಬಿಗಿಯಾಗಿಟ್ಬಿಡಿ, ಆಮೇಲೆ ಫಸ್ಟ್ ವಸ್ತು ಲೀನಿಯನ್ಸ್ ಕೊಟ್ಟು ಆಮೇಲೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಕೊಡಲ್ಲ ಅಂದ್ರೆ ಅವಾಗ ಕೊಡ್ತಿದ್ರಿ ಇವಾಗೇನ್ರಿ ನಿಮ್ಮ ಹತ್ರ ದುಡ್ಡು ಸೇರ್ಕೊಂಡ್ಬಿಡ್ತು ಅದಕ್ಕೆ ಕೊಡಲ್ಲ ಅಂತ ಜೋರ್ ಮಾಡಿ. ದಯವಿಟ್ಟು ಮತ್ತೆ ಕೋಟಾ ಬಿಲ್ಗಳು ಕೊಡ್ಬೇಡಿ ದಯವಿಟ್ಟು. ನೀವೇನ್ ತಗೊಂಡಿರ್ತೀರಾ ಅದನ್ನೇ ಕೊಡಿ. ಬಿಲ್ಗಳು, ಸರ್ಟಿಫಿಕೇಟ್ ಮತ್ತೆ ಕಮಿಷನ್ ಇದು ಬೇಡ. ಮತ್ತೆ ಬೇರೆ ಪ್ರೊಫೆಷನಲ್ಸ್ ಕೊಲೀಗ್ಸ್ ಅವ್ರಿಗೆ ರೆಸ್ಪೆಕ್ಟ್ ಇರ್ತೀವಿ. ನೆಕ್ಸ್ಟ್ ಇದರಿಂದೆಲ್ಲ ನಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಯ್ತು. ಯಾಕೆ ಹೆಂಗಸರಿಗೆ ಕಷ್ಟ ಆಗ್ತಿದೆ? ಇವಾಗಲೇ ಅನಿತಾ ಅವ್ರು ಹೇಳಿದ್ರು, ಶುರು ಮಾಡಿದ್ರು, ಅದ್ ಮದುವೆ ಆಯ್ತು, ಮಕ್ಕಳಾಯ್ತು, ಅದು ಸ್ವಲ್ಪ ಗ್ಯಾಪ್ ಇರುತ್ತೆ. ಇದನ್ನ ಹೆಂಗೆ ಓವರ್ಕಮ್ ಮಾಡ್ಬೋದು ಅನಿತಾ ಅವ್ರೆ ಹೇಳ್ಬೇಕು, ಯಾಕಂದ್ರೆ ಅವರೇ ಕರೆಕ್ಟ್ ಇದಕ್ಕೆ ಕ್ಯಾಂಡಿಡೇಟ್ ಅನ್ಸುತ್ತೆ ಹೇಳಕ್ಕೆ. ಸರ್, ನಾನ್ ಫಸ್ಟ್ ಹೇಳೋದೇನಂದ್ರೆ, ಮದುವೆ ಆಗುವಾಗ ಸೇಮ್ ಪ್ರೊಫೆಷನ್ ಚೂಸ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ವಿತ್ ಹಿಮ್. ಅದೊಂದು ನಾನು ಸಜೆಸ್ಟ್ ಮಾಡ್ಬೋದು. ಇಲ್ಲ ಡಿಫ್ರೆಂಟ್ ಪ್ರೊಫೆಷನ್ ಅಂದ್ರೆ ಮಕ್ಕಳು ಎಲ್ಲ ಆದ್ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಅಷ್ಟು ಆ 2-3 years ಸೀನಿಯರ್ ಡಾಕ್ಟರ್ ಹತ್ರ ಅಟ್ಲೀಸ್ಟ್ half a day ಆದ್ರೂ, ನಿಮ್ ಕಂಫರ್ಟಬಲ್ ಡೇ ಆದ್ರೂ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಬಿಡಬೇಡಿ. ಅದಕ್ಕೆ ನಿಮ್ಗೆ ಪ್ಯಾಷನ್ ಇರ್ಬೇಕು. ಮತ್ತೆ ಮದುವೆ ಆಗ್ಬೇಕಾದ್ರೆ ಹೇಳ್ಬಿಟ್ಟಿರ್ಬೇಕು, ನೀವೇನು ಅಡ್ಡ ಮಾಡಬಾರ್ದು, ನನಗೆ ಅಲೋ ಮಾಡ್ಬೇಕು, ಮನೇಲಿರು ಅಂತ ಹೇಳ್ಬಾರ್ದು. ಸರ್, ಫಸ್ಟ್ ಒಪ್ಪಿಕೊಂಡು ಮತ್ತೆ ಹೇಳಕ್ ಆಗಿಲ್ಲ ಅಂದ್ರೆ ಫಸ್ಟ್ ಹೂ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲ ಅಂತ ಹೇಳಿದ್ರು, ಬಟ್ ನೀವು ಕನ್ವಿನ್ಸ್ ಮಾಡೋ ಕೆಪಾಸಿಟಿ ನಿಮ್ಗೆ ಇರ್ಬೇಕು ಸರ್. ಫಿಮೇಲ್ಗೆ ಮುದ್ದಾಗಿ ಪ್ರೀತಿಯಿಂದ ಹೇಳಿದ್ರೆ ಕೇಳ್ತಾರೆ. ಯಾವ ಟೈಮ್ ಅಲ್ಲಿ ಹೇಳ್ಬೇಕು. ಅದ್ರದ್ದು ಇನ್ನೊಂದು ಮುಖನೂ ಇದೆ. ನಮ್ ಬ್ಯಾಚಲ್ಲಿ ತುಂಬಾ ಜನ ಎಲ್ಲ ಹುಡುಗಿರು ಒಂದೇ ಪ್ರಶ್ನೆ ಕೇಳಿದ್ರು, ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಇಲ್ಲ ಅಂತ. ಯಾಕೆ ಅಂದ್ರೆ ಡಾಕ್ಟರ್ ಅಂದ್ರೆ ಒಳ್ಳೆ ಹುಡುಗ ಸಿಗ್ತಾನೆ ಅಂತ. ಮತ್ತೆ ದುಡ್ಡು ನನಗೆ ಕೇರಳದಿಂದ ಒಬ್ರು ಬಂದಿದ್ರು ಮೈಸೂರಲ್ಲಿ ಲೆಕ್ಚರ್ ಕೊಡಕ್ಕೆ. ಅವರು ಅಭಿ ಕ್ಲಾಸ್ಮೇಟ್, ಅವ್ರು ಹೇಳ್ತಾ ಇದ್ರು, ನನ್ಗೆ ತುಂಬಾ ಎನ್ಕರೇಜ್ ಮಾಡಿದ್ರು ಮನೆಯಲ್ಲಿ. ಯಾಕೆಂದ್ರೆ ಮನೆಗೆ ದುಡ್ಡು ಕೊಡ್ತಾ ಇದ್ದೆ ಅಲ್ವಾ, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಿದ್ದೆ ಅಲ್ವಾ. ಅವಾಗ ಅವರು ಇಲ್ಲ ಮಕ್ಳು ನೋಡ್ಕೊಳ್ಳೋದು ಇದು ಎಲ್ಲ ಮಾಡ್ತಿದ್ರು ಅಂತ. ಸೊ ಹಾಗಾದ್ರೆ ಮೊದ್ಲೇ ಮದ್ವೆ ಆಗ್ಬೇಕಾದ್ರೆ ಕ್ಲಿಯರ್ ಇದ್ರೆ ಒಳ್ಳೇದು. ಅತ್ತೆ ಮಾವನ್ ಜೊತೆ ನಿಮ್ಗೆ ಅತ್ತೆ ಮಾವನ್ ಸೇವೆ ಮಾಡ್ಕೊಂಡಿರ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಗೆಸ್ಟ್ ಗಳನ್ನ ನೋಡ್ಕೋಬೇಕು. ಅಂದ್ರೆ ಹೋಮಿಯೋಪತಿ ಬಹುಶಃ ಕ್ಲಿನಿಕ್ ಶುರು ಮಾಡದೇ ಇರೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಟೈಮ್ ಕೊಡ್ಬೇಕಾಗತ್ತೆ, 8 hours 10 hours ಕೊಡ್ಬೇಕಾಗುತ್ತೆ ಅಂದಾಗ. ಯಾಕಂದ್ರೆ ಬಿಕಾಸ್ ಇವರ ಪ್ರೊಫೆಷನಲ್, ನಮ್ಮ ಮಾಮೂಲಿ ಅಲ್ಲ. ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಹೋಗ್ತಿದ್ವಲ್ವಾ, ಅವಾಗ ಏನಾದ್ರು ನೆಪ ಹೇಳ್ತಿದ್ವಾ. ಅದೇ ತರ ಗೌರ್ಮೆಂಟ್ ಕೆಲಸನೇ ಇದು ಅಂತ ಅನ್ಕೊಂಡ್ ಮಾಡಿದಾಗ ನಮ್ಗೆ ಅದಕ್ಕಿಂತನೂ ಜಾಸ್ತಿ ಇನ್ಕಮ್ ಬರುತ್ತೆ.
ಇವತ್ತು ಗೌರ್ಮೆಂಟ್ ಕೆಲಸ ನಾವು ಪ್ರೈವೇಟ್ ಆಗಿ ದುಡಿಯೋದಕ್ಕಿಂತ ಏನೂ ಅಲ್ಲ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದು 15 ವರ್ಷ ಆಗ್ಬಿಟ್ಟು. ಹಾಗಾಗಿ ಗೌರ್ಮೆಂಟ್ ಕೆಲಸ ಇದ್ದಾಗ ಹೋಗ್ತೀವಿ, ಪ್ರೈವೇಟ್ ಅಲ್ಲೂ ಅದೇ ಸೀರಿಯಸ್ನೆಸ್ ಮಾಡಿದ್ರೆ ಆಗುತ್ತಲ್ವಾ ಅಂತ ಒಂದು ಯೋಚನೆ. ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಇಟ್ ಈಸ್ ಪಾಸಿಬಲ್. ತುಂಬಾ ಜನ ಸಕ್ಸಸ್ ಆಗಿರೋರು ಇದ್ದಾರೆ. ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಯಾಕೆ ಓನ್ ಪ್ರಾಕ್ಟೀಸ್ ಅಲ್ವಾ? ಇದೆಲ್ಲ ಮಾಡಿದ್ದು ನಾವು ಯಾಕೆ ಅಂತ ಒಂದು ಇಟ್ಸ್ ಇನ್ವಿಟಬಲ್, ಏನು ಮಾಡಕ್ಕಾಗಲ್ಲ. ವರ್ಷ ನೆಕ್ಸ್ಟ್ ಯಾಕಂದ್ರೆ ಎಲ್ಲಾರ್ಗು ಗೌರ್ಮೆಂಟ್ ಕೆಲಸ ಸಿಗಲ್ಲ. ನೀವು MD ಮಾಡಿ ಇದು ಮಾಡಿದ್ರು ಎಲ್ಲಾರು ಲೆಕ್ಚರ್ ಆಗಕ್ಕಾಗಲ್ಲ, ಎಲ್ಲಾರು ಗೌರ್ಮೆಂಟ್ ಜಾಬ್ ಸಿಗಲ್ಲ. ಹಾಗಾಗಿ ಎಲ್ಲೋ ಒಂದು 1000 ಜನಕ್ಕೆ ಒಂದು 4-5 ಜನಕ್ಕೆ ಸಿಗ್ಬೋದು ಅಲ್ವಾ ಜಕ್ಷಣ? ಹೌದೌದು. ಕೇರಳನಲ್ಲಿ ಅವಕಾಶ ಜಾಸ್ತಿ ಇದೆ, ಆದ್ರೆ ಕರ್ನಾಟಕದಲ್ಲಿ ಇಲ್ಲ. ಕೇರಳನಲ್ಲಿ ಯಾಕಿದೆ ಅಂದ್ರೆ ಅಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಒಂದು ಗ್ರಾಮ ಪಂಚಾಯತಿನಲ್ಲೂ ಒಂದೊಂದು ಹೋಮಿಯೋಪತಿ ಕ್ಲಿನಿಕ್ ಇದೆ. ಅಲ್ಲಿ ಎಂಟ್ರೆನ್ಸೇ ಮಾಡ್ತಾರೆ ಹೋಮಿಯೋಪತಿ ಡಾಕ್ಟರ್ಸ್ ಪ್ರತಿ ವರ್ಷ. ಅದಕ್ಕೆ ಕೋಚಿಂಗ್ ಕೊಡಕ್ಕೇನೆ ಇನ್ಸ್ಟಿಟ್ಯೂಟ್ಗಳಿದೆ. ಆದ್ರೆ ಇನ್ನೂ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಬಂದಿಲ್ಲ. ಸೊ ಅದಕ್ಕೆ ನಾವು ಮಾಡ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ಎಸ್ಪೆಷಲಿ ಹುಡುಗರಿಗಂತೂ, ಹುಡುಗಿರು ಮಾಡಿದ್ರೆ ಬಹಳ ಒಳ್ಳೇದು, ಓನ್ ಪ್ರಾಕ್ಟೀಸ್ ಮಾಡೋದು ಬಹಳ ಒಳ್ಳೇದು. ಬೇರೆ ನೀವು ಕೆಲ್ಸಕ್ಕೆ ಹೋದ್ರೆ ಅಥವಾ ಯಾವ್ದಾದ್ರು ಕಂಪ್ನಿಗೆ ಹೋಗ್ತೀರಾ ಅನ್ಕೊಳ್ಳಿ, ಹೋಮಿಯೋಪತಿ ಇದು ನನ್ನ ಹೆಸರು ಹೇಳಲ್ಲ, ತುಂಬಾ ಕಂಪ್ನಿಗಳು ಬಂದಿದೆ. ಕಂಪ್ನಿಗೆ ಹೋದ್ರೆ ಯುವರ್ ಅರ್ನಿಂಗ್ಸ್ ವಿಲ್ ಬಿ ಇನ್ ಥೌಸಂಡ್ಸ್. ಮತ್ತೆ ಎಥಿಕಲಿನೂ ತುಂಬಾ ಕಷ್ಟ, ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ಮೋಸ ಅನ್ಸುತ್ತೆ, ಅದೆಲ್ಲ ಅನ್ಸುತ್ತೆ. ಬಟ್ ನಿಮ್ದೇ ಸ್ವಂತ ಕ್ಲಿನಿಕ್ ಇದ್ದಾಗ ಇದೆಲ್ಲ ಮಾಡ್ಬೋದು. ಸ್ಯಾಲ್ರಿ ಹತ್ರ ಹೋದ್ರೆ ನೀವು ಏನೇ ಮಾಡಿದ್ರು ಇಟ್ ವಿಲ್ ಬಿ ಇನ್ ಥೌಸಂಡ್ಸ್, ನೀವು ಎಷ್ಟೇ ವರ್ಷ ಕೆಲಸ ಮಾಡೋದು. ನೆಕ್ಸ್ಟ್ ಆದ್ರೆ ಓನ್ ಪ್ರಾಕ್ಟೀಸ್ ಅಲ್ಲಿ ನಿಮ್ ಕೆಪಾಸಿಟಿ ಯೂಶಲಿ ಸ್ವಲ್ಪ ವರ್ಷ ಆದ್ಮೇಲೆ, ಇವಾಗೆಲ್ಲ ಆಫ್ಟರ್ ಸಮ್ ಇಯರ್ಸ್ ಆಫ್ ಪ್ರಾಕ್ಟೀಸ್ ಇಟ್ ವಿಲ್ ಇನ್ ಲ್ಯಾಕ್ಸ್ ಅಲ್ವಾ? ನೀವು ಕಂಪೇರೇ ಮಾಡಕ್ಕಾಗಲ್ಲ ಬೇರೆ ಕಡೆ ಸ್ಯಾಲ್ರಿ ಹೋದ್ರೆ ಅಥವಾ ನೀವೇ ಪ್ರಾಕ್ಟೀಸ್ ಮಾಡೋದ್ರೆ. ಆ ದೃಷ್ಟಿಯಿಂದಾನು ನೀವೇ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ನೆಕ್ಸ್ಟ್ ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಯು ಕ್ಯಾನ್ ಡೂ ಇಂಡಿಪೆಂಡೆಂಟ್ ರಿಸರ್ಚ್ ಪ್ರಾಡಕ್ಟ್ಸ್. ಸುಮಾರು ಇವಾಗ ನಾನು ಕ್ಯಾನ್ಸರ್ ಮೇಲೆ ಸುಮಾರು ವರ್ಕ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬೇರೆ ಬೇರೆ ಕಡೆ ಹೋಗ್ಬೋದು, ಇದು ಮಾಡ್ಬೋದು, ಫ್ರೀಡಮ್ ಇರುತ್ತೆ. ಅದು ಸ್ವಲ್ಪ ವರ್ಷ ಆದ್ಮೇಲೆ ನಿಮ್ಗೆ ಅಸಿಸ್ಟೆಂಟ್ ಡಾಕ್ಟರ್ ಒಬ್ಬರು ಇಟ್ಕೊಂಡ್ರೆ ನೀವು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬರ್ಬೋದು, ಸೆಮಿನಾರ್ಸ್ ಅಟೆಂಡ್ ಮಾಡ್ಬೋದು, ಈ ತರ ಎಲ್ಲ ಅವಕಾಶ ಇರುತ್ತೆ. ಮತ್ತೆ ನೀವು ಬೇಜಾರಾಗಲ್ಲ ಪ್ರಾಕ್ಟೀಸ್. ನೆಕ್ಸ್ಟ್ ಮತ್ತೆ ಇನ್ನೊಂದು ರೆಸ್ಪೆಕ್ಟ್. ಡಾಕ್ಟರ್ ಅಂದ್ರೆ ಈಗ್ಲೂ ಕೂಡ ಸ್ವಂತ ಡಾಕ್ಟ್ರು ಮತ್ತೆ ಟೀಚರ್ಗೆ ನಮ್ಮ ಸೊಸೈಟಿಲಿ ರೆಸ್ಪೆಕ್ಟ್ ಇದ್ದೇ ಇದೆ. ಯಾರೇ ಏನೇ ಹೇಳಿದ್ರು ಡಾಕ್ಟ್ರು ಅಂದ್ರೆ ಸ್ವಲ್ಪ ಗೌರವ ಕೊಡ್ತಾರೆ, ನಾವು ಹೇಳಿದಕ್ಕೆ ಸ್ವಲ್ಪ ಗೌರವ ಇದೆ, ನಮ್ಮ ಮಾತು ಕೇಳ್ತಾರೆ. ಹಾಗಾಗಿ ರೆಸ್ಪೆಕ್ಟ್ ಸಿಗುತ್ತೆ. ನೆಕ್ಸ್ಟ್ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೀಡಮ್. ತುಂಬಾ ಫ್ರೀಡಮ್ ಇರುತ್ತೆ. ನಮ್ಮ ಪ್ಯಾಷನ್ ನ ಪರ್ಸ್ಯೂ ಮಾಡ್ಬೋದು, ಪ್ಲೇಸಸ್ಗಳು ನೋಡ್ಬೋದು, ಟೂರ್ ಹೋಗ್ಬೋದು, ಈ ತರ ತುಂಬಾ ಫ್ರೀಡಮ್ ಇದೆ ಅಲ್ವಾ? ನೆಕ್ಸ್ಟ್ ಕ್ವೆಶ್ಚನ್. ಟೇಕ್ ಹೋಮ್ ಪಾಯಿಂಟ್ಸ್ ಇವಾಗ ನೀವ್ ಹೇಳ್ಬೇಕು. ಇನ್ನ ಕ್ವಶನ್ಸ್ ಇದ್ರೆ ಇವಾಗ ತಗೋಬಹುದು ಅನ್ಸುತ್ತೆ ಸರ್. ಬೇರೆ ಪಾರ್ಟಿಸಿಪೆಂಟ್ಸ್ ಗಳು ಮಾತಾಡ್ಲಿ ಸರ್. ಅದಕ್ಕೆ ಕ್ವಶನ್ಸ್ ಇದ್ರೆ ಕ್ವಶನ್ ಆಡಿಯನ್ಸ್ ಯಾರು ಕೇಳ್ತಾ ಇದಾರೆ, ಕ್ವಶನ್ಸ್ ಇದ್ರೆ ಕೇಳ್ಬೋದು ಸರ್. ಲೀಗಲ್ ಪಾಯಿಂಟ್. ಲೀಗಲ್ ಸಾರಿ, ಅದೊಂದು ಈಗ ಶುರು ಮಾಡ್ಬೇಕಾದ್ರೆ ಹೆಂಗ್ ಪರ್ಮಿಷನ್ ತಗೋಬೇಕು, ಏನ್ ಮಾಡ್ಬೇಕು, ಕ್ಲಿನಿಕ್ ಶುರು ಮಾಡಾದ್ಮೇಲೆ ಏನೇನ್ ಮಾಡ್ಬೇಕು? ಈಗ ಎಲ್ರಿಗೂ ಗೊತ್ತಿರೋ ಹಂಗೆ KPME ಅಂತ ಒಂದು ಆಕ್ಟ್ ಇದೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ. ಇದು ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಯಾರೇ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಫ್ರೆಟರ್ನಿಟಿ, ಅಲೋಪತಿಕ್ ಆಗಿರ್ಬೋದು, ಆಯುಷ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಡೆಂಟಿಸ್ಟ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, KPME ಎನ್ರೋಲ್ ಆಗ್ಲೇಬೇಕು. ಎಲ್ರು ಪ್ರತಿಯೊಬ್ರು ಕೂಡ ಕ್ಲಿನಿಕ್ ಓಪನ್ ಮಾಡ್ಬೇಕು ಅಂತ ಇರೋರು ಓಪನ್ ಮಾಡಿದ ತಕ್ಷಣ ಅದು ಎನ್ರೋಲ್ ಆಗ್ಲೇಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಫಾರ್ಮೋಸ್ಟ್ ಬೇಕಾಗಿರೋದು ನಿಮ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ನನ್ನ ಕ್ಲಿನಿಕ್ ಅಲ್ಲಿ ಯಾವುದೇ ತರಹದ ಮೆಡಿಕಲ್ ವೇಸ್ಟ್ ಜನರೇಟ್ ಆಗ್ತಿಲ್ಲ, ಅಥವಾ ಆಗ್ತಾ ಇದ್ರೆ ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಬಯೋಮೆಡಿಕಲ್ ವೇಸ್ಟ್. ಸೊ ಅದಕ್ಕೆ ಒಂದು ಸರ್ಟಿಫಿಕೇಟ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನ ತಗೋಬೇಕಾಗತ್ತೆ. ಅದನ್ನ ಇಟ್ಕೊಂಡು ಜೊತೆಗೆ ನಿಮ್ ಕ್ಲಿನಿಕ್ ವೇಟಿಂಗ್ ಏರಿಯಾದಲ್ಲಿ ಎಷ್ಟಿದೆ ಜಾಗ, ಎಷ್ಟಿದೆ ಕೂತ್ಕೊಳ್ಳಿಕ್ಕೆ ಪೇಷಂಟ್ಸ್, ಅದ್ರ ಫೋಟೋ, ಮತ್ತೆ ನಿಮ್ ಚೇಂಬರ್ ಎಷ್ಟಿದೆ ಅದ್ರ ಫೋಟೋ, ನಂತರ ನೀವು ಇರ್ತಕ್ಕಂಥ ಜಾಗ ಲೊಕ್ಯಾಲಿಟಿದು ಅಡ್ರೆಸ್, ಮತ್ತೆ ನಿಮ್ ಫೋನ್ ನಂಬರ್, ನಿಮ್ ಟೈಮಿಂಗ್ಸ್,
ನೀವು ಎಷ್ಟ್ ಜನ ಕ್ಲಿನಿಕಲ್ ಕೆಲಸ ಮಾಡ್ತಾ ಇದ್ದೀರಾ, ಅಸಿಸ್ಟೆಂಟ್ ಇದಾರಾ ಇಲ್ವಾ, ಅದೆಲ್ಲಾನು ಡೀಟೇಲ್ಸ್ ಕೂಡ ತಗೊಂಡು ನೀವು ಆರೋಗ್ಯ ಇಲಾಖೆಗೆ ಹೋಗಿ ನೀವು ಅದನ್ನ ಕೊಟ್ಟಾಗ ಅವ್ರು ಅದನ್ನ ಬಂದು ಫಸ್ಟ್ ಪರೀಕ್ಷೆ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆಗೆ ಇಬ್ರು ಡಾಕ್ಟರ್ಸ್ ನ IMA ಇಂದ ಒಬ್ರು ರೆಕ್ರೂಟ್ ಆಗಿರ್ತಾರೆ. ಆ ಡಾಕ್ಟರ್ಸ್ ಬಂದು ನಿಮ್ ಕ್ಲಿನಿಕ್ ನ ನೋಡಿ ಸರಿಯಾಗಿದೆಯಾ ಕ್ಲಿನಿಕ್, ಇವ್ರೇನ ಡಾಕ್ಟ್ರು ಇಲ್ವಾ, ಇವ್ರ ಹತ್ರ ಏನೇನಿದೆ, ಎಕ್ವಿಪ್ಮೆಂಟ್ಸ್ ಇದೆಯಾ ಇಲ್ವಾ, ಪೇಷಂಟ್ಸ್ ಕೂಡ್ಲಿಕ್ಕೆ ಜಾಗ ಇದೆಯಾ ಇಲ್ವಾ, ಎಲ್ಲಾನು ಪರಿಶೀಲನೆ ಮಾಡಿ ನಂತರ ನಿಮ್ಗೆ ಪರ್ಮಿಷನ್ ಕೊಡ್ತಾರೆ. ಅದು ಎನ್ರೋಲ್ಮೆಂಟ್ ಆಗೋದು ಬಹಳ ಮುಖ್ಯ, ಆಗ್ಲೇಬೇಕು. ಆದಾಗ ನಿಮ್ದು ಪೂರ್ತಿ ಡೀಟೇಲ್ಸ್ ಆರೋಗ್ಯ ಇಲಾಖೆಯಲ್ಲಿ ಇರುತ್ತೆ. ಎಲ್ಲಾ ತರದಲ್ಲೂ ಕೂಡ ನಿಮ್ಗೆ ಉಪಯೋಗನೂ ಕೂಡ, ಜೊತೆಗೆ ಒಂದು ನೀವು ಪ್ಯಾಕ್ ಅಲ್ಲ ಅನ್ನೋದಕ್ಕೂ ಕೂಡ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟ್ ನ ಹಾಕೋಬೇಕಾಗುತ್ತೆ. ಹಲೋ, ಹೇಳಿ ಪವಿತ್ರ. ಪವಿತ್ರ ಅವ್ರು ಮಾತಾಡಿ. ಹಲೋ ಸರ್, ಆಕ್ಚುಲಿ KPME ರೆನ್ಯೂವಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಾನು ಹೇಳ್ತೀನಿ. ಅವ್ರು ಹೇಳಿದ್ರಲ್ಲ ಈ ಪೊಲ್ಯೂಷನ್ ಕಂಟ್ರೋಲ್ NOC, ಬೇಸಿಕ್ಲಿ ಅದು ಬಂದು ದೇರ್ ಆರ್ ಮಿಡಲ್ ಮ್ಯಾನ್ಸ್ ಹೂ ಟ್ರೈ ಟು ಮ್ಯಾನಿಪುಲೇಟರ್ಸ್. ಅದು ಅವ್ರು ಬಂದು ನೀವು MOU ಮಾಡ್ಕೊಳ್ಳಿ. MOU ಆದ್ರೆ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್. ಅದು ನಿಮ್ ಹತ್ರ ವೇಸ್ಟ್ ಜನರೇಟ್ ಆಗಿಲ್ಲ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸಾರಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಸಾರಿ. ಸೊ ನಿಮ್ ಹತ್ರ ವೇಸ್ಟ್ ಜನರೇಟ್ ಆಗಿಲ್ಲ ಆದ್ರೂ ದೇ ವಿಲ್ ಕ್ರಿಯೇಟ್ ಡಾಕ್ಯುಮೆಂಟ್ ಸೇಯಿಂಗ್ ದಟ್ ಯು ಜನರೇಟ್. ಸೊ ಈ ತರ ಮಿಸ್ಲೀಡ್ ಮಾಡ್ತಾರೆ ಜಾಸ್ತಿ ಜನ. ಬಟ್ ಇಫ್ ಯು ಗೋ ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅದು ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೆ. ಸೊ ದೇ ಡು ನಾಟ್ ಟೇಕ್ ಅ ಸಿಂಗಲ್ ಪೆನ್ನಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕಾದ್ರೆ ನಿಮ್ದು ಬೇಸಿಕ್ಲಿ ನಿಮ್ ಬಯೋಮೆಡಿಕಲ್ ವೇಸ್ಟ್ ಜನರೇಟ್ ಆಗ್ತಾ ಇಲ್ಲ ಆದ್ರೆ 10 ರೂಪೀಸ್ ಇಲ್ಲ 20 ರೂಪೀಸ್ ಫಾರ್ಮ್ ಅಲ್ಲಿ ಯು ಹ್ಯಾವ್ ಟು ಮೇಕ್ ಅ ಅಫಿಡವಿಟ್. ದೆನ್ ದೇರ್ ಇಸ್ ಅ ಪೊಲ್ಯೂಷನ್ ಕಂಟ್ರೋಲ್ ಫಾರ್ಮ್ ಇದೆ, ಯು ಹ್ಯಾವ್ ಟು ಡೌನ್ಲೋಡ್ ಫ್ರಮ್ ದ ವೆಬ್ಸೈಟ್. ಡೀಟೇಲ್ಸ್ ನಾನು ಗ್ರೂಪ್ ಅಲ್ಲಿ ಕಳಿಸ್ತೀನಿ. ದೆನ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಿಮ್ದು ರೆಂಟಲ್ ಅಗ್ರಿಮೆಂಟ್. ಸೊ ಇವಾಗ್ಲೇ ನಾನು ನಂದು ರಿನ್ಯೂವಲ್ ಮಾಡ್ಬೇಕು. ಜುಲೈ 20th ನಂದು ಎಕ್ಸ್ಪೈರ್ ಆಗ್ತಾ ಇದೆ. ಸೊ ಎವ್ರಿಥಿಂಗ್ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್. ಸೊ ಇದು ಒಂದು ಅಡಿಷನಲ್ ಆಗಿ ಹ್ಯಾಡ್ ಮಾಡಿರೋದು ಫೈರ್ ಸೇಫ್ಟಿ. ಈ ವರ್ಷ ಇಂತ ದೇವ್ ಆಡೆಡ್ ಅ ಫೈರ್ ಸೇಫ್ಟಿ ಸರ್ಟಿಫಿಕೇಟ್. ಅದು ಬಂದು 15 meters ನಿಮ್ದು ಬಿಲ್ಡಿಂಗ್, ಇಫ್ ಇಟ್ ಇಸ್ ಲೆಸ್ ದೆನ್ 15 meters, ನಿಮ್ಗೆ ಫೈರ್ ಸೇಫ್ಟಿ ಏನು ಮಾಡಂಗೆ ಇಲ್ಲ. ಯು ಹ್ಯಾವ್ ಟು ಸಬ್ಮಿಟ್ ಅಫಿಡವಿಟ್. ಐ ಥಿಂಕ್ ದಟ್ ಇಸ್ ಅದಕ್ಕೆ 100 ರೂಪೀಸ್ ನೀವು ಮಾಡ್ಬೇಕು ಅಂತ ಅನ್ಸುತ್ತೆ. ಇದು ಇವಾಗ ಈ ವರ್ಷ ಅಂತ ಇನ್ಕ್ಲೂಡ್ ಆಗಿರೋದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫಿಕೇಟ್ ಇಸ್ ಲೈಫ್ ಲಾಂಗ್. ಒನ್ಸ್ ಮಾಡಿದ್ರೆ ನಿಮಗೆ ಲೈಫ್ ಲಾಂಗ್ ಅದಿರುತ್ತೆ. ಅಂಡ್ 2019 ಜೂನ್ ಆರಿದಲ್ಲಿ ಡಾಕ್ಟರ್ BT ರುದ್ರೇಶ್ ಅವರು ಇಟ್ ಪ್ರೆಸೆಂಟೆಡ್ ಟು ದಿ KPME ಪ್ಯಾನಲ್ ಡಾಕ್ಟರ್ಸ್ ಗೆ ಪ್ರೆಸೆಂಟ್ ಮಾಡಿದ್ರು. ಇದು ಹೋಮಿಯೋಪತಿಯಲ್ಲಿ ಇಟ್ ಇಸ್ ನೋ ಬಯೋಮೆಡಿಕಲ್ ವೇಸ್ಟ್. ಆ ಸರ್ಕ್ಯುಲರ್ ಅನ್ನು ನೀವು ಅಟ್ಯಾಚ್ ಮಾಡಬೇಕು ವೆನ್ ಯು ಅಪ್ಲೈ ಫಾರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫಿಕೇಟ್. ಇಟ್ ವಿಲ್ ಟೇಕ್ 1 month ಫಾರ್ ಯು ಟು ಗೆಟ್ ದ ಸರ್ಟಿಫಿಕೇಟ್. ಸ್ಪೀಡ್ ಪೋಸ್ಟ್ ಏನ್ ಸರ್? ಅದನ್ನು ಕಳಿಸ್ತೀನಿ. ಎಲ್ಲ ಪ್ರತಿಯೊಂದು ನಾನು PDF ಫಾರ್ಮೆಟ್ ಅಲ್ಲಿ ಇಟ್ಟಿದ್ದೀನಿ. ಐ ವಿಲ್ ಸೆಂಡ್ ಯು. And everything is online. Everything is online. You will get calls. People will call. Illa ನೀವು ಇಷ್ಟು ದುಡ್ಡು ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ. No. Everything is online. Very this thing. I'll send you the website details also. And they have employed this time. ಈ ವರ್ಷದಿಂದ I think from 2018 they employed a person. KPME IT assistant ಗೆ. They've employed a person also. That comes under health and welfare. See, KPME generally ನಮಗೆ ಕೊಡೋದು DHO ಆಫೀಸ್ ವಿಚ್ ಇಸ್ ಲೊಕೇಟೆಡ್ ಇನ್ ಇಂದಿರಾನಗರ್, ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಐಸೋಲೇಷನ್ ಹಾಸ್ಪಿಟಲ್ ಅಲ್ಲಿ ಇರೋದು. ಅಲ್ಲೇ ಅವರೇ ಪ್ರಾಸೆಸ್ ಮಾಡೋದು. ಬಟ್ IT ಡಿಪಾರ್ಟ್ಮೆಂಟ್ ಇಸ್ ಹ್ಯಾಂಡಲ್ಡ್ ಬೈ ಹೆಲ್ತ್ ಅಂಡ್ ವೆಲ್ಫೇರ್ ಮಿನಿಸ್ಟರ್ ವಿಚ್ ಇಸ್ ದೇರ್ ಐ ಥಿಂಕ್ ಇನ್ ಆನಂದರಾವ್ ಸರ್ಕಲ್ ಪಕ್ಕ ಇರೋದು. ಹಲೋ, ಪ್ರತಿ ಡಿಸ್ಟ್ರಿಕ್ಟ್ ಇಂದನೂ ಇದ್ದಾರೆ ಎಲ್ಲರೂ ಇಲ್ಲಿ. ಪ್ರತಿ ಡಿಸ್ಟ್ರಿಕ್ಟ್ ಇಲ್ಲ ಈಸ್ ಆಸ್ಕಿಂಗ್ ಫಾರ್ ಅದರ್ ಡಿಸ್ಟ್ರಿಕ್ಟ್ಸ್. ಸೊ ದೋಸ್ ಹೂ ಆರ್ ಇನ್ ಅದರ್ ಡಿಸ್ಟ್ರಿಕ್ಟ್ ಅವರು ಪೋಸ್ಟ್ ಮಾಡಿದ್ರೆ ಯಾರು ಇದ್ದೇ ಇರ್ತಾರೆ ಗೈಡ್ ಮಾಡಿ. ಮೇಡಮ್ ಇದಿಷ್ಟು ನೀವು ಗ್ರೂಪ್ ಅಲ್ಲಿ ಹಾಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಆಸ್ಪೆಕ್ಟ್ ಬಂದಾಗ ಇವಾಗ ನಿಮ್ಮ ಹತ್ರ ದುಡ್ಡು ಇಲ್ಲ ಅನ್ಕೊಳ್ಳಿ, ಏನು ಮಿನಿಮಮ್ ಇಲ್ಲ ಅನ್ಕೊಳ್ಳಿ. ಇವಾಗ ಹೌಸ್ಫುಲ್ಶಿಪ್ ಅಲ್ಲಿ ಏನೇನ್ ದುಡ್ಡು ಬಂದಿರುತ್ತೋ ಅದೆಲ್ಲ ಖರ್ಚು ಮಾಡ್ಬಿಟ್ಟಿರ್ತೀರಾ, ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡೋರ್ಗೆ ಆತರ ಫೆಸಿಲಿಟಿ ಇಲ್ಲ. ಅವ್ರಿಗೆ ಏನೇನ್ ಮಾಡ್ಬೋದು ಅನ್ನೋದನ್ನ ಅದರದ ಫಲಾನುಭವಿ ಒಬ್ಬ ಇದ್ದಾನೆ, ಅಂದ್ರೆ ಅದ್ರ ಬೆನಿಫಿಷಿಯರಿ ಒಬ್ಬ ಡಾಕ್ಟರ್ ಕಿರಣ್ ಕುಮಾರ್ ಕೊಪ್ಪದಲ್ಲಿ. ಅವರು ಗೌರ್ಮೆಂಟ್ ಇಂದ ಒಂದು ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ ಅಂತಿದೆ PMEGP ಅಂತ, ಅದರಲ್ಲಿ ಲೋನ್ ತಗೊಂಡು ಅದರಲ್ಲಿ ಒಂದು 50%, ಒಂದು 25% ಸಬ್ಸಿಡಿನೂ ಸಿಕ್ಕಿತ್ತು ಅವ್ರಿಗೆ. ಸುಮಾರು ಒಂದು 40,000 ರೂಪಾಯಿ 50,000 ರೂಪಾಯಿ ಅಷ್ಟು.
ಆ ಸ್ಕೀಮ್ ಬಗ್ಗೆ ಸ್ವಲ್ಪ ಹೇಳಕ್ಕಾಗ್ತಾ ಯಾರು ಇಲ್ಲ ಅಂದ್ರೆ ಬೇರೆ ಕ್ವಶನ್ಸ್ ಅಥವಾ ಕೇಳಿದ ನೋಡಿ ಚಾಟ್ ಅಲ್ಲಿ ಮನ ಸರ್ ಯಾರು ಪ್ರಿಸ್ಕ್ರಿಪ್ಷನ್ ಏನು ಅಂತ ಕೇಳಿದ್ದಾರೆ. ಪ್ರಿಸ್ಕ್ರಿಪ್ಷನ್ಸ್ ಏನಂದ್ರ ಕೊಡ್ಬೋದು. ಎಷ್ಟು ಮಾತಾಡ್ತೀಯ ಹೇಳ್ತೀಯ? ಅಲ್ಲ ಅಣ್ಣ, ಏನಾದ್ ಗೊತ್ತಾ, ಈಗ ಪ್ರಿಸ್ಕ್ರಿಪ್ಷನ್ ವಿ ಕೆನಾಟ್ ಡಿನೈ ಬಿಕಾಸ್ ಇಟ್ ಈಸ್ ದೇರ್ ರೈಟ್, ದೇ ಹಾವ್ ಆಲ್ ರೈಟ್ಸ್ ಟು ಆಸ್ಕ್, ಬಟ್ ಆಲ್ಸೋ ಡಿಪೆಂಡ್ಸ್ ಹೌ ಯು ಕನ್ವಿನ್ಸ್ ದಮ್ ಅಂತ ನನ್ನ ಪರ್ಸನಲ್ ಫೀಲಿಂಗ್. ಸುಧೀಂದ್ರ ಅವರು ಹೇಳ್ಬೋದು ಇದ್ರ ಬಗ್ಗೆ. ಅದಕ್ಕೆ ಮನೋಹರ್ ಡಾಕ್ಟರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಿಲ್ಲ ಅಂದ್ರೆ ಮನೆಗೆ ಹೋಗ್ಬೋದು ಎಲ್ಲರೂ. ನೆಕ್ಸ್ಟ್ ಸ್ಲೈಡ್. ಸರ್ ಯಾರೊಬ್ರು ಕ್ವಶನ್ ಕೇಳಿದಾರೆ. ದೀಕ್ಷಿತ್ ಶೆಣೈ ಪ್ರಶ್ನೆ ಕೇಳಿದ ನೋಡಿ. ಗುರು ಕಿರಣ್ ಇದಕ್ಕೆ ಆನ್ಸರ್ ಮಾಡಬಹುದು. ಹೌ ಟು ಮೇಂಟೈನ್ ಸ್ಟ್ರಕ್ಚರ್. ಕ್ಲಿನಿಕ್ ಎಲ್ಲ ಬಂಡವಾಳ ಈಗ ಹೊರಗೆ ಬರುತ್ತೆ ಗುರು ಮತ್ತೆ ಕಿರಣ್. ಎಷ್ಟೆಷ್ಟು ತಗೊಳ್ತಾ ಇದ್ದೀರಾ? ವಿನಾಯಕ್ ಇದಾರೆ. ವಿನಾಯಕ್ ಇಂದ ಶುರು ಮಾಡೋಣ ಫಸ್ಟ್. Depends on the situation of the local people and how much the money they have. Whether they come in car, bike. Sir, politician ತರ ಮಾತಾಡ್ತಾ ಇದ್ದೀರಾ? ಇಲ್ಲ initially I'll expand. Initially ತುಂಬಾ ಕಾಸ್ಟ್ಲಿ ಆಗಿ ಕನ್ಸಲ್ಟೇಷನ್ ಇಟ್ಕೊಂಡ್ರೆ ಪೇಷಂಟ್ಸ್ ಬರೋ ಡೌಟ್. ಯಾಕಂದ್ರೆ if you give the result then patients will start. ತುಂಬಾ ದುಬಾರಿ ಹಣ ಕೊಡ್ತಾರೆ ಬಿಟ್ಬಿಡ್ತಾರೆ. ಬರೋದೇ ಯೂಶುವಲಿ ಒಂದು ವಾರದ ಮೆಡಿಸಿನ್ ಕೊಡೋದು 100 ರೂಪೀಸ್ ಅಷ್ಟು ಚಾರ್ಜ್ ಮಾಡೋದು, 150 ಚಾರ್ಜ್ ಮಾಡೋದು, 10 ಡೇಸ್ ಮೆಡಿಸಿನ್ ಕೊಟ್ಟು 200 ರೂಪೀಸ್ ಚಾರ್ಜ್ ಮಾಡೋದು, ಈ ತರ ಮಾಡ್ಕೊಂಡು ಶುರು ಮಾಡ್ಬೋದು ರೂರಲ್ ಏರಿಯಾದಲ್ಲಿ ಅಂತ ಅನ್ಸುತ್ತೆ. ತುಂಬಾ ಚೀಪ್ ಆಗಿ ನಾವು ಮೆಡಿಸಿನ್ ಕೊಟ್ಟರು ವ್ಯಾಲ್ಯೂ ಇರಲ್ಲ, ಬರಲ್ಲ ಪೇಷಂಟ್ ಅವ್ರಿಗೂ. ಸೊ ಯು ಶುಡ್ ಬಿ ಮೀಡಿಯಂ ಆಗಿ ಚಾರ್ಜ್ ಮಾಡಬೇಕು. ಆ ಏರಿಯಾ ಎಕನಾಮಿಕ್ ಕಂಡೀಷನ್ ನೋಡ್ಕೊಂಡು. ಮತ್ತೆ ನಾವು ಕೋಳಿ ಕತೆಗೆ ನಾವು ಕಟ್ಕೋಬೇಕು. ಇಲ್ಲಿ ಒಂದೇ ಸತಿ ನಾವು ಮೊಟ್ಟೆ ಮಾತ್ರ ಕೊಡ್ಬೇಕು. ಕೋಳಿನ ಕುಯ್ದು ಬಿಟ್ರೆ ಮೊಟ್ಟೆನೆ ಕೊಡಲ್ಲ. ಅದು ನಾವು ಒಂಥರ ಮೊಟ್ಟೆ ಕೋಳಿ ತರ ತುಂಬಾ ಚೀಪ್ ಆಗಿಯೂ ಇರಬಾರ್ದು, ಸ್ವಲ್ಪ ರೀಸನೇಬಲ್ ಆಗಿ ವ್ಯಾಲ್ಯೂ ಇಟ್ಕೊಂಡು ನಮ್ಮ ವ್ಯಾಲ್ಯೂನ ನಾವು ಇಟ್ಕೊಂಡು ಚಾರ್ಜ್ ಮಾಡ್ಬೇಕು. ಕಿರಣ್ ಸರ್, ಅದೇ ಇನಿಷಿಯಲ್ ಡೇಸ್ ಅಲ್ಲಿ ಅದೇ ಡಾಕ್ಟರ್ ಹೇಳ್ದಂಗೆ ನಾವು ಒಂದು 7 ಡೇಸ್ಗೆ ಒಂದು 70-80 ರೂಪೀಸ್ 100 ರೂಪೀಸ್ ತನಕ ತಗೋಬಹುದು. ಅಕ್ಯೂಟ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ 100 ರೂಪೀಸ್ ತಗೋಬಹುದು. ಇನ್ನೂ ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ ಈಗ ಅವೇರ್ನೆಸ್ ಇದೆ. ಯಾವ್ದು ಈಗ ನಿಮ್ಗೆ 200-300 ರೂಪಾಯಿ ಒಳಗೆ ಯಾವ ಕನ್ಸಲ್ಟೇಷನ್ ಎಲ್ಲೂ ಆಗೋದಿಲ್ಲ. ಸೊ ಇನ್ನ ಅಂದ್ರೆ ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾದಲ್ಲಿ ಒಂದು ಕನ್ಸಿಡರಬಲಿ ನಾವು 500 ರೂಪೀಸ್ ಪ್ರಿಸ್ಕ್ರಿಪ್ಷನ್ ಇನಿಷಿಯಲ್ ಡೇಸ್ ಅಲ್ಲಿ ನಾವೊಂದು ಮಾಡ್ಲಿಕ್ಕೆ ಆಗಲ್ಲ. 1000 ರೂಪೀಸ್ ಕನ್ಸಲ್ಟೇಷನ್ ಚಾರ್ಜ್ ಅಂತ ಎಲ್ಲ ತಗೊಳ್ಲಿಕ್ಕೆ ಆಗದೇ ಇಲ್ಲ. ವಿತ್ ಅದೇ ನಾವು ಒಂದ್ ಸ್ವಲ್ಪ ಅಂದ್ರೆ ಇಲ್ಲಿ ನೀಡು ಅಷ್ಟಿರೋದಿಲ್ಲ. ಸೊ ನಾವು ಮಾರ್ಜಿನ್ ಅಷ್ಟೊಂದು ಇಟ್ಕೊಂಡು ಇದು ಮಾಡೋದು. ಯಾಕಂದ್ರೆ ಇಲ್ಲಿ ರೆಂಟಲ್ ಅಗ್ರಿಮೆಂಟ್ಸ್ ಅಷ್ಟೆಲ್ಲ ರೇಟ್ ಇರಲ್ಲ, ರೆಂಟ್ ಕೂಡ ಅಷ್ಟು ರೇಟ್ ಇರಲ್ಲ. ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ತುಂಬಾ ಖರ್ಚುಗಳೇನ್ ಬರಲ್ಲ, ಮಾಲ್ ಸಂಸ್ಕೃತಿ ಇಲ್ಲ. ಸೊ ನಮ್ಗೆ ನಮ್ಮ ಒಂದು ಟಾರ್ಗೆಟ್ ಒಂದು ಇಟ್ಕೊಂಡು ರೀಸನಬಲ್ ಅಲ್ಲಿ ಚಾರ್ಜ್ ಮಾಡಿದ್ರೆ ಪೇಷಂಟ್ ಕೊಡ್ತಾರೆ. ತೊಂದರೆ ಸೈಟ್ ಎಲ್ಲ ತಗೊಂಡಿದ್ದಾನೆ ಕಿರಣ್. ಅದಕ್ಕೆ ಸೈಟ್ ಎಲ್ಲ ತಗೋತಾರೆ ಸರ್. ನೆಕ್ಸ್ಟ್ ಏನೋ ಕ್ವಶನ್ ಇತ್ತಾ? ಹೇಳೋಣ. ಶುರುನಲ್ಲಿ ಕ್ಲಿನಿಕ್ ನಾವು ಮಾಡಿದಾಗ 20 ರೂಪಾಯಿ ತಗೋತಾ ಇದ್ದಿದ್ದು. 1 ವರ್ಷ ಪೂರ್ತಿ 20 ರೂಪಾಯಿ ತಗೊಂಡಿದ್ದೀವಿ. ಆ ನಂತರ ಕ್ಲಿನಿಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಕ್ ಶುರು ಮಾಡಿದ್ದು. ಅಗೇನ್ ಅದು ಹೆಂಗೆ ಕನ್ವರ್ಟ್ ಆಗತ್ತೆ ಅಂದ್ರೆ ನೀವು ಕೊಡೋ ರಿಸಲ್ಟ್ಸ್ ಮೇಲೆ. ರಿಸಲ್ಟ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಎಷ್ಟು ಕೇಳಿದ್ರು ಆಮೇಲೆ ಕೊಡ್ತಾರೆ, ಬೇರೆ ಪ್ರಶ್ನೆ. ಬಟ್ ಶುರುನಲ್ಲಿ ನಾವು ಶುರು ಮಾಡಿದ್ 20 ರೂಪಾಯಿ. ಈಗ 70, 100, 150 ತಗೊಂಡ್ರು ಕೊಡ್ತಾರೆ ಜನಗಳಿಗೆ. ಡಾಕ್ಟರ್ ಕಿರಣ್ ಹೇಳ್ದಂಗೆ ಅವೇರ್ನೆಸ್ ಇದೆ. ಎಲ್ಲೂ ಯಾರ ಹತ್ರ ಹೋದ್ರು ಮಿನಿಮಮ್ 200 ರೂಪಾಯಿ ಇಲ್ಲ ಅಂತ ಕನ್ಸಲ್ಟೇಷನ್ ಯಾರು ನೋಡಲ್ಲ. 150-200 ರೂಪಾಯಿ. ಸೊ ಹಂಗಾಗಿ ಮಿನಿಮಮ್ ಮಾಡ್ರೇಟ್ ಅಮೌಂಟ್ ಇಟ್ಕೊಂಡು ಚಾರ್ಜಸ್ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಹೋಮಿಯೋಪತಿಗೆ ಅಂತಂದ್ರೆ, ಹೋಮಿಯೋಪತಿಲಿ ನಾವು 20 ರೂಪಾಯಿ ತಗೊಂಡ್ರು ಲಾಭನೇ. ಹಾಗಾಗಿ ನೋಡ್ಕೊಂಡು ನೀವು ಲೊಕ್ಯಾಲಿಟಿ ತಕ್ಕಂಗೆ ನಾವು ಕಾಸ್ಟ್ ನ ಜನರೇಟ್ ಮಾಡ್ಕೋಬಹುದು. ಬಾಡಿಗೆ ಅಗೇನ್. ಸೊ ಅವ್ನು 20 ರೂಪಾಯಿ ತಗೊಂಡೇನು ಇವತ್ತು 30-40 ಸೈಟ್ ತಗೊಂಡು ಕ್ಲಿನಿಕ್ ಮನೆ ಸ್ವಂತದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ ಗುರುಕಿರಣ್ ಅವರು. ಸೊ ಹಾಗಾಗಿ ಸಾಧ್ಯತೆ ಇದೆ. ಇನಿಷಿಯಲಿ ನಿಮ್ಗೆ ತುಂಬಾ ಕಡಿಮೆ ಅನಿಸ್ಬೋದು, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಅದ್ರಲ್ಲೂ ತುಂಬಾ ನಾವು ಲಾಭ ಮಾಡ್ಬೋದು. ಲಾಸ್ ಏನು ನಮ್ಗೆ ಆಗಲ್ಲ. ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಸ್ಲೈಡ್. ಬಟ್ ಕ್ವಶನ್ಸ್ ನೀವು ಆಮೇಲೆ ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಕೇಳ್ಬೋದು. ಸೀನಿಯರ್ ಡಾಕ್ಟರ್ ನಿಮ್ಗೆ ಹೇಳೋದಲ್ಲ ಗೈಡ್ ಅಂತ ಯಾರು ಇರ್ತಾರೆ ಅವ್ರನ್ನ ಕೇಳಿದ್ರು ತುಂಬಾ ಜನ
ನಾವು ಗೈಡ್ ಮಾಡಕ್ ರೆಡಿ ಇದೀವಿ. ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಷ್ಟೇ, ಜನ ಸಿಕ್ಕಿದ್ದಾರೆ ಆದ್ರೆ ನಮ್ಗೆ ಆಚೆ ಬರೋ ಪ್ರಪೋರ್ಷನ್ಗೆ ತುಂಬಾ ಕಡಿಮೆ ಅನ್ಸುತ್ತೆ ನಿಮ್ಗೆ. ಟೇಕ್ ಹೋಮ್ ಪಾಯಿಂಟ್ಸ್ ನಿಮ್ಗೆ ಗೊತ್ತು, ನೀವೇ ನೋಟ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಈಗ ನಮ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಆಗ ಬೆಂಗಳೂರಲ್ಲಿ ಸಕ್ಸಸ್ಫುಲ್ ಆಗಿ ನಮ್ ಕಾಲೇಜಿಂದ ಹೊರಗ್ ಬಂದವರು 3-4 ಜನ ಅಲ್ಲ, ಅದ್ರಲ್ಲಿ ಸುಧೀಂದ್ರ ಅವ್ರ ಒಬ್ರು. ಈಗ ಇನ್ನೊಂದ್ 2-3 ಜನ ಇದಾರೆ, ಅವ್ರ ಹೆಸರು ಇವತ್ತು ಇಲ್ಲಿ ಹೇಳೋದ್ ಬೇಡ. ಬಟ್ ಅದ್ರಲ್ಲಿ ನಮ್ಗೆ ಒಂದ್ ಮಾದರಿಯಾಗಿ ನಮ್ ಸೀನಿಯರ್ ಆಗಿ ಹೊರಗಡೆ ಬಂದಿದ್ದು ಏನು ಇಲ್ದಿರ 0 ಇಂದ ಇವತ್ತು ಹೀರೋ ಆಗಿರೋದ್ರಲ್ಲಿ ಸುಧೀಂದ್ರ ಅವ್ರ ಒಬ್ರು. ಏನ್ ಇಲ್ದಿರ, ಯಾಕಂದ್ರೆ ಈಗ ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ಅವ್ರು ಆ ಟೈಮಲ್ಲಿ ಮಾದರಿ ಆಗಿದ್ರು. ಮತ್ತೆ ಈಗ ಗ್ರೂಪ್ ಅಲ್ಲಿ ಯಾರಿವತ್ತು 35 ಜನ ಪ್ಲಸ್ ಏನಿದಾರಲ್ಲ, ಅದ್ರಲ್ಲಿ ಸುಮಾರು ಜನಕ್ಕೆ ಹೋಮಿಯೋಪತಿ ಮಾಡ್ಬೇಕಂತ ಪ್ಯಾಷನ್ ಇದೆ. ಈಗ ಕಿರಣ್ ತಗೋ, ಫಾರ್ ಎಕ್ಸಾಂಪಲ್ ಗುರುನ್ ತಗೊಳ್ಳಿ, ಅಥವಾ ಹರ್ಷನ ತಗೊಳ್ಳಿ, ಅಥವಾ ಯಾರಾದ್ರೂ ಇನ್ನು ತುಂಬಾ ಜನ 34 ಜನ ನಾವ್ ಎಷ್ಟು ಹೇಳಕ್ಕಾಗ. ಎಲ್ಲಾರ್ಗು ಅದೊಂದು ಆಸಕ್ತಿ ಇದೆ, ಏನೋ ಸಾಧಿಸ್ಬೇಕಂತ. ಅದ್ರಲ್ಲ ಸಾಧನೆ ಮಾಡಿರೋರು ತುಂಬಾ ಜನ, ಹೆಮ್ಮೆ ಪಡುವಂತ ಹುಡುಗರು ನಮ್ಮಲ್ಲಿ ಇದಾರೆ. ಅದು ತುಂಬಾ ಸಂತೋಷವಾದ ವಿಷಯ. ಅವರ ಫುಡ್ ಸ್ಟೆಪ್ ಅಲ್ಲಿನ ತುಂಬಾ ಜನ ಹುಡುಗಿರು ಈಗ ಎಷ್ಟೋ ಜನ ಪಾಸ್ ಆದವರು, ಕೆರಿಯರ್ನೇ ಒಂದು ಇದನ್ನಾಗಿ ಇಟ್ಕೊಂಡು ಅವ್ರು ಮಾಡಿ, ಮದುವೆ ಮಾಡಿದವರು ಗಂಡ ಅತ್ತೆಯವ್ರನ್ನ ಕನ್ವಿನ್ಸ್ ಮಾಡಿ ಇವತ್ತು ಕ್ಲಿನಿಕ್ ಆಗಿರೋರು ನಮ್ ಗ್ರೂಪ್ ಅಲ್ಲಿ ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆಗಳು ಹೇಳ್ತಾ, ಆಯ್ತಾ. ಸೊ ನೋಡೋಣ ಮುಂದೆ ಇನ್ನೂ ಚೆನ್ನಾಗಾಗ್ಲಿ ಅಂತ ಹಾರೈಸ್ತಾ, ಮತ್ತೆ ಈ ಬೇಸಿಕ್ ಐಡಿಯಾ ನಿಂದು ಮನೋಹರ್ ಅವ್ರದ್ದು, ಯಾಕಂದ್ರೆ ಸೊ ಮನೋಹರ್ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ, ಹರ್ಷನು ಈಸ್ ಬಿನ್ ವೆರಿ ಆಕ್ಟಿವ್, ವೆರಿ ಕ್ರಿಯೇಟಿವ್. ಸೊ ಅವ್ರಿಗೆಲ್ಲಾನು ಥ್ಯಾಂಕ್ಸ್ ಹೇಳ್ತಾ, ನನಗೂ ಇದನ್ನ ಮಾತಾಡಕ್ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನನ್ ಪರವಾಗಿ ಏನಾದ್ರು ಕ್ವಶನ್ಸ್ ಇದಿದ್ರೆ ಗ್ರೂಪ್ ಅಲ್ಲಿ ಹಾಕಿ, ನಾವು ಆನೆಸ್ಟ್ ಆಗಿ ಆನ್ಸರ್ ಮಾಡಕ್ಕೆ ಪ್ರಯತ್ನ. ಬಹುಶಃ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀವಿ, ನೋಡೋಣ. ಸುಮಾರು ಜನ ಬಿಗಿನರ್ಸ್ ಇದಾರಮ್ಮ. ಹೌದೌದು. ಯಾರು ಒಪ್ಕೊಂಡಿದ್ದೀರಾ ಗ್ರೂಪ್ ಅಲ್ಲಿ ಡಾಕ್ಯುಮೆಂಟ್ ಹಾಕಕ್ಕೆ? ಕಿರಣ್, ಪವಿತ್ರ ಅವರೆಲ್ಲ ದಯವಿಟ್ಟು ಗ್ರೂಪ್ ಅಲ್ಲಿ ಆ ಡಾಕ್ಯುಮೆಂಟ್ ಗಳು ಹಾಕಿ.